ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ನಮ್ಮನೆ ಸಂಪೂರ್ಣವಾಗಿ ಪ್ರಭು ಯೇಸುವಿನ ಕರಳಿಗೆ ಸಮರ್ಪಿಸಿಕೊಡುತ್ತಾ, ಹೌದು, ಈ ಸಂಜೆ ವೇಳೆಯಲ್ಲಿ ಪ್ರತಿದಿನವೂ ಅವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನಮ್ಮನ್ನು ಆಹ್ವಾನಿಸುತ್ತಿರುವಂತ ನಮಗೆ ಕರೆ ಕೊಟ್ಟಿರುವಂತ ಪ್ರಭು ಯೇಸು ಇಂದು ಕೂಡ ಅವರ ಕೃಪೆಯೊಂದಿಗೆ ಅವರ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನಮಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಡ್ಯಾಡಿ. ನಮ್ಮೊಬ್ಬೊಬ್ಬರನ್ನ ನಿಮ್ಮ ಪ್ರಸನ್ನತೆಯಲ್ಲಿ, ಅದು ಕೂಡ ವಿಶೇಷವಾಗಿ ಆನ್ಲೈನ್ ಈ ಟೀಚಿಂಗ್ ಅಲ್ಲಿ, ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಲು ಎಷ್ಟೋ ಮಕ್ಕಳಿಗೆ ದಾಹವಿದ್ರು ಕೂಡ ಅವರಿಗೆ ನಾನಾ ವಿಧವಾದ ಕಾರಣಗಳಿಂದಾಗಿ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ನೀವು ನಮಗೆ ಒಂದು ನಿಮ್ಮ ಕೃಪೆಯೊಂದಿಗೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನ ನೀವು ನಮಗೆ ಅನುಗ್ರಹಿಸಿಕೊಟ್ಟು ನಮ್ಮನ್ನ ವಿಶೇಷವಾಗಿ ಈ ತರಗತಿಯಲ್ಲಿ ಮುನ್ನಡೆಸುವುದಕ್ಕಾಗಿ ಕೂಡ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪ್ರಭು ಯೇಸುವೇ, ವಿಶೇಷವಾಗಿ ನೀವು ನಮ್ಮ ರಾಜಾದಿರಾಜರು, ನಾವು ಸದಾಕಾಲ ನಿಮ್ಮನ್ನ ಆರಾಧನೆ ಮಾಡ್ಲಿಕ್ಕಾಗಿನೇ ನಮ್ಮನ್ನ ಅಂಧಕಾರದ ಶಕ್ತಿಯಿಂದ, ಸೈತಾನ ಸಾಮ್ರಾಜ್ಯದಿಂದ, ಈಜಿಪ್ಟ್ ದೇಶದಿಂದ ನಮ್ಮನ್ನ ಬಿಡುಗಡೆ ಮಾಡುವಂಥದ್ದು ಏಕೈಕ ದೇವರಾಗಿರುವುದು ನಿಮ್ಮ ಒಬ್ಬರನ್ನ ಆರಾಧನೆ ಮಾಡ್ಲಿಕ್ಕಾಗಿ. ಥ್ಯಾಂಕ್ ಯು ಡ್ಯಾಡಿ. ನಾವು ನಿಮ್ಮನ್ನ ಆರಾಧನೆ ಮಾಡಿ ತದನಂತರ ನೀವು ಹೇಳಿರುವಂತಹ ವಾಗ್ದಾನವನ್ನ ಹೊಂದಿಕೊಳ್ಳಿಕ್ಕಾಗಿ ನೀವು ನಮಗೆ ಕರೆಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಕೂಡ ನಿಮಗೆ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. ಪವಿತ್ರಾತ್ಮರ, ವಿಶೇಷವಾಗಿ ನೀವು ನಮ್ಮನ್ನ ಮುನ್ನಡೆಸುವರಾಗಿದ್ದೀರಿ, ನೀವು ನಮ್ಮ ಪೋಷಕರಾಗಿದ್ದೀರಿ. ಪ್ರಾರಂಭದಲ್ಲಿ ಅನೇಕ ವಿಧವಾದ ಗಲಿಬಿಲಿಯ ಪರಿಸ್ಥಿತಿಗಳು ಆದ್ರೂ ಕೂಡ, ಬಟ್ ಪ್ರೈಸ್ ಬಿ ಟು ಗಾಡ್, ಅವುಗಳ ಮಧ್ಯದಲ್ಲೇ ಅದ್ಭುತ ಕಾರ್ಯಗಳನ್ನ ನೆರವೇರಿಸುವಂತಹ ಆತ್ಮರಾಗಿದ್ದೀರಿ. ಅದ್ಭುತ ಕಾರ್ಯಗಳು ನೆರವೇರುವಂಥದ್ದು ಕಂಫರ್ಟ್ ಝೋನ್ ಅಲ್ಲ, ತಿಳಿಯಾದಂತ ನೀರಿನಲ್ಲ. ಅದ್ಭುತ ಕಾರ್ಯಗಳಾಗುವಂಥದ್ದು ಗಲಿಬಿಲಿ ಆಗುವಂತ ನೀರಿನ ಮಧ್ಯದಲ್ಲಿ. ಯಾವ ರೀತಿ ಆ 38 ವರ್ಷದಿಂದ ಪಾರ್ಶ್ವವಾಗಿ ಮಲಗಿದಂತ ಬೆಚ್ಚದ ಕೊಳದ ಬಳಿಯಲ್ಲಿ ಮಲಗಿರುವಂತ ವ್ಯಕ್ತಿ ಕದಲುವಂತ ನೀರಿನಲ್ಲಿ ಗಲಿಬಿಲಿ ಆಗುವಂತ ನೀರಿನಲ್ಲಿ ಮುಳುಗ್ಲಿಕ್ಕಾಗಿ, ಸ್ವಸ್ಥತೆಯನ್ನು ಹೊಂದ್ಕೊಳ್ಳಿಕ್ಕಾಗಿ ಹಾತೊರಿತಾ ಇದ್ದ. ಯಾಕೆಂದ್ರೆ ಗಲಿಬಿಲಿ ಆಗುವಂತ ನೀರಿನಲ್ಲಿ ಅದ್ಭುತ ಕಾರ್ಯ ಸಂಭವಿಸುವಂಥದ್ದು. ಅದೇ ರೀತಿ ಪ್ರಾರಂಭದಲ್ಲೇ ಅನೇಕ ಗಲಿಬಿಲಿಯ ಕಾರ್ಯಗಳು ಪ್ರಾರಂಭವಾಗುವಾಗ ನಮ್ಗೆ ಗೊತ್ತಿದೆ, ಇಂದು ನಮಗೆ ಬಿಡುಗಡೆ ಕೊಡುವಂತ ಸತ್ಯವನ್ನ ನೀವು ಅತ್ಯದ್ಭುತ ರೀತಿಯಲ್ಲಿ ನಮಗಿಂದು ನೀವು ಕಲಿಸಿಕೊಡಲಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಆ ಸತ್ಯವನ್ನ ನಾವು ಅಳವಡಿಸಿಕೊಂಡು ನೋಡಿವಾಗ ಆ ಸತ್ಯವು ನಮಗೆ ಸಂಪೂರ್ಣ ಬಿಡುಗಡೆ ಕೊಟ್ಟು ನಮ್ಮ ಮೂಲಕ ಸುತ್ತಮುತ್ತಲಿರುವಂತಹ ಪ್ರತಿ ಮಕ್ಕಳಿಗೆ ಕೂಡ ಬಿಡುಗಡೆ ಕೊಡುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ಪ್ರಭು ಯೇಸುವಿನ ನಾಮದಲ್ಲಿ, ಪವಿತ್ರಾತ್ಮರೇ, ನನ್ನ ಸರ್ವಸ್ವ ನಿಮ್ಮ ಕರಳಿಗೆ ಸಮರ್ಪಿಸಿಕೊಡುತ್ತಾ, ವಿಶೇಷವಾಗಿ ಈ ಝೂಮ್ ಆಪ್ ಅನ್ನ, ಅದೇ ರೀತಿ ಇದರಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಂದು ನನ್ನ ಪ್ರೀತಿಯ ಮುದ್ದು ಮಕ್ಕಳನ್ನ, ಅವರ ಕುಟುಂಬಗಳನ್ನ, ಅವರ ಪ್ರೀತಿ ಪಾತ್ರರನ್ನ, ಅವರ ಒಂದೊಂದು ವೈಯಕ್ತಿಕ ಪರಿಸ್ಥಿತಿಯನ್ನ, ಈಗಿರುವಂತಹ ವಾತಾವರಣವನ್ನ ಎಲ್ಲವನ್ನ ಪವಿತ್ರಾತ್ಮರೇ ನಿಮ್ಮ ಕರಳಿಗೆ ಸಮರ್ಪಿಸಿಕೊಡುತ್ತಾ, ನೀವೇ ನನ್ನನ್ನ ಮತ್ತು ನನ್ನ ಪ್ರೀತಿಯ ಮಕ್ಕಳನ್ನ ಮುನ್ನಡೆಸಬೇಕಾಗಿ ಪ್ರಭು ಯೇಸು ನಾಮದಲ್ಲಿ ನಾವು ಈಗಲೇ ನಮ್ಮನ್ನ ಸಮರ್ಪಿಸಿಕೊಡುತ್ತಾ, ನಾವು ಬೇಡಿಕೊಂಡಿದ್ದನ್ನ ಪ್ರಭು ಯೇಸು ನಾಮದಲ್ಲಿ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ದೃಢವಾಗಿ ನಮಗೆ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ, ವಿಶೇಷವಾಗಿ ತಂದೆಯ ವಾಕ್ಯಕ್ಕಾಗಿ ಅತಿ ಸಂತೋಷದೊಂದಿಗೆ ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಅನೇಕ ದಿನಗಳಿಂದ ನಮ್ಮನ್ನ ಈ ಸಂಜೆಯ ಈ ಒಂದು ಆನ್ಲೈನ್ ಪ್ರಾರ್ಥನಾ ಕೂಟದಲ್ಲಿ ನಮ್ಮ ಒಬ್ಬೊಬ್ಬರನ್ನ ಪ್ರಭು ಯೇಸು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದ್ರಲ್ಲಿ ಕೂಡ ವಿಶೇಷವಾಗಿ ಇಡೀ ಭೂಲೋಕವೇ ಒಂದು ಭಯದ ಸನ್ನಿವೇಶದ ಮಧ್ಯದಲ್ಲಿ ಕಾಲ ಕಳೆಯುವಾಗ, ಥ್ಯಾಂಕ್ ಗಾಡ್, ನಾವೆಲ್ಲರೂ ಕೂಡ ಆ ಕಡೆ ಹೋಗದಂತೆ ಮನೆಗಳಲ್ಲೇ ಆ ವೈರಸ್ ನಮ್ಮನ್ನ ಮನೆಗಳಲ್ಲೇ ಕುಳಿತುಕೊಳ್ಳುವಂತೆ, ನಮ್ಮೆಲ್ಲರನ್ನ ಕುಟುಂಬದ ಹೊರಗಡೆ ಹೋಗದಂತೆ, ಮನೆಗಳಿಂದ ಹೊರಗಡೆ ಹೋಗದಂತೆ, ಈವನ್ ಒಂದು ಕಾರ್ಯಕ್ಕಾಗಿ, ಅಂದ್ರೆ ಈವನ್ ಸರ್ಕಾರ ಕೂಡ ಆಜ್ಞೆ ಕೊಟ್ಟಿರೋದ್ರಿಂದ, ಕಾನೂನನ್ನ ಆಜ್ಞೆ ಹೊರಡಿಸಿರೋದ್ರಿಂದ ನಾವೆಲ್ಲರೂ ಕೂಡ ಮನೆಯಲ್ಲಿ ಕುಳಿತುಕೊಂಡಿದ್ದೇವೆ. ಬಟ್ ಪ್ರೈಸ್ ಬಿ ಟು ಗಾಡ್, ಗುಡ್ ನ್ಯೂಸ್ ಏನಂದ್ರೆ, ಈವನ್ ಮನೆಯಲ್ಲಿ ಕುಳಿತುಕೊಂಡು ನಾವು ಈವನ್ ಲೋಕದ ಮಕ್ಕಳ ರೀತಿ ಟಿವಿ ಮುಂದೆ ಅಥವಾ ಆ ವಿಷಯಗಳನ್ನ ಈ ವಿಷಯಗಳು ಮಾತಾಡುವಂತ ಕಾರ್ಯದಲ್ಲಿ ಕಾಲ ಕಳೆಯಿದೆ. ಥ್ಯಾಂಕ್ ಗಾಡ್, ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಕೂಡ ಕುಟುಂಬ ಸಮೇತ ನಾವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ, ದೇವರ ವಾಕ್ಯದ ಕಾಲ ಕಳೀಲಿಕ್ಕಾಗಿ ಪ್ರಭು ಯೇಸು ನಮ್ಮನ್ನ ಈ ಒಂದು ಕಾರ್ಯದಲ್ಲಿ ಒಂದುಗೂಡಿಸ್ತಾ ಇದ್ದಾರೆ. ಅದಕ್ಕಾಗಿ ಜೋರಾಗಿ ಚಪ್ಪಳೆ ತಟ್ಟುತ್ತಾ ಯೇಸುವಿನ ಘನಪಡಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಪ್ರಭು ಯೇಸು ಪದೇ ಪದೇ ಒತ್ತಿ ಹೇಳುವಂಥದ್ದು ಏನಂತಂದ್ರೆ, ನೀವು ಭಯ ಪಡಬೇಡಿ. ಯಾಕೆಂದ್ರೆ ಭಯ ಕ್ರೈಸ್ತ ಮಕ್ಕಳಿಗೆ ಇರುವಂತ ಅಡಿಪಾಯವನ್ನ ಅಲುಗಾಡಿಸಿ ಬಿಡುತ್ತದೆ ಎಂಬುದಾಗಿ. ಯಾಕೆಂದ್ರೆ ಕ್ರೈಸ್ತ ಮಕ್ಕಳಿಗೆ ಅಡಿಪಾಯ, ಫೌಂಡೇಶನ್ ಯಾವುದು ಅಂತಂದ್ರೆ ವಿಶ್ವಾಸ.
ನಾವು ಜಯಶಾಲಿಗಳಾಗ್ಲಿಕ್ಕಾಗಿ ಇರುವಂತದ್ದು, ನಮ್ಮನ್ನ ಜಯಶಾಲಿಗಳಾಗಿ ಮಾಡಿರುವಂತದ್ದು ಕೂಡ ನಮ್ಮ ವಿಶ್ವಾಸ. ಸೊ ಆದ್ರೆ ಭಯ, ನಾವು ಕಲ್ತಿದ್ದೇವೆ, ಮೊನ್ನೆಯಿಂದ ನಾವು ಕಲಿತಾ ಇದ್ದೇವೆ, ಭಯ ನಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸ್ಬಿಡ್ತದೆ. ಈವನ ಭಯಕ್ಕೆ ಯಾವುದೇ ವಿಧವಾದ ಸಮರ್ಥವಾದ ಶಕ್ತಿ ಇಲ್ಲದಿದ್ರು ಕೂಡ, ಅಸಮರ್ಥವಾದ ಶಕ್ತಿ ಆಗಿದ್ರು ಕೂಡ, ನಾವು ಆ ಭಯದ ಆ ಆಲೋಚನೆಗಳಿಗೆ ಅಥವಾ ಭಯದ ಕಾರ್ಯಗಳಿಗೆ ನಾವು ಮುಕ್ತವಾಗಿ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಚಲಿಸ್ಲಿಕ್ಕಾಗಿ ನಾವೇನಾದ್ರೂ ಅನುಮತಿ ಕೊಡೋದಾದ್ರೆ ಅದು ನಮ್ಮ ಜೀವನವನ್ನ ಉಸಿರುಗಟ್ಟಿಸಿಬಿಡ್ತದೆ, ನಮ್ಮ ಜೀವಿತವನ್ನೇ ಸಂಪೂರ್ಣ ನಾಶಗೊಳಿಸಿಬಿಡ್ತದೆ. ನಾವು ಕಳೆದ ನೆನ್ನೆ ನಾವು ಕಲ್ತ್ವಿ, ಸುಮಾರು 588 ವಿಧವಾದ ಭಯಗಳಿವೆ. ಆ ಭಯ, ಆ ಎಲ್ಲ ಭಯಗಳು ಸೈತಾನನ್ನ, ಆತನ ಸಾಮ್ರಾಜ್ಯವನ್ನ ಉತ್ತೇಜಿಸಲ್ಪಡುವಂತಹ ಒಂದು ಫ್ಯೂಲ್ ಆಗಿದೆ, ಪೆಟ್ರೋಲ್ ಆಗಿದೆ ಅಥವಾ ಇಂಧನವಾಗಿದೆ. ಅದಕ್ಕಾಗಿ ಥ್ಯಾಂಕ್ ಗಾಡ್, ಪ್ರಭು ಯೇಸು ಪ್ರತಿದಿನ ನಮ್ಗೆ ಕೆಲ್ಸಕೊಡ್ತಾ ಇದಾರೆ. ನಮ್ಮ ಹೃದಯವನ್ನ ಯಾವ ಕಾರಣಕ್ಕೂ, ನಮ್ಮ ಮನಸ್ಸನ್ನ ಯಾವ ಕಾರಣಕ್ಕೂ ಆ ಭಯಕ್ಕೆ ನಾವು ತೆರೆಯಬಾರದೆಂಬುದಾಗಿ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ದೇವರು ಎತ್ತಕ್ಕಾಗಿ ಭಯ ಪಡಬೇಡ ಎಂಬುದಾಗಿ ಪದೇ ಪದೇ ಹೇಳ್ತಾ ಇದಾರೆ ಅಂತಂದ್ರೆ, ನಮ್ಮ ಹೃದಯದಲ್ಲಿ ಪ್ರವೇಶ ಮಾಡ್ಲಿಕ್ಕಾಗಿ ಭಯಕ್ಕೆ ನಾವು ಆಸ್ಪದ ಕೊಡೋದಾದ್ರೆ, ಅನುಮತಿ ಕೊಡೋದಾದ್ರೆ, ಅದು ನಾವು ದೇವರ ಮೇಲೂ ಮತ್ತು ದೇವರ ವಾಕ್ಯದ ಮೇಲೆ ಇಟ್ಟಿರುವಂತಹ ವಿಶ್ವಾಸವನ್ನ ಅದು ತೆಗೆದಾಕ್ಬಿಡ್ತದೆ. ನೀವು ಭಯದಲ್ಲಿದ್ರೆ ಅದು ನಿಮ್ಮ ವಿಶ್ವಾಸವನ್ನ ಕ್ಯಾನ್ಸಲ್ ಮಾಡ್ಬಿಡ್ತದೆ, ರದ್ದುಗೊಳಿಸ್ಬಿಡ್ತದೆ. ಅದಕ್ಕಾಗಿ ಪ್ರೈಸ್ ಬಿಡಿ ಗಾಡ್, ದೇವರು ನಮ್ಮನ್ನ ಮತ್ತೆ ಮತ್ತೆ ಹೇಳ್ತಾ ಇದಾರೆ, ಭಯ ಪಡಬೇಡಿ, ಯಾಕೆಂದ್ರೆ ಭಯ ದೇವರಿಗೆ ನಿರಾಶೆಗೊಳಿಸ್ತದೆ. ದೇವರು ಯಾವಾಗಲೂ ಅಷ್ಟೇ ಭಯಕ್ಕೆ ವಿರುದ್ಧವಾಗಿದ್ದಾರೆ. ದೇವರು ನಮ್ಮನ್ನು ಕರೆದಿರೋದು ಪ್ರಿಯರೇ, ವಿಶ್ವಾಸದಿಂದ ಜೀವಿಸ್ಲಿಕ್ಕಾಗಿ, ವಿಶ್ವಾಸದಿಂದ ನಡೀಲಿಕ್ಕಾಗಿ ದೇವರು ನಮ್ಮನ್ನ ಕರೆದು ನಮಗೊಂದು ಆಜ್ಞೆ ಕೊಟ್ಟಿದ್ದಾರೆ, ವಿಶ್ವಾಸದಿಂದಲೇ ನೀವು ಜೀವಿಸ್ಬೇಕೆಂಬುದಾಗಿ. ಅನೇಕ ಮಕ್ಕಳು ಹೇಳ್ತಾರೆ, ಬ್ರದರ್ ನಾನು ವಿಶ್ವಾಸದಲ್ಲಿ ಇದ್ದೇನೆ. ಅದೇ ಸಮಯದಲ್ಲಿ ಯಾವುದೊಂದು ವಿಷಯವನ್ನು ಕೇಳುವಾಗ ಅವ್ರು ಭಯ ಪಡುವಾಗ, ಪ್ರಿಯರೇ, ಒಂದು ವ್ಯಕ್ತಿ ಯಾವ ಕಾರಣಕ್ಕೂ ಒಂದೇ ಸಮಯದಲ್ಲಿ ಭಯದಿಂದ ಮತ್ತು ವಿಶ್ವಾಸದಿಂದ ಜೀವಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ವಿಶ್ವಾಸ ಬಂತ ಭಯ ಕ್ಯಾನ್ಸಲ್ ಆಗ್ತದೆ, ಭಯ ಬಂತ ವಿಶ್ವಾಸ ಕ್ಯಾನ್ಸಲ್ ಆಗ್ತದೆ. ಒಂದೇ ಸಮಯದಲ್ಲಿ ಎರಡು ನಿಯಮಗಳು ಕೂಡ ಅಥವಾ ಎರಡು ಶಕ್ತಿಗಳು ಕೂಡ ಅಟ್ ಎ ಟೈಮ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ನಿಯಮಗಳು ಒಟ್ಟಿಗೆ ಕೆಲಸ ಮಾಡುವ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡ್ತದೆ. ಅದಕ್ಕಾಗಿ ನಮ್ಮ ಅನುದಿನ ಜೀವಿತದಲ್ಲಿ, ಅದು ಕೂಡ ವಿಶೇಷವಾಗಿ ಈ ಒಂದು ಸಂದಿಗ್ಧವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಯಾವ ನಿಯಮವನ್ನ ಅಥವಾ ಯಾವ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ಲಿಕ್ಕಾಗಿ ನಾವು ಅಪ್ಪಣೆ ಕೊಟ್ಟಿದ್ದೇವೆ, ಯಾವುದ್ರ ಕಡೆ ನಾವು ಗಮನ ಕೊಟ್ಟಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರಿಯರೇ, ಮತ್ತೆ ಪ್ರಭು ಯೇಸು ಯಾಕೆ ಭಯ ಪಡಬೇಡಿ ಎಂಬುದಾಗಿ ಹೇಳ್ತಾರಂದ್ರೆ, ನನ್ನೇ ಕಲ್ತ್ವಿ, ಯೇಸು ಸ್ವಾಮಿ ಈಗಾಗಲೇ ನಮಗೋಸ್ಕರ ಈ ಲೋಕದ ಶಕ್ತಿಗಳನ್ನ ನಮಗೋಸ್ಕರ ಜಯಿಸಿದ್ದಾರೆ. ಸೊ ಅವರು ಈಗಾಗಲೇ ಜಯಿಸಿರೋದ್ರಿಂದ, ನಾನು ಅವರಲ್ಲಿ ಇರೋದ್ರಿಂದ, ಪ್ರೈಸ್ ಬಿಡಿ ಗಾಡ್, ನಾನು ಜಯಶಾಲಿ ಆಗಿರೋದ್ರಿಂದ, ಪ್ರೈಸ್ ಬಿಡಿ ಗಾಡ್, ಜಯಶಾಲಿ ಅಂತ ನಾನು ಯಾವ ವಿಷಯದಲ್ಲೂ ಕೂಡ, ಯಾವ ಕಾರ್ಯದಲ್ಲೂ ಕೂಡ ನಾವು ಸೈತಾನನಿಗಾಗ್ಲಿ ಅಥವಾ ಆತನ ಭಯಕ್ಕಾಗ್ಲಿ ನಾವು ಬಾಗಿಲನ್ನ ತೆರೆದು ಕೊಡುವಂತ ಕಾರ್ಯದಲ್ಲಿ ನಾವು ಯಾವ ಕಾರಣಕ್ಕೂ ಆಸ್ಪದ ಕೊಡ್ಲೇಬಾರದು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುನು ಈಗಾಗಲೇ ಈ ಲೋಕವನ್ನು ಜಯಿಸಿದ್ದಾರೆ. ಒಂದು ಗುಡ್ ನ್ಯೂಸ್ ಏನಂದ್ರೆ, ನಾನು ಮತ್ತು ನೀವು ಈಗಾಗಲೇ ತಿರುಗುಟ್ಟಿರೋದ್ರಿಂದ ಅದೇ ಕ್ರಿಸ್ತರು ನಮ್ಮಲ್ಲಿದ್ದಾರೆ, ನಾವು ಕ್ರಿಸ್ತ ಯೇಸುವಿನಲ್ಲಿದ್ದೇವೆ. ಸೊ ನಾನು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ, ಪ್ರೈಸ್ ಬಿಡಿ ಗಾಡ್, ದೇವರ ವಿಶ್ರಾಂತಿಯನ್ನ ಪ್ರವೇಶಿಸಿ ಈ ಲೋಕವನ್ನ ಜಯಿಸಿರುವಂತಹ ಪ್ರಭು ಯೇಸು ನಮ್ಮಲ್ಲಿ ವಾಸ ಮಾಡ್ತಾ ಇರೋದ್ರಿಂದ, ಪ್ರೈಸ್ ಬಿಡಿ ಗಾಡ್, ನಾನು ಯಾವಾಗಿದೆ ನಂಬ್ತೇನೋ, ಹೌದು ಪ್ರಭು ಯೇಸು ನನ್ನ ಒಳಗಿರುವಂತ ಪ್ರಭು ಯೇಸು ಈಗಾಗಲೇ ವಿಶ್ರಾಂತಿಯನ್ನ ಪ್ರವೇಶಿಸಿರುವವರು, ಅವರು ಈಗಾಗಲೇ ಲೋಕವನ್ನು ಜಯಿಸಿರುವಂತ ಜಯಶಾಲಿ ಆಗಿರುವವರು, ಅವರು ನನ್ನೊಳಗಡೆ ಇದ್ದಾರೆ ಎಂಬುದಾಗಿ ನೀವು ಯಾವಾಗ ನಂಬ್ತೀರಿ, ಪ್ರೈಸ್ ಬಿಡಿ ಗಾಡ್, ದೇವರ ವಾಕ್ಯ ಹೇಳ್ತದೆ ನೀವು ಜಯಶಾಲಿ ಆಗಿದ್ದೀರಿ ಎಂಬುದಾಗಿ. ಆ ಒಂದು ಏನು ದೇವರ ಆ ಒಂದು ದೈವಿಕವಾದಂತಹ ಒಂದು ಧೈರ್ಯ ಈ ಒಂದು ಸಂದಿಗ್ಧವಾದ ಪರಿಸ್ಥಿತಿಗಳ ದಿನಗಳಲ್ಲಿ ನಮ್ಮ ಜೀವಿತಕ್ಕೆ ಪ್ರವೇಶಿಸಿ, ಪ್ರೈಸ್ ಬಿಡಿ ಗಾಡ್, ನಾವು ಸದಾಕಾಲ ಜಯದ ಹಾದಿಯಲ್ಲಿ, ಜಯದ ಕಡೆ ಗಮನ ಕೊಟ್ಟು ಜಯದ ಹಾದಿಯಲ್ಲಿ ಮುನ್ನಡೆಯಲಿಕ್ಕಾಗಿ ನಮ್ಮನ್ನ ಬಲಪಡಿಸಿ, ನಾವ್ ಯಾವ ಕಾರಣಕ್ಕೂ ಭಯದ ಪರಿಸ್ಥಿತಿಗಳು ಸುತ್ತಮುತ್ತಲು ಬಂದ್ರು ಕೂಡ ನಾವ್ ಯಾವ ಕಾರಣಕ್ಕೂ ಅವುಗಳಿಗೆ ಆಸ್ಪದ ಕೊಡದಂತೆ, ಅಧಿಕಾರ ಕೊಡದಂತೆ, ಪ್ರೈಸ್ ಬಿಡಿ ಗಾಡ್, ನನ್ನ ನಂಬಿಕೆ ಆ ದಿಕ್ಕಿನಲ್ಲಿ ಮುನ್ನಡೆಸ್ತದೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್.
ಈಗ ನೋಡೋಣ, ಥ್ಯಾಂಕ್ ಗಾಡ್, ದೇವರು ಎತ್ತಕ್ಕಾಗಿ ಪದೇ ಪದೇ ಹೇಳ್ತಾರೆ, ಮತ್ತೆ ಮತ್ತೆ ಭಯ ಪಡಬೇಡಿ ಎಂಬುದಾಗಿ 100 ಸಲ ಹೇಳಿದ್ದಾರೆ. ನಾವು ನೋಡ್ಬೋದು ಎತ್ತಕ್ಕಾಗಿ ನಾವು ಭಯ ಪಡಬಾರದು ಅಂತಂದ್ರೆ, ಮೂರನೇದಾಗಿ ನೀವು ಯಾವುದಕ್ಕೆ ಭಯ ಪಡ್ತೀರೋ ಅದು ನಿಮ್ಮ ಮೇಲೆ, ನಿಮ್ಮ ಜೀವಿತದ ಮೇಲೆ ಇಳಿದು ಬರ್ತದೆ. ಮತ್ತೊಂದು ಹೇಳೋದಾದ್ರೆ, ನೀವು ಯಾವುದಕ್ಕೆ ಭಯ ಪಡ್ತೀರೋ, ಬರ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದಕ್ಕೆ ಭಯ ಪಡುತ್ತೀರೋ ಅದು ನಿಮ್ಮ ಜೀವಿತದಲ್ಲಿ ತಪ್ಪದೇ ಸಂಭವಿಸುತ್ತದೆ. ಅದಕ್ಕೆ ನೋಡೋಣ, ಯೋಬನ ಗ್ರಂಥ 3ನೇ ಅಧ್ಯಾಯ 25. ಯೋಬ 3ನೇ ಅಧ್ಯಾಯ 25. ನಾನು ಮೊದಲನೇದಾಗಿ 2 ಭಾಷಾಂತರ ಮಾಡಿರುವಂತಹ ವಾಕ್ಯಗಳು ನಾನು ನಿಮ್ಗೆ ತಿಳಿಸ್ತೇನೆ. ಮೊದಲನೇದು ERV ಬೈಬಲ್ ನೋಡೋಣ, ತದನಂತರ ನಾವು ಶುಭ ಸಂದೇಶದ ಗುಡ್ ನ್ಯೂಸ್ ಬೈಬಲ್ ಹೋಗೋಣ. ಓಕೆ, ERV ಬೈಬಲ್ ಹೇಳ್ತದೆ, ಆಪತ್ತು ಸಂಭವಿಸಬಹುದೆಂದು ನಾನು ಭಯಗೊಂಡಿದ್ದೇನೋ, ನಾನು ಯಾವುದಕ್ಕೆ ಹೆದರಿಕೊಂಡಿದ್ದೇನೋ ಅದು ನನಗೆ ಸಂಭವಿಸಿದೆ. ಅದೇ ಗುಡ್ ನ್ಯೂಸ್ ಬೈಬಲ್ ಹೇಳ್ತದೆ, ಶುಭ ಸಂದೇಶ ಕಥೋಲಿಕ ಬೈಬಲ್ ಹೇಳ್ತದೆ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಬಂದೊದಗುತ್ತದೆ, ನಾನು ಯಾವುದಕ್ಕೆ ಅಂಜುತ್ತೇನೋ ಅದೇ ತಪ್ಪದೆ ಸಂಭವಿಸುತ್ತದೆ. ಈ 2 ವಾಕ್ಯದಲ್ಲಿ ನೋಡೋದಾದ್ರೆ ನಮ್ಗೆ ಗೊತ್ತಾಗ್ತದೆ, ನನಗೆ ಏನಾದ್ರೂ ಆಪತ್ತು ಸಂಭವಿಸಬಹುದೆಂಬುದಾಗಿ ನಾನು ಭಯಗೊಂಡ್ರೆ, ನಾನು ಯಾವುದಕ್ಕೆ ಭಯಗೊಳ್ತಾ ಇದೀನೋ ಅದು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಸಂಭವಿಸುತ್ತದೆ. ಅದನ್ನ ತಡೆಗಟ್ಟಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅದಕ್ಕೆ ಈ ಪ್ರಭು ಯೇಸು ಹೇಳ್ತಿರುವಂಥದ್ದು, ಭಯ ಪಡಬೇಡಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಗೆ ಒಂದು ವ್ಯಕ್ತಿ ಭಯಕ್ಕೆ ಆಸ್ಪದ ಕೊಡ್ಲಿಕ್ಕೆ ಸಾಧ್ಯವಿಲ್ಲ? ಮೊದಲನೇ ಕಾರ್ಯ ಏನಂತಂದ್ರೆ, ಮೊದಲನೇ ಪಾಯಿಂಟ್, ನೀವು ಹೇಗೆ ಭಾವಿಸುತ್ತೀರಿ ಅಂದ್ರೆ, ನಿಮ್ಗೇನು ಅನಿಸ್ತದೋ, ನಿಮ್ಗೇನು ಅನುಭವ ಆಗ್ತದೋ ಎಂಬುದರ ಮೂಲಕ ನಿಮ್ಮನ್ನ ಆಳಲು ಅನುಮತಿ ಕೊಡ್ಲೇಬೇಡಿ. ನಿಮ್ಮ ಭಾವನೆಗಳಿಗಾಗ್ಲಿ ಅಥವಾ ನಿಮ್ಗೇನು ಅನಿಸ್ತದೋ, ನಿಮ್ಗೇನು ಅನುಭವ ಆಗ್ತದೋ ಅವುಗಳ ಮೂಲಕ ನಿಮ್ಮನ್ನ ಆಳಲು ಅನುಮತಿ ಕೊಡಬಾರದು. ಅಂದ್ರೆ ನೀವು ಹೇಗೆ ಭಾವಿಸ್ತೀರಿ ಎಂಬುದರ ಮೂಲಕ ನಿಮ್ಮನ್ನಾಗ್ಲಿ ಅಥವಾ ನಿಮ್ಮ ಜೀವನವನ್ನು ಆಳ್ಲಿಕ್ಕಾಗಿ ಸಾಧ್ಯವಾಗೋದಿಲ್ಲ. ಹೌದು, ನಾನು ನನ್ನ ಜೀವಿತವನ್ನ ಈ ದಿಕ್ಕಿನಲ್ಲೇ ಜಯದ ಪಥದಲ್ಲಿ ನಾನು ಮುನ್ನಡೆಸಬೇಕೆಂಬುದಾಗಿ ನಿಮ್ಗೆ ಆಸೆ ಇರಬಹುದು. ಬಟ್ ಆದ್ರೆ ನೀವು ಭಾವನೆಗಳಿಗೆ, ನಿಮ್ಗಾಗುವಂತಹ ಇಮೋಷನ್ಸ್, ನಿಮ್ಮ ಭಾವನೆಗಳ ಮೇಲೆ ನೀವೇನಾದ್ರೂ ನಿಮ್ಮ ಜೀವನವನ್ನ ಹತೋಟಿ ತೆಗೆದುಕೊಳ್ಳಿಕ್ಕಾಗಿ ನಿಮ್ಮ ಭಾವನೆಗಳಿಗೆ ಆಸ್ಪದ ಕೊಡೋದಾದ್ರೆ, ಖಂಡಿತ ಪ್ರಿಯರೇ, ನೀವು ಅಂದುಕೊಂಡಿರುವಂತಹ ಒಳ್ಳೆ ಗುರಿಯನ್ನ, ಯೇಸು ಸ್ವಾಮಿ ನಿಮಗೋಸ್ಕರ ಇಟ್ಟಿರುವಂತಹ ಗುರಿಯನ್ನ ನೀವು ಯಾವ ಕಾರಣ ತಲುಪಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಭಾವನೆಗಳು ಸ್ಥಿರವಾಗಿರೋದಿಲ್ಲ ಪ್ರಿಯರೇ, ಭಾವನೆಗಳು ಬದಲಾಗ್ತಾನೆ ಇರ್ತವೆ, ಭಾವನೆಗಳು ಏರಿಳಿತಕ್ಕೆ ಒಳಗಾಗ್ತವೆ. ನೀವೇನಾದ್ರೂ ಒಂದು ವೇಳೆ ನಿಮ್ಮ ಭಾವನೆಗಳು ಅಂದ್ರೆ ನಿಮಗೆ ಯಾವ ರೀತಿ ಭಾವನೆಗಳು ಬರ್ತಾ ಇದೆಯೋ, ನೀವು ಹೇಗೆ ಭಾವಿಸ್ತೀರಿ ಎಂಬುದರ ಕಡೆ, ಅದ್ರ ಮೂಲಕ ನಿಮ್ಮ ಜೀವನವನ್ನ ಆಳ್ಲಿಕ್ಕೆ ನೀವೇನಾದ್ರೂ ಅನುಮತಿ ಕೊಡೋದಾದ್ರೆ, ನಿಮ್ಮ ಜೀವನ ಸದಾಕಾಲ ಅಸ್ಥಿರವಾಗಿರ್ತದೆ, ನಿಮ್ಮ ಜೀವನ ಅನ್ಸ್ಟೇಬಲ್ ಆಗಿರ್ತದೆ. ಆಗ ನಿಮ್ಮ ಮಾರ್ಗಗಳೆಲ್ಲವೂ ಕೂಡ ಚಂಚಲಚಿತ್ತವಾಗಿರ್ತದೆ. ಅದಕ್ಕಾಗಿ ನಾವು ನೋಡ್ಬೋದು, ಯಾಕೋಬನ ಗ್ರಂಥ 1ನೇ ಅಧ್ಯಾಯ 8ರಲ್ಲಿ, 2 ಮನಸ್ಸುಳ್ಳವನು ತನ್ನ ಮಾರ್ಗಗಳಲ್ಲೆಲ್ಲ ಚಂಚಲನಾಗಿರ್ತಾನೆ. ಮತ್ತೊಂದು ಹೇಳೋದಾದ್ರೆ ನೀವೇನಾದ್ರೂ ನಿಮ್ಮ ಭಾವನೆಗಳಿಗೆ, ನಿಮ್ಮ ಜೀವನವನ್ನ, ನಿಮ್ಮನ್ನ ಹತೋಟಿ ತೆಗೆದುಕೊಳ್ಳಿಕ್ಕಾಗಿ, ಕಂಟ್ರೋಲ್ ಮಾಡ್ಲಿಕ್ಕಾಗಿ ನೀವೇನಾದ್ರೂ ಪರ್ಮಿಷನ್, ಅಪ್ಪಣೆ ಕೊಡೋದಾದ್ರೆ, ಖಂಡಿತ ಪ್ರಿಯರೇ, ನೀವು ಡಬಲ್ ಮೈಂಡೆಡ್ ಪರ್ಸನ್, 2 ಮನಸ್ಸುಳ್ಳ ವ್ಯಕ್ತಿಗಳಾಗಿರ್ತೀರಿ. ಆಗ ನಿಮ್ಮ ಮಾರ್ಗಗಳೆಲ್ಲೂ ಕೂಡ ಅನ್ಸ್ಟೇಬಲ್ ಆಗಿರ್ತದೆ, ಚಂಚಲಚಿತ್ತವಾಗಿರ್ತದೆ. ಆದ್ರೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ನೀವು ವಿಶ್ವಾಸದಿಂದ ನೀವು ಜೀವಿಸ್ಲಿಕ್ಕಾಗಿ ನೀವು ಆಯ್ಕೆ ಮಾಡ್ಕೊಂಡ್ರೆ, ಅಂದ್ರೆ ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದರಿಂದಾಗಿ, ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ನಮ್ಮೊಳಗಡೆ ಇರುವಂತಹ ದೇವರಾತ್ಮರು, ಪವಿತ್ರಾತ್ಮರು
ಆತ್ಮದಿಂದ ನನ್ಗೇನ್ ಹೇಳ್ತಾ ಇದಾರೋ ಅದರಿಂದ ಮಾತ್ರ ನಾನು ಜೀವಿಸ್ತೇನೆ ಎಂಬುದಾಗಿ ನೀವು ಹೇಳೋದಾದ್ರೆ ನೀವು ಈಗಾಗಲೇ ವಿಶ್ವಾಸದಿಂದ ಬದುಕಲಿಕ್ಕಾಗಿ, ವಿಶ್ವಾಸದಿಂದ ಜೀವಿಸ್ಲಿಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ ಎಂಬುದಾಗಿ. ಯಾವ ಕಾರಣಕ್ಕೂ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಸಮಯ ಅಥವಾ ಯಾವುದೇ ಸೀಸನ್ ಬರಲಿ, ಯಾವುದೇ ಟೈಮ್ ಬರಲಿ, ಅಥವಾ ಯಾವುದೇ ಋತುಗಳು, ಯಾವುದೇ ಸಮಯ, ಅವುಗಳಿಗೆ ಅನುಗುಣವಾಗಿ ಅವುಗಳು ಯಾವ ತರ ಬದಲಾವಣೆ ಆಗ್ತವೋ ಆ ಬದಲಾವಣೆಗೆ ಅನುಗುಣವಾಗಿ ನೀವು ಮುನ್ನಡೆಯಲಿಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ. ಹಾಲೆಲೂಯ. ಯಾಕೆಂದ್ರೆ ನಾವು ನೋಡ್ತೇವೆ, ಯೇಸು ಸ್ವಾಮಿ, ನೆನ್ನೆ ನಾವು ಕಲ್ತ್ವಿ, ಯೇಸು ಸ್ವಾಮಿ ಇದ್ದಂತ ಪರಿಸ್ಥಿತಿ ಇವತ್ತು ನಾವಿರುವಂತ ಪರಿಸ್ಥಿತಿ ಹೋಲ್ಸ್ಕೊಂಡ್ರೆ, ಥ್ಯಾಂಕ್ ಗಾಡ್, ಜಸ್ಟ್ ನೆನ್ನೆ ಕಲ್ತ್ವಿ, ನಾವ್ ಯಾವ ಪರಿಸ್ಥಿತಿಯಲ್ಲಿ, ಯಾವ ವಾತಾವರಣದಲ್ಲಿ ಜೀವಿಸ್ತಾ ಇದೀವೋ ಸೇಮ್ ವಾತಾವರಣ, ಸೇಮ್ ಪರಿಸ್ಥಿತಿಯಲ್ಲಿ, ಸೇಮ್ ಸನ್ನಿವೇಶಗಳಲ್ಲಿ ಪ್ರಭು ಯೇಸು ಕೂಡ ಇದ್ರು. ಸುತ್ತಮುತ್ತಲು ಇದೇ ರೀತಿ ಕಾರ್ಯಗಳು ಸಂಭವಿಸ್ತಾ ಇತ್ತು. ಬಟ್ ಪ್ರೈಸ್ ಬಿ ಗಾಡ್. ಆದ್ರೆ ಯೇಸು ಸ್ವಾಮಿ ಯಾವ ಕಾರಣಕ್ಕೂ ಅವುಗಳಿಗೆ ಅನುಗುಣವಾಗಿ ಅವರು ಮುನ್ನಡೆಯಲಿಲ್ಲ, ಬದಲಾಗಿ ತನ್ನ ತಂದೆಯಿಂದ ಮುನ್ನಡೆಯಲ್ಪಡ್ತಾ ಇದ್ರು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದೇ ತರ ನಾನು ಮತ್ತು ನೀವು ಕೂಡ ನಮ್ಮ ಭಾವನೆಗಳಿಗಾಗ್ಲಿ, ಅಥವಾ ಸಮಯಕ್ಕಾಗ್ಲಿ, ಅಥವಾ ಯಾವುದೇ ಸೀಸನ್ಗಳು, ಋತುಚಕ್ರಗಳು ಬದಲಾವಣೆ ಆಗುವಂತ ಆ ಕಾರ್ಯಗಳಿಗಾಗ್ಲಿ, ಅವುಗಳ ಮೂಲಕ ನಾವು ನಮ್ಮ ಜೀವನವನ್ನ ಅಥವಾ ನಮ್ಮನ್ನ ಮುನ್ನಡೆಸುವಂತಹ ವ್ಯಕ್ತಿಗಳಾಗಿರಬಾರದು ಎಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಯಾಕೆಂದ್ರೆ ನಾವು ಇವತ್ತಿನ ಪರಿಸ್ಥಿತಿ ನೋಡೋದಾದ್ರೆ ಸುತ್ತಮುತ್ತಲು ಕೂಡ ಒಂದು ವಿಚಿತ್ರವಾದ ಪರಿಸ್ಥಿತಿ ಎಲ್ಲ ಕಡೆ ನೆರವೇರ್ತದೆ. ಕಾರಣ ಏನಂತಂದ್ರೆ, ಈಗ ಬಂದಿರುವಂತಹ ಕೊರೋನಾ ವೈರಸ್ ಎಂಬ ಕಾಯಿಲೆಯಿಂದಾಗಿ ಇಡೀ ಜಗತ್ತಿನಲ್ಲಿ ಎಲ್ಲವೂ ವಿಚಿತ್ರವಾಗಿ ನಡೀತಾ ಇದೆ. ಸೊ ಎಲ್ಲವೂ ವಿಚಿತ್ರವಾಗಿ ನಡೀತಾ ಇರೋದ್ರಿಂದ ಜನರು ಕೂಡ ಒಂದು ರೀತಿಯ ವಿಲಕ್ಷಣವಾಗಿ ವರ್ತನೆ ಮಾಡ್ತಾ ಇದಾರೆ, ವರ್ತಿಸ್ತಾ ಇದಾರೆ. ಅವರ ಭಾವನೆಗಳು ಒಂದು ಗಲಿಬಿಲಿಯಾಗಿ ಚಂಚಲಚಿತ್ತವಾಗಿ ಓಡಾಡ್ತವೆ. ಮುಂದೆ ಏನು ಸಂಭವಿಸಿದೆ ಗೊತ್ತಿಲ್ಲ. ಜನರೆಲ್ಲರೂ ಕೂಡ ಭಯ ಪಡ್ತಾ ಇದ್ದಾರೆ. ಆದ್ರೆ ಗುಡ್ ನ್ಯೂಸ್ ಏನಂದ್ರೆ, ದೇವರ ಮಕ್ಕಳಾಗಿರುವಂತ ನಾವು ಯಾವ ಕಾರಣಕ್ಕೂ ಇಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಭಯ ಅಥವಾ ಯಾವುದೇ ಭಾವನೆಗಳಿಗೆ ಒಳಗಾಗಿ, ಯಾವುದೇ ಭಾವನೆಯಿಂದ ನಿಮ್ಮನ್ನ ನಿಯಂತ್ರಿಸಲು, ನಿಮ್ಮನ್ನ ಕಂಟ್ರೋಲ್ ಮಾಡಲು ನೀವು ಯಾವ ಕಾರಣಕ್ಕೂ ಅನುಮತಿಸುವ ಸಮಯ ಇದಲ್ಲ. ಮತ್ತೊಮ್ಮೆ ಹೇಳ್ತಾನೆ, ಸುತ್ತಮುತ್ತಲು ಇರುವಂತ ಜನರು ಗಲಿಬಿಲಿಯಾಗಿ ಭಯ ಪಡ್ತಾ ಇದ್ರು ಕೂಡ ಈ ಸಮಯ ದೇವರ ಮಕ್ಕಳು ಭಯ ಪಡುವ ಸಮಯ ಅಲ್ಲ. ಅದು ಯಾವುದೇ ಭಾವನೆಗಳಿಗೆ ಒಳಗಾಗಿ ಆ ಭಯಕ್ಕೂ ಮತ್ತು ಭಾವನೆಗಳಿಗೆ ಯಾವ ಕಾರಣಕ್ಕೂ ನಿಯಂತ್ರಣ ಮಾಡ್ಲಿಕ್ಕಾಗಿ, ನಮ್ಮ ಜೀವನವನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಅನುಮತಿಸುವಂತ ಸಮಯ ಇದಲ್ಲ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ಪ್ರಿಯರೇ, ಜಸ್ಟ್ ಈವನ್ ಜಸ್ಟ್ ಲ್ಯಾಪ್ಟಾಪ್ ಅಲ್ಲಿ ಜಸ್ಟ್ ಒಂದು ಮೆಸೇಜ್ ಬಂತು, ಯುವರ್ ಇಂಟರ್ನೆಟ್ ಈಸ್ ಅನ್ಸ್ಟೇಬಲ್. ಅದ್ರ ಅರ್ಥ ಇಂಟರ್ನೆಟ್ ಸ್ಥಿರವಾಗಿಲ್ಲ, ಮೇಲೆ ಕೆಳಗಡೆ ಆಗ್ತಾ ಇದೆ. ಯಾವಾಗ ಅದು ಮೇಲೆ ಕೆಳಗಡೆ ಆಗ್ತದೋ ಜಸ್ಟ್ ಖಂಡಿತವಾಗಿಯೂ ರೆಕಾರ್ಡಿಂಗ್ ತೊಂದರೆ ಆಗ್ತದೆ. ತದನಂತರ ಈವನ್ ಜಸ್ಟ್ ಯೂಟ್ಯೂಬ್ ಅಲ್ಲಿ ಯಾರು ನೋಡ್ತಾರೋ ಅಥವಾ ಝೂಮ್ ಅಲ್ಲಿ ಯಾರು ನೋಡ್ತಾ ಇದ್ರಿ, ಎಲ್ಲರೂ ಕೂಡ ವ್ಯತ್ಯಾಸಗಳಾಗ್ತದೆ. ಇದುವರೆಗೂ ಇದ್ದ ಶಾಂತ ಒಂದು ಪರಿಸ್ಥಿತಿ ಇರೋದಿಲ್ಲ, ಗಲಿಬಿಲಿ ಆಗ್ತದೆ. ಇನ್ ದ ಸೇಮ್ ವೇ, ನೀವು ಯಾವಾಗ ನಿಮ್ಮ ಭಾವನೆಗಳಿಗೆ ಆಸ್ಪದ ಕೊಡ್ತೀರಿ, ನಿಮ್ಮ ಭಾವನೆಗಳಿಗೆ ಆಸ್ಪದ ಕೊಡುವಾಗ ಖಂಡಿತವಾಗಿಯೂ ನಿಮ್ಮ ಜೀವನ ಅದೇ ತರ ಅನ್ಸ್ಟೇಬಲ್ ಆಗ್ತದೆ, ಚಂಚಲಚಿತ್ತವಾಗ್ತದೆ. Hallelujah. 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 Thank you Jesus. Praise Jesus. Hallelujah. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕೆ ವಿಶೇಷವಾಗಿ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನೀವು ಯಾವಾಗ ಭಯ ಪಡ್ತೀರಿ, ಆ ಭಯ ಪಡುವಾಗ ನಿಜವಾಗಿಯೂ ನೀವು ನಿಮ್ಮ ಶತ್ರುವಿಗೆ ಬಾಗಿಲನ್ನ ತೆರೆದುಕೊಡ್ತಾ ಇದೀರಿ ಎಂಬುದಾಗಿ. ನೀವು ಯಾವುದಕ್ಕಾಗಿ ಭಯ ಪಡ್ತೀರೋ ಅನೇಕ ಸಂದರ್ಭಗಳಲ್ಲಿ ಅದು ನಿಮ್ಮ ಮೇಲೇನೆ ಬರ್ತದೆ, ನಿಮ್ಮ ಜೀವನದಲ್ಲಿ ಅದು ಸಂಭವಿಸ್ತದೆ. ಯಾಕೆ ಸಂಭವಿಸ್ತದೆ ಅಂದ್ರೆ, ನಿಮ್ಮ ಹೃದಯವನ್ನ ಅದಕ್ಕಾಗಿ ನೀವು ತೆರೆದಿಟ್ಟಿರೋದ್ರಿಂದ. ಯಾಕೆ ನಾನು ಎಷ್ಟೋ ಸಲ ಹೇಳಿದ್ದೇನೆ, ನಿಮ್ಮ ಹೃದಯಕ್ಕೆ 3 ಬಾಗಿಲುಗಳಿವೆ. ಯಾವ್ದು 3 ಬಾಗಿಲುಗಳು? ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು ಮತ್ತು ನಮ್ಮ ನಾಲಿಗೆ. ಸೊ ನೀವೇನ ಕಣ್ಣಿಂದ ನೋಡ್ತಾ ಇದ್ರಿ, ನ್ಯೂಸ್ ಪತ್ರಿಕೆಯಲ್ಲಿ ಆಗಿರ್ಬೋದು, ಅಥವಾ ಏನ ಕಿವಿಯಿಂದ ಕೇಳಿಸ್ಕೊಳ್ತಾ ಇದ್ದೀರಿ, ಸುದ್ದಿ ಮಾಧ್ಯಮಗಳ ಮೂಲಕ ಯಾವ ಸುದ್ದಿಯನ್ನು ಆಲಿಸ್ತಾ ಇದ್ದೀರಿ, ಮತ್ತು ನಿಮ್ಮ ಬಾಯಿಂದ ಯಾವ್ದು ನುಡಿತಾ ಇದ್ದೀರಿ. ಪ್ರಿಯರೇ, ಈ 3 ಬಾಗಿಲುಗಳಿಂದ ನೀವು ಏನನ್ನ ನಿಮ್ಮ ಒಳಗಡೆ ಕಳಿಸ್ತೀರಿ, ಅದು ನಿಮ್ಮ ಹೃದಯದಲ್ಲಿ ಹೋಗಿ, ಯಾಕೆ ನಿಮ್ಮ ಹೃದಯ ಬಂದು ನಿಮ್ಮ ಹೃದಯಕ್ಕೆ ಬಾಗಿಲುಗಳು ಯಾವಾಗ ತೆರಲ್ಪಡ್ತದೋ
ಅವುಗಳ ಮೂಲಕ ಯಾವ ರೀತಿಯ ಬೀಜಗಳನ್ನ, ಯಾವ ರೀತಿ ನುಡಿಗಳನ್ನ ಒಳಗಡೆ ತೆಗೆದುಕೊಳ್ತೀರಿ, ಆ ನುಡಿಗಳು ಅಥವಾ ಆ ಒಂದು ಬೀಜಗಳು ನಿಮ್ಮ ಹೃದಯ ಬಿತ್ತನಾಗ್ತದೆ. ಯಾವಾಗ ಬಾಯದ ನುಡಿಗಳಿಗೆ ನೀವು ಆಸ್ಪದ ಕೊಡ್ತೀರಿ, ಆ ಬಾಯದ ನುಡಿಗಳು ನಿಮ್ಮ ಒಳಗಡೆ ಪ್ರವೇಶಿಸಿ ನಿಮ್ಮ ಹೃದಯವನ್ನ ಬಿಗಿಯಾಗಿ ಬಂಧಿಸ್ಬಿಡ್ತವೆ, ಹಿಡ್ಕೊಳ್ಬಿಡ್ತದೆ. ನಿಮ್ಮ ಹಾರ್ಟ್, ನಿಮ್ಮ ಹೃದಯ ಯಾವಾಗ ಬಂಧಿಸಲ್ಪಡ್ತದೋ ನಿಮ್ಮ ಜೀವನವೇ ಬಂಧನದಲ್ಲಿರ್ತದೆ. ಅದಕ್ಕೆ ಈ ಪ್ರೇರೆ ನಿಮ್ಮ ಹೃದಯದಿಂದಲೇ ಹೊಳೆಗಳು, ಪ್ರೈಸ್ ಬಿಡಿ ಗಾಡ್, ಜೀವಕರವಾದ ಹೊಳೆಗಳು, ಜೀವ ಹುಕ್ಕಿ ಹರಿಯುವಂಥದ್ದು. ನಿಮ್ಮ ಹೃದಯದಿಂದ ಜೀವದ ಚಿಲುಮೆಗಳು ಹೊರಬರುವಂಥದ್ದು. ಬಟ್ ನಿಮ್ಮ ಹೃದಯ ಯಾವಾಗ ಬಂಧನಕ್ಕೊಳಗಾಗ್ತದೋ, ಬಿಗಿಯಾಗಿ ಹಿಡಿಯಲ್ಪಡ್ತದೋ, ಆಗ ಒಳಗಡೆ ಇರುವಂತಹ ಜೀವ ಹೊರಡ ಬರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಥ್ಯಾಂಕ್ ಗಾಡ್, ನಿಮ್ಮ ಹೃದಯವನ್ನ ಬಿಗಿಯಾಗಿ ಹಿಡ್ಕೊಳ್ಳಿಕ್ಕಾಗಿ ಯಾವ ಕಾರಣಕ್ಕೂ ಭಯದ ನುಡಿಗಳಿಗೆ, ಅದು ಭಯಕ್ಕೆ ಅವಕಾಶ ಕೊಡ್ಬೇಡಿ. ದೇವರ ನಂಬಿರಿ, ವಿಶ್ವಾಸದಲ್ಲಿ ನಿಂತುಕೊಳ್ಳಿ, ದೇವರ ವಿಶ್ರಾಂತಿಯಲ್ಲಿ ಪ್ರವೇಶಿಸಿ. ಯಾಕೆಂದ್ರೆ ಭಯ ದೇವರದಲ್ಲ. ನಾವು ಭಯದ ಒಡೆಯ ಸೈತನಿಗೆ ಸಂಬಂಧಪಟ್ಟವರಲ್ಲ, ದೇವರಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ ಪ್ರೈಸ್ ಬಿಡಿ ಗಾಡ್, ದೇವರಿಗೆ ಯಾವ್ದು ಸಂಬಂಧಪಟ್ಟಿದೆಯೋ ಅದ್ರ ಕಡೆ ಗಮನ ಕೊಡೋಣ. ಭಯ ದೇವರಿಗೆ ಸಂಬಂಧಪಟ್ಟಿದ್ದಲ್ಲ, ವಿಶ್ವಾಸ ಮಾತ್ರ ದೇವರಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಮ್ಮನ್ನ ವಿಶ್ವಾಸದಿಂದ ಜೀವಿಸಲಿಕ್ಕಾಗಿ ಕರೆ ಕೊಟ್ಟಿದ್ದಾರೆ, ವಿಶ್ವಾಸದಿಂದ ಜೀವಿಸಬೇಕೆಂಬುದಾಗಿ ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಬಟ್ ಗುಡ್ ನ್ಯೂಸ್ ಏನಂದ್ರೆ ನೀವು ಭಾವನೆಗಳಿಂದ ಜೀವಿಸಲಿ ಎಂಬುದಾಗಿ ಅಲ್ಲ. ಯಾಕೆಂದ್ರೆ ಭಾವನೆಗಳನ್ನು ಮೊದಲಿನಿಂದ ಬದಲಾಗ್ತಾ ಇರ್ತವೆ. ಆದ್ರೆ ನಿಮ್ಮ ಕಡೆಗೆ ದೇವರು ಏನಂತ ನುಡಿದಿದ್ದಾರೋ, ನಿಮ್ಮ ಕಡೆಗೆ ಏನಂತ ವಾಗ್ದಾನ ಮಾಡಿದಾರೋ, ಆ ನಿಮ್ಮ ಕಡೆಗೆ ಇರುವಂತಹ ದೇವರ ವಾಕ್ಯವು ಎಂದಿಗೂ ಬದಲಾವಣೆ ಆಗೋದಿಲ್ಲ. ನಿಮ್ಮ ಭಾವನೆಗಳು ಬದಲಾಗ್ತವೆ, ವ್ಯಕ್ತಿಗಳು ಬದಲಾವಣೆ ಆಗ್ತವೆ, ಪರಿಸ್ಥಿತಿಗಳು ಬದಲಾವಣೆ ಆಗ್ತವೆ. ಬಟ್ ಪ್ರೈಸ್ ಬಿಡಿ ಗಾಡ್, ದೇವರ ವಾಕ್ಯ, ನಿಮ್ಮ ಕಡೆಗೆ ದೇವರು ನೀಡಿರುವಂತಹ ವಾಕ್ಯಗಳು ಯಾವತ್ತೂ ಕೂಡ ಬದಲಾವಣೆ ಆಗೋದಿಲ್ಲ. ಅದು ತನ್ನ ಕಾರ್ಯವನ್ನ ನೆರವೇರಿಸ್ತವೆ. ಹಾಲೆಲೂಯ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ದೇವರ ವಾಕ್ಯ ಎಂಬ ಬಂಡೆ ಮೇಲೆ ನಿಂತುಕೊಂಡು, ದೇವರ ವಾಕ್ಯದಲ್ಲಿ ನಿಂತು ನಿಮ್ಮ ಭಾವನೆಗಳಿಗೆ ಹೇಗೆ ಭಾವಿಸ್ಬೇಕೆಂಬುದಾಗಿ ನೀವು ಕಲ್ತ್ಕೊಡ್ಬೇಕು. ಅಲ್ಲ, ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಭಾವನೆಗಳು ನಿಮ್ಮನ್ನ ಕಂಟ್ರೋಲ್ ಮಾಡಬೇಕಾಗಿಲ್ಲ, ಅವುಗಳಿಗೆ ಅನುಮತಿ ಕೊಡಬೇಡಿ. ಬದಲಾಗಿ ನೀವು ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನೆಲೆಯಾಗಿ ನಿಂತುಕೊಂಡು ನಿಮ್ಮ ಭಾವನೆಗಳಿಗೆ ನೀವು ಹೇಳ್ಕೊಡ್ಬೇಕು ಹೇಗೆ ಭಾವಿಸ್ಬೇಕು, ಅಥವಾ ಹೇಗೆ ಭಾವನೆಗಳು ಬರಬೇಕೆಂಬುದಾಗಿ ಅವುಗಳಿಗೆ ನೀವು ನುಡಿಬೇಕು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಒಂದು ಗುಡ್ ನ್ಯೂಸ್ ಏನಂದ್ರೆ, ಹೌದು, ನಾವೆಲ್ಲರೂ ಕೂಡ ಒಂದನ್ನೊಂದು ಕಾಲದಲ್ಲಿ, ಅಂದ್ರೆ ಅದರ ಅರ್ಥ ಹಿಂದೆ ಈ ಲೋಕದಲ್ಲಿ ನಾವು ಜನಿಸಿ ಈ ಲೋಕಕ್ಕೆ ಅನುಗುಣವಾಗಿ ನಾವು ಜೀವಿಸುವಾಗ, ಲೋಕದ ಅಧೀನದಲ್ಲಿ, ಲೋಕದ ಒಡೆಯ ಸೈತಾನನು, ಆ ಶತ್ರುವಿನ ಅಧೀನದಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ಅವನ ನಿಯಮದಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಭಯದ ನಿಯಮದಡಿಯಲ್ಲಿ ಕೆಲಸ ಮಾಡಿ ಆ ಭಯ ನಮ್ಮನ್ನ ಮಾಡೋ ದಿಕ್ಕಿನಲ್ಲಿ ಮುನ್ನಡೆಸ್ತಾ ಇತ್ತು. ಬಟ್ ಪ್ರೈಸ್ ಬಿಡಿ ಗಾಡ್, ನಾವ್ ಯಾವಾಗ ಯೇಸುವ ನಮ್ಮ ಸ್ವಂತ ರಕ್ಷಕರಾಗಿ, ನಮ್ಮ ಪ್ರಭುವಾಗಿ, ನಮ್ಮ ದೇವರಾಗಿ ಸ್ವೀಕಾರ ಮಾಡ್ಕೊಂಡು, ಪ್ರೈಸ್ ಬಿಡಿ ಗಾಡ್, ಅದು ನಮ್ಮ ಜೀವಿತವನ್ನ ಭಯದ ಅಧೀನದಿಂದ ಬಿಡುಗಡೆ ಮಾಡಿ ವಿಶ್ವಾಸದ ದಿಕ್ಕಿನತ್ತ, ವಿಶ್ವಾಸದಲ್ಲಿ ಮುನ್ನಡೆಯುವಂತೆ ಪ್ರೈಸ್ ಬಿಡಿ ಗಾಡ್ ನಮ್ಮನ್ನ ಬದಲಾಯಿಸ್ತು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಜಸ್ಟ್ ನಾವು ದೇವರ ವಾಕ್ಯ ನೋಡೋಣ. ರೋಮನಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 17. ರೋಮನಿಗೆ ಬರೆದ ಪತ್ರ, ಯುವರ್ ಇಂಟರ್ನೆಟ್ ಕನೆಕ್ಷನ್ ಈಸ್ ಅನ್ಸ್ಟೇಬಲ್. ಪ್ರಿಯರೇ, ಯಾವ ರೀತಿ ಪದೇ ಪದೇ ಮೆಸೇಜ್ ಬರ್ತಾ ಇದೆಯೋ, ಅದೇ ತರ ಅನೇಕ ಸಂದರ್ಭಗಳಲ್ಲಿ ಈವನ್ ದೇವರು ತನ್ನ ವಾಕ್ಯದ ಮೂಲಕ ಆಗಿರ್ಬೋದು, ಅದು ತನ್ನ ಆತ್ಮನ ಮೂಲಕ, ನಾವು ಯಾವಾಗ ಭಯದ ಕಾರ್ಯಗಳಿಗೆ ಆಸ್ಪದ ಕೊಟ್ಟು ನಾವು ಅನ್ಸ್ಟೇಬಲ್ ಆಗ್ತೀವೋ, ಥ್ಯಾಂಕ್ ಗಾಡ್, ಪವಿತ್ರ ಆತ್ಮರು ಈವನ್ ಅವರ ವಾಕ್ಯದ ಮೂಲಕ ನಮ್ಮನ್ನು ಮತ್ತೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಭಯ ಪಡಬೇಡಿ.
ನೀವೇನ್ ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಂತಿದ್ದೀರೋ ಆ ನೆಲವನ್ನ, ಆ ಸ್ಥಾನವನ್ನು ಬಿಟ್ಕೊಡ್ಬೇಡಿ, ಚಂಚಲಚಿತ್ತರಾಗಬೇಡಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ಯಾವಾಗ ಒಂದ್ಸಲ ಇಂಟರ್ನೆಟ್ ಅನ್ಸ್ಟೇಬಲ್ ಆಗ್ತದೋ, ಈವನ್ ಆ ಕಡೆ ಈ ಕಡೆ ಯಾವುದೇ ವಿಧವಾದ ಕಾರ್ಯ ಕೂಡ ಮಾಡ್ಲಿಕ್ಕೆ ಸಾಧ್ಯವಾಗುದಿಲ್ಲ, ಎಲ್ಲ ಸ್ಟಕ್ ಆಗ್ತದೆ. ಇನ್ ದ ಸೇಮ್ ವೇ, ನೀವ್ ಯಾವಾಗ ಭಯಕ್ಕೆ ಆಸ್ಪದ ಕೊಟ್ಟು ಅದು ನಿಮ್ ಒಳಗಡೆ ಹೋಗಿ ನಿಮ್ಮ ಹೃದಯವನ್ನ ಗ್ರಿಪ್ ಆಗಿ ಇಟ್ಕೊಳ್ಳಿಕ್ಕಾಗಿ ಅವಕಾಶ ಕೊಡ್ತೀರಿ, ಆಗ ನಿಮ್ಮ ಹೃದಯ ಯಾವಾಗ ಆ ಭಯದ ನುಡಿಗಳಲ್ಲಿ ಬಿಗಿಯಾಗಿ ಹಿಡಿಯಲ್ಪಡ್ತದೋ, ಆಗ ನಿಮ್ಮ ಜೀವನದಲ್ಲಿ ಎಲ್ಲಾ ಕಾರ್ಯಗಳು ಕೂಡ ಪ್ರೇರೆ ಜಸ್ಟ್ ಯಾವ ಕಾರಣಕ್ಕೂ ನೀವು ಅಂದ್ಕೊಂಡ ರೀತಿಯಲ್ಲಿ ನೀವು ಅಂದ್ಕೊಂಡ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ರೋಮನ್ಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 17. ರೋಮನ್ಸ್ ಚಾಪ್ಟರ್ 5 ವರ್ಸ್ 17. ಒಬ್ಬನ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳಿದರೆ, ಕೃಪೆಯನ್ನು ನೀತಿಯ ದಾನವನ್ನು ಹೇರಳವಾಗಿ ಹೊಂದಿದವರು ಯೇಸು ಕ್ರಿಸ್ತರೆಂಬ ಆ ಒಬ್ಬರ ಮೂಲಕ ಜೀವದಲ್ಲಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ವಾಕ್ಯ ಹೇಳ್ತದೆ, ಒಬ್ಬ ಯಾವಾಗ ಪಾಪವನ್ನು ಮಾಡಿದನೋ ಆ ಒಬ್ಬನ ದೆಸೆಯಿಂದ ಎಲ್ಲರ ಮೇಲೆ ಮರಣವು ಆಳ್ವಿಕೆ ಮಾಡ್ತಾ ಇತ್ತು. ಆ ಒಬ್ಬ ಅಂದ್ರೆ ಯಾರು? ಒಬ್ಬನು ಅಂದ್ರೆ ಹೌದು, ಮೊದಲನೆಯ ಆದಾಮನು ಮಾಡಿದ ಅಪರಾಧ ನಿಮಿತ್ತವಾಗಿ ಮರಣ ಉಂಟಾಗಿ, ಮರಣವು ಎಲ್ಲರ ಮೇಲೆ ಆ ಒಬ್ಬನ ದೆಸೆಯಿಂದ ಎಲ್ಲರ ಮೇಲೆ ಆಳ್ವಿಕೆ ಮಾಡ್ತಾ ಇತ್ತು. ಬಟ್ ಪ್ರೈಸ್ ಬಿ ಗಾಡ್, ಇಲ್ಲಿ ವಾಕ್ಯ ಹೇಳ್ತದೆ, ದೇವರ ಕೃಪೆಯನ್ನ ಮತ್ತು ನೀತಿಯ ದಾನವನ್ನ ಹೇರಳವಾಗಿ ಹೊಂದಿದವರು ಯೇಸು ಕ್ರಿಸ್ತರೆಂಬ ಈ ಒಬ್ಬರ ಮೂಲಕ ಜೀವದಲ್ಲಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಸೊ ಇಲ್ಲಿ ದೇವರ ವಾಕ್ಯ ನಮ್ಗೆ ಏನು ತಿಳಿಸೋದಂತಂದ್ರೆ, ನೀವು ಯಾವ ಕಾರಣಕ್ಕೂ ಇನ್ನೆಂದಿಗೂ ಆ ಪಾಪದ ಪ್ರಜ್ಞೆಯಲ್ಲಿ ನೀವು ಜೀವಿಸಬಾರ್ದು, ಅಥವಾ ರೋಗದ ಪ್ರಜ್ಞೆಯಲ್ಲಿ ಜೀವಿಸಬಾರ್ದು, ಸೋಲಿನ ಪ್ರಜ್ಞೆಯಲ್ಲಿ ಜೀವಿಸಬಾರ್ದು. ಇಂದಿನಿಂದ ನೀವೆಲ್ಲರೂ ಕೂಡ ನೀತಿವಂತಿಕೆಯ ಹಾದಿಯಲ್ಲಿ ನಿಮ್ಮನ್ನು ನೀವು ಆಲೋಚಿಸಬೇಕು. ನೀವು ನೀತಿವಂತಿಕೆಯಲ್ಲೇ ನೀವು ಸದಾಕಾಲ ಜೀವಿಸಬೇಕು. ಪ್ರಿಯರೇ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತಾನೆ. ಈಗ ಒಂದು ವ್ಯಕ್ತಿ ಅವನು ಯಾವತ್ತಿಗೂ ವ್ಯಭಿಚಾರ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಅಥವಾ ಡ್ರಿಂಕ್ಸ್ ಮಾಡಿಲ್ಲ, ಅಥವಾ ಧೂಮಪಾನ ಮಾಡಿಲ್ಲ, ಮದ್ಯಪಾನ ಏನೂ ಮಾಡಿಲ್ಲ. ಬಟ್ ಆತನು ನಾಸ್ತಿಕನಾಗಿದ್ದಾನೆ, ಆತನು ದೇವರನ್ನ ನಂಬದಿರುವ ವ್ಯಕ್ತಿ ಆಗಿದ್ದಾನೆ. ಒಂದ್ ವೇಳೆ ಅವನು ಸತ್ತ, ಈಗ ಅವನು ಸತ್ತ ತಕ್ಷಣ ಅವನು ಎಲ್ಲಿಗೆ ಹೋಗ್ತಾನೆ? ನಿಜಕ್ಕೂ ಪರಲೋಕ ಹೋಗ್ತಾನ? ಹಲೋ, ಪರಲೋಕ ಹೋಗ್ತಾನ? ಖಂಡಿತ ಇಲ್ಲ. ಗುಡ್. ಬಟ್ ಆದ್ರೆ ಅದೇ ರೀತಿ ಯಾಕಂದ್ರೆ ಇವನು ಒಳ್ಳೆ ಮನುಷ್ಯನಾಗಿದ್ರು ಕೂಡ, ಒಳ್ಳೆ ಕಾರ್ಯವನ್ನು ಮಾಡುವ ವ್ಯಕ್ತಿಯಾಗಿದ್ರು ಕೂಡ ಅವನು ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಇನ್ನು ನಿಮಗೆ ಸುಲಭವಾಗಿ ಹೇಳ್ತೇನೆ ಅರ್ಥ ಆಗ್ಲಿಕ್ಕಾಗಿ. ಅಂದ್ರೆ ಈ ವ್ಯಕ್ತಿ ವ್ಯಭಿಚಾರ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಮೋಸ ಮಾಡಿಲ್ಲ, ಅಥವಾ ಕುಡಿಲಿಲ್ಲ, ಧೂಮಪಾನ ಮಾಡಲಿಲ್ಲ, ಎಲ್ಲ ಬರೀ ಒಳ್ಳೇದನ್ನೇ ಮಾಡಿದಾನೆ. ಆದ್ರೂ ಕೂಡ ಅವನು ಪರಲೋಕ ಹೋಗ್ಲಿಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ಇನ್ನೊಬ್ಬ ವ್ಯಕ್ತಿ ವ್ಯಭಿಚಾರ ಮಾಡ್ತಾ ಇದ್ದಾನೆ, ಕುಡಿತಾ ಇದ್ದಾನೆ, ಧೂಮಪಾನ ಮಾಡ್ತಾ ಇದ್ದಾನೆ, ಕಳ್ತನ ಮಾಡ್ತಾ ಇದ್ದಾನೆ. ಈಗ ಇವರಿಬ್ರು ಕೂಡ ಸತ್ರು. ಇವರಿಬ್ರು ಎಲ್ಲಿಗೆ ಹೋಗ್ತಾರೆ? ಒಂದೇ ಸ್ಥಳಕ್ಕೆ ಹೋಗ್ತಾರೆ ಅಥವಾ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತಾರೆ? ಯೋಚನೆ ಮಾಡಿ ನೋಡಿ. ಬೇರೆ ಬೇರೆ ಸ್ಥಳನ ಒಂದೇ ಸ್ಥಳನ? ಒಂದೇ ಸ್ಥಳಕ್ಕೆ ಹೋಗ್ತಾನೆ. ಒಂದೇ ಸ್ಥಳಕ್ಕೆ. ಹಲೋ, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಅದರ ಅರ್ಥ, ಒಂದು ವ್ಯಕ್ತಿ ಅಥವಾ ಅವನು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ, ಅದರಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಥವಾ ಒಂದು ವ್ಯಕ್ತಿ ಎಷ್ಟೇ ಕೆಟ್ಟ ಕಾರ್ಯಗಳು ಮಾಡಿದ್ರು ಕೂಡ ಅದರಿಂದ ಕೂಡ ಏನು ಕೂಡ ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದ್ರೆ ಒಬ್ಬನು ಒಳ್ಳೆ ಕಾರ್ಯಗಳನ್ನೇ ಮಾಡ್ಕೊಂಡು ಬಂದಿದ್ದಾನೆ, ಇನ್ನೊಬ್ಬ ಕೆಟ್ಟ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾನೆ. ಬಟ್ ಅವನ ಕಾರ್ಯಗಳಿಗೆ ಅನುಗುಣವಾಗಿ ನಾವು ನೋಡ್ತೇವೆ,
ಯಾವ ಕಾರಣಕ್ಕೂ ಅವರು ತಲುಪಬೇಕ ಸ್ಥಳ ನಿಗದಿ ಆಗೋದಿಲ್ಲ. ಯಾಕೆಂದ್ರೆ ಮುಖ್ಯವಾದ ಕಾರ್ಯ ಏನಂತಂದ್ರೆ ಅವರು ಯಾವ ಕಾರ್ಯಗಳು ಮಾಡ್ತಾ ಇದ್ದಾರೋ ಅದರಿಂದಾಗಿಲ್ಲ, ಅವರು ಯಾರಿಗೆ ಸಂಬಂಧಪಟ್ಟವರಾಗಿದ್ದಾರೋ ಅದು ತುಂಬಾ ಮುಖ್ಯ. ಏಕೆಂದ್ರೆ ಅವರಿಬ್ರು ಕೂಡ ಮೊದಲನೆಯ ಆದಾಮನಿಗೆ ಸಂಬಂಧಪಟ್ಟಿರೋದ್ರಿಂದ ಅವ್ರು ಒಳ್ಳೇದನಾದ್ರೂ ಮಾಡ್ಲಿ ಕೆಟ್ಟದನಾದ್ರೂ ಮಾಡ್ಲಿ, ಮೊದಲನೇ ಆದಾಮನಿಗೆ ಸಂಬಂಧಪಟ್ಟಂತ ಮಕ್ಕಳಾಗಿದ್ದರಿಂದ ಎಲ್ಲರೂ ಕೂಡ ಪಾಪಿಗಳಾಗಿ ಜೀವಿಸ್ತಾರೆ. ಹೌದಾ? ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರಿಯರೇ, ಆದ್ರೆ ಗುಡ್ ನ್ಯೂಸ್ ಏನಂದ್ರೆ ನಾನು ಮತ್ತು ನೀವು ಕೂಡ ಅದೇ ರೀತಿ ಅದೇ ಮೊದಲನೇ ಆದಾಮನಿಂದ ಹುಟ್ಟಿ ಬಂದ ಮಕ್ಕಳಾಗಿದ್ವಿ. ನಾವೆಲ್ಲರೂ ಪಾಪಿಗಳಾಗಿರೋದ್ರಿಂದ, ಆದಾಮನ ಮೂಲಕ ನಾವು ಬಂದಂತಹ ಮಕ್ಕಳಾಗಿರೋದ್ರಿಂದ, ಆದಾಮನಿಗೆ ಸಂಬಂಧಪಟ್ಟಂತ ಮಕ್ಕಳಾಗಿರೋದ್ರಿಂದ ನಾವ್ಯಾರು ಕೂಡ ಸ್ವರ್ಗಕ್ಕೆ ನಾವೆಷ್ಟೇ ಒಳ್ಳೆ ಕಾರ್ಯಗಳು ಮಾಡಿದ್ರು ಕೂಡ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ, ಪರಲೋಕ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹೌದಾ? ಬಟ್ ಪ್ರೈಸ್ ಬಿ ಟು ಗಾಡ್. ಆದ್ರೆ ನಾನು ಮತ್ತು ನೀವು ಕಡೆಯ ಆದಾಮರಾಗಿರುವಂತಹ ಪ್ರಭು ಯೇಸುವನ್ನ ಸ್ವೀಕಾರ ಮಾಡ್ಕೊಂಡಿರೋದ್ರಿಂದ ಪ್ರೈಸ್ ಬಿ ಟು ಗಾಡ್, ನಾವೆಲ್ಲರೂ ಈ ನಿಮಿಷದಲ್ಲಿ ಪ್ರಭು ಯೇಸುವಿಗೆ ಕಡೆಯ ಆದಾಮನಿಗೆ ಸಂಬಂಧಪಟ್ಟಂತ ಮಕ್ಕಳಾಗಿರೋದ್ರಿಂದ ಥ್ಯಾಂಕ್ ಗಾಡ್, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಮೂಲಕ ಪರಲೋಕ ಹೋಗುವಂತ ಮಕ್ಕಳಾಗಿದ್ದೇವೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಮತ್ತು ನಾನು ಕಡೆಯ ಆದಾಮನಿಗೆ ಸಂಬಂಧಪಟ್ಟಿರೋದ್ರಿಂದ ನೀವು ಒಳ್ಳೇದನ್ನ ಮಾಡ್ತಿರೋ ಅಥವಾ ಮಾಡೋದಿಲ್ವೋ, ಆದ್ರೂ ಕೂಡ ನೀವು ದೇವರ ಮಗುವಾಗಿದ್ದೀರಿ. ಹೌದಾ? ಪ್ರಿಯರೇ, ನಾವು ದೇವರ ಮಗುವಾಗಿರುವಂತದ್ದು ನಾವು ಒಳ್ಳೆ ಕಾರ್ಯಗಳು ಮಾಡಿದ್ರಿಂದಲ್ಲ, ಬದಲಾಗಿ ನಾವು ಯಾರಿಗೆ ಸಂಬಂಧಪಟ್ಟವರಾಗಿದ್ದೀವೋ, ನಾವು ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟವರಾಗಿರೋದ್ರಿಂದ, ದೇವರು ನಮಗೆ ತಿರುಗಿ ಹುಟ್ಟಿಸಿರೋದ್ರಿಂದ, ನಾವು ದೇವರಿಗೆ ಸಂಬಂಧಪಟ್ಟಿರೋರಾಗಿರೋದ್ರಿಂದ ಪ್ರೈಸ್ ಬಿ ಟು ಗಾಡ್, ನಾವು ದೇವರ ಮಗುವಾಗಿದ್ದೇವೆ. ಸೊ ಅದಕ್ಕಾಗಿ ದೇವರ ಮಗುವಾಗಿರುವಂತಹ ಒಂದು ವ್ಯಕ್ತಿ ಅಂದ್ರೆ ತಿರುಗಿ ಹುಟ್ಟಿರುವಂತಹ ದೇವರ ಮಗು, ಈ ಕಾರ್ಯ ನಂಬಲಿಕ್ಕೆ ನಮ್ಮಲ್ಲಿ ಅನೇಕರಿಗೆ ಕಷ್ಟ ಆಗ್ತದೆ. ಅಂದ್ರೆ ಒಬ್ಬ ಅವಿಶ್ವಾಸಿ ಅವನು ಒಳ್ಳೇದ್ರ ಮಾಡ್ಲಿ ಅಥವಾ ಮಾಡದೇ ಇರ್ಲಿ, ಅವನು ಪರಲೋಕಕ್ಕೆ ಹೋಗೋದಿಲ್ಲ ಎಂಬುದಾಗಿ ಖಂಡಿತವಾಗಿ ಅದನ್ನ ಎಲ್ಲರೂ ಕೂಡ ನಂಬ್ತಾರೆ. ಈವನ್ ದೇವರ ಮಕ್ಕಳು ಕೂಡ ಅದನ್ನ ಸುಲಭವಾಗಿ ನಂಬ್ತಾರೆ. ಬಟ್ ಆದ್ರೆ ದೇವರ ಮಗುವಾಗಿರುವಂತಹ ನಾವು, ದೇವರಿಂದ ಹುಟ್ಟಿರುವಂತ ನಾವು, ತಿರುಗಿ ಹುಟ್ಟಿರುವಂತ ನಾವು, ಯೇಸುವಿಗೆ ಸಂಬಂಧಪಟ್ಟಿರುವಂತ ನಾವು, ನಮ್ಮ ಜೀವಿತವನ್ನೇ ಯೇಸು ಸ್ವಾಮಿಗೆ ಸಮರ್ಪಿಸಿಕೊಟ್ಟಿರುವಂತ ವ್ಯಕ್ತಿಯಾಗಿರುವಂತ ನಾವು ವಿಶ್ವಾಸಿಯಾಗಿದ್ದೇವೆ. ಒಂದ್ ವೇಳೆ ನೀವು ತಪ್ಪನ್ನ ಮಾಡಿದ್ರು ಕೂಡ ನೀವು ದೇವರ ಮಗುವಾಗಿ ಇರ್ತೀರಾ ಎಂಬುದಾಗಿ ಕೇಳೋದಾದ್ರೆ, ಅಥವಾ ದೇವರ ಮುಂದೆ ನೀತಿವಂತ ಮಕ್ಕಳಾಗಿ ಇರ್ತೀರಾ ಎಂಬುದಾಗಿ ಕೇಳೋದಾದ್ರೆ, ಅವರು ಯೋಚನೆ ಮಾಡ್ತಾರೆ, ಸ್ವಲ್ಪ ರಾಗ ಎಳೆದು ಹೌದಾ ಇಲ್ವೋ ಎಂಬುದಾಗಿ ಸಂಶಯಕ್ಕೊಳಗಾಗ್ತಾರೆ. ಒಂದು ಅವಿಶ್ವಾಸಿ ಅವನು ಒಳ್ಳೇದ್ ಮಾಡ್ಲಿ ಅಥವಾ ಕೆಟ್ಟದ್ ಮಾಡ್ಲಿ, ಅವನು ಖಂಡಿತವಾಗಿ ಪರಲೋಕ ಹೋಗಲ್ಲ ಎಂಬುದಾಗಿ ಎಲ್ಲರೂ ನಂಬ್ತಿವೆ. ಆದ್ರೆ ವಿಶ್ವಾಸ ಆಗಿರುವಂತ ನಾವು, ದೇವರ ಮಗುವಾಗಿರುವಂತ ನಾವು, ನೀವು ದೇವರ ಮುಂದೆ ನೀತಿವಂತ ಮಕ್ಕಳ, ನೀವು ದೇವರ ಮಗುವಾಗಿದ್ದೀರಾ, ಒಂದು ವೇಳೆ ನೀವು ತಪ್ಪನ್ನು ಮಾಡಿದ್ರು ಕೂಡ ಎಂಬುದಾಗಿ ಹೇಳುವಾಗ ನಾವು ಅನೇಕ ಸಂದರ್ಭದಲ್ಲಿ ಸಂಶಯಕ್ಕೆ ಒಳಗಾಗ್ತವೆ. ಅದ್ರ ಅರ್ಥ ಏನಂತಂದ್ರೆ, ಕಡೆಯ ಆದಾಮರಾಗಿರುವಂತ ಪ್ರಭು ಯೇಸು ಮಾಡಿರುವಂತ ಕಾರ್ಯಗಿಂತ, ಯೇಸು ಸ್ವಾಮಿಗಿಂತ, ಅವ್ರು ಮಾಡಿರುವಂತ ಕಾರ್ಯಗಳಿಗಿಂತ ಮೊದಲನೇ ಆದಾಮನು ಮಾಡಿರುವಂತ ಕಾರ್ಯಗಳೇ ತುಂಬಾ ಮೇಲ್ಮಟ್ಟದಲ್ಲಿ ಇರುವಂತವು, ತುಂಬಾ ಉನ್ನತವಾದವು ಎಂಬುದಾಗಿ ಅದು ನಾವು ನಂಬ್ತಾ ಇದ್ದೇವೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ತುಂಬಾ ಮುಖ್ಯವಾದ ಕಾರ್ಯ ಏನಂತಂದ್ರೆ, ನಾನು ಮತ್ತು ನೀವು ನೀತಿವಂತ ಮಕ್ಕಳಾಗಿರುವಂತದ್ದು, ದೇವರ ಮಗುವಾಗಿರುವಂತದ್ದು, ನಮ್ಮ ಯಾವುದೇ ಒಳ್ಳೆಯ ಕಾರ್ಯಗಳಿಂದಾಗ್ಲಿ ಅಥವಾ ಒಳ್ಳೆಯ ಕಾರ್ಯಗಳನ್ನ ಮಾಡೋದ್ರಿಂದಾಗ್ಲಿ ಅಥವಾ ಮಾಡದೇ ಇರೋದ್ರಿಂದಾಗ್ಲಿ ಅಲ್ಲ. ಮತ್ತೊಮ್ಮೆ ಹೇಳ್ತಾನೆ, ನಾವು ಬೈಬಲ್ ಅನ್ನು ಓದೋದ್ರಿಂದ ನಾವು ನೀತಿವಂತರಾಗೋದಿಲ್ಲ, ಅಥವಾ ನಾವು ಪ್ರತಿದಿನ ಪ್ರಾರ್ಥನೆ ಮಾಡೋದ್ರಿಂದ ನಾವು ನೀತಿವಂತರಾಗೋದಿಲ್ಲ, ಅಥವಾ ನಾವು ದಶಮಾಂಶವನ್ನು ನೀಡೋದ್ರಿಂದ ನಾವು ನೀತಿವಂತರಾಗೋದಿಲ್ಲ, ಉಪವಾಸ ಮಾಡೋದ್ರಿಂದ ನಾವು ಯಾವ ಕಾರಣ ನೀತಿವಂತರಾಗೋದಿಲ್ಲ. ನಾನು ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟವನಾಗಿರೋದ್ರಿಂದ ಪ್ರೈಸ್ ಬಿ ಟು ಗಾಡ್, ನಾನು ನೀತಿವಂತ ಮಗನಾಗಿದ್ದೇನೆ. ಹಾಲೆಲೂಯಾ. ಚಪ್ಪಾಳೆ ತಟ್ಟದೆ ಯೇಸುವಿನ ಘನಪಡಿಸೋಣ. ಹಾಲೆಲೂಯಾ.
Thank you, Jesus. Praise Jesus. Hallelujah. Hallelujah. ಪ್ರಿಯರೇ, 17ನೇ ವಾಕ್ಯದಲ್ಲಿ ಜಸ್ಟ್ ಮುಂದೆ ನಾನು ಮತ್ತೆ ಓದ್ತೇನೆ ಅದನ್ನ. ಒಬ್ಬನ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳಿದರೆ ಕೃಪೆಯನ್ನು ನೀತಿಯ ದಾನವನ್ನು, ಕೃಪೆ ಮತ್ತು ನೀತಿವಂತಿಕೆ, ಗ್ರೇಸ್ ಅಂಡ್ ರೈಚಸ್ನೆಸ್, ಇವೆರಡೂ ಕೂಡ ಫ್ರೀ ಗಿಫ್ಟ್. ಆ ದಾನವನ್ನು ಹೇರಳವಾಗಿ ಹೊಂದಿದವರು. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ಕೃಪೆ ಮತ್ತು ದೇವರ ನೀತಿ ಬಂದು ಫ್ರೀ ಗಿಫ್ಟ್ ಎಂಬುದಾಗಿ. ಹಲ್ಲೆಲೂಯಾ. ಫ್ರೀ ಗಿಫ್ಟ್ ಅಂದ್ರೆ ನೀವು ಮತ್ತು ನಾನು ಈಗಾಗಲೇ ದೇವರ ಕೃಪೆಯನ್ನು ಸ್ವೀಕಾರ ಮಾಡ್ಕೊಂಡಿದ್ದೇವೆ. ದೇವರ ಕೃಪೆಯನ್ನು ಸ್ವೀಕಾರ ಮಾಡ್ಕೊಂಡಿರೋದ್ರಿಂದ ಪ್ರೈಸ್ ಬಿಡಿ ಗಾಡ್, ನಾವು ದೇವರ ಮಗುವಾಗಿದ್ದೇವೆ. ಪ್ರತಿಯೊಬ್ಬರು ಬಾಯ್ತಿ ಇರೋಣ. ನಾನು ದೇವರ ಕೃಪೆಯನ್ನು ಸ್ವೀಕರಿಸಿಕೊಂಡಿರುವುದರಿಂದ ನಾನು ದೇವರ ಮಗುವಾಗಿದ್ದೇನೆ. ನಾನು ದೇವರ ಕೃಪೆಯಿಂದ ದೇವರ ಮಗುವಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ನಾನು ಮತ್ತೆ ಹೇಳ್ತಿದ್ದೇನೆ, ನೀವು ಮಾಡಿರುವಂತ ಯಾವುದೇ ಒಳ್ಳೆಯ ಕಾರ್ಯದಿಂದಾಗ್ಲಿ ನೀವು ದೇವರ ಕೃಪೆಯನ್ನು ಹೊಂದಿಲ್ಲ. ನೀವು ದೇವರ ಕೃಪೆಯನ್ನು ಹೊಂದ್ಕೊಂಡಿರುವಂತದ್ದು ನೀವು ಯಾರಲ್ಲಿ ನಂಬಿಕೆ ಇಟ್ಟಿದ್ದೀರಿ ಆ ನಂಬಿಕೆಯಿಂದಾಗಿ ಮಾತ್ರ. ಹಲ್ಲೆಲೂಯಾ. ಅದೇ ರೀತಿ ಎರಡನೇದು ಹೇಳ್ತದೆ, ದೇವರ ಕೃಪೆಯನ್ನು ಮತ್ತು ದೇವರ ನೀತಿಯನ್ನು ದಾನವಾಗಿ ಅಂದ್ರೆ ಉಚಿತವಾಗಿ ನೀವು ಅದನ್ನು ಹೊಂದ್ಕೊಂಡಿದ್ದೀರಿ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತಾ ಇಲ್ಲ, ನೀವು ದೇವರ ಕೃಪೆಯನ್ನು ಅಥವಾ ನೀತಿಯನ್ನು ನೀವು ಬಹುಮಾನವಾಗಿ ಹೊಂದ್ಕೊಂಡಿದ್ದೀರಿ ಎಂಬುದಾಗಿ ಹೇಳ್ತಾ ಇಲ್ಲ. ಅಲ್ಲಿ ವಾಕ್ಯ ಹೇಳ್ತದೆ, ನೀವು ದೇವರ ನೀತಿಯನ್ನು ಉಚಿತವಾದ ಕೊಡುಗೆಯಾಗಿ ನೀವು ಅದನ್ನ ಸ್ವೀಕಾರ ಮಾಡ್ಕೊಂಡಿದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ಬಹುಮಾನ ಅಂತಂದ್ರೆ ನೀವೇನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡಿದ್ದೀರಿ, ಅದರಿಂದಾಗಿ ಮೆಚ್ಚಿಕೊಂಡ ವ್ಯಕ್ತಿ ನಿಮಗೊಂದು ಬಹುಮಾನ ಕೊಟ್ಟಿದ್ದಾರೆ. ಅಥವಾ ನೀವೇನಾದ್ರೂ ಒಂದು ಕೆಲಸ ಮಾಡಿದ್ದೀರಿ, ಆ ಕೆಲಸದ ತಕ್ಕಂತ ಸಂಭಾವನೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ. ಬಟ್ ಅದ್ರಲ್ಲಿ ವಾಕ್ಯ ಹೇಳ್ತದೆ, ನೀವು ಹೇರಳವಾದ ಉಚಿತವಾದ ದಾನ, ಫ್ರೀ ಗಿಫ್ಟ್ ಅಂದ್ರೆ ನೀವೇನು ಮಾಡಿಲ್ಲ, ನೀವು ಜಸ್ಟ್ ಉಚಿತವಾಗಿ ಅವುಗಳನ್ನ ಸ್ವೀಕಾರ ಮಾಡಿಕೊಂಡಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಈ ಎರಡು ಕಾರ್ಯಗಳನ್ನು ಸ್ವೀಕಾರ ಮಾಡ್ಕೊಂಡಂತ ಮಕ್ಕಳಾಗಿದ್ದೀರಿ. ಯಾವ್ದು? ದೇವರ ಕೃಪೆ ಮತ್ತು ದೇವರ ನೀತಿಯನ್ನ. ಪ್ರತಿಯೊಬ್ಬ ಬಾಯಿ ಇರೋಣ ಪ್ರಿಯರೇ, ನಾನು ದೇವರ ಕೃಪೆಯನ್ನು ಮತ್ತು ದೇವರ ನೀತಿಯನ್ನು ಸ್ವೀಕರಿಸಿಕೊಂಡಿದ್ದೇನೆ. ಇವುಗಳನ್ನು ನಾನು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದರಿಂದ ಸ್ವೀಕಾರ ಮಾಡಿಕೊಂಡಿಲ್ಲ, ಬದಲಿಗೆ ನಾನು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದರಿಂದ ನಾನು ಇವುಗಳನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ನಾವು ದೇವರ ಕೃಪೆಯನ್ನ ಮತ್ತು ನೀತಿವಂತಿಕೆಯನ್ನ ನಾವು ಇವೆರಡನ್ನು ಕೂಡ ನಾವು ಸ್ವೀಕಾರ ಮಾಡ್ಕೊಂಡಿದ್ದೇವೆ. ನೀತಿವಂತಿಕೆ ಅಂದ್ರೇನು? ನೀತಿ ಅಂದ್ರೆ ರೈಚಸ್ನೆಸ್. ನೀತಿ ಅಂದ್ರೆ ಪ್ರಿಯರೇ, ನೀತಿ ಅಂದ್ರೆ ನಮ್ಗೆ ಗೊತ್ತಿದೆ, ದೇವರೊಂದಿಗೆ ಯಾವುದೇ ತಪ್ಪಿತಸ್ಥ ಮನೋಭಾವನೆ ಇಲ್ಲದೆ ದೇವರೊಂದಿಗೆ ನಿಂತುಕೊಳ್ಳುವಂಥದ್ದು. ನೀವು ಮಾಡಿರುವಂತಹ ಕಾರ್ಯಗಳಿಂದ ನೀವು ದೇವರೊಂದಿಗೆ ತಪ್ಪಿತಸ್ಥ ಮನೋಭಾವನೆ ಇಲ್ಲದೆ ನಿಂತುಕೊಳ್ತಾ ಇಲ್ಲ. ನೀವು ಕ್ರಿಸ್ತ ಯೇಸುವಿಗೆ ಸೇರಿರೋದ್ರಿಂದ, ಕ್ರಿಸ್ತ ಯೇಸುವಿಗೆ ಸಂಬಂಧಪಟ್ಟವರಾದ್ರಿಂದ ಪ್ರೈಸ್ ಬಿ ಗಾಡ್, ದೇವರೊಂದಿಗೆ ನೀವು ಯಾವುದೇ ತಪ್ಪಿತಸ್ಥ ಮನೋಭಾವನೆ ಇಲ್ಲದೆ ನಿಂತುಕೊಂಡಿದ್ದೀರಿ. ಹಲ್ಲೆಲೂಯಾ. 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 ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಅದಕ್ಕಾಗಿ ವಾಕ್ಯ ಹೇಳ್ತದೆ, ನಾನು ಮತ್ತು ನೀವೆಲ್ಲರೂ ಕೂಡ ಉಚಿತವಾದ ಕೃಪೆಯನ್ನ ಮತ್ತು ಉಚಿತವಾದಂತ ನೀತಿಯನ್ನ ನಾವು ಸ್ವೀಕಾರ ಮಾಡಿಕೊಂಡಿದ್ದೇವೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವೆರಡನ್ನ ನಾವು ಸ್ವೀಕಾರ ಮಾಡ್ಕೊಂಡಿರೋದ್ರಿಂದ ನಾವು ಏನಾಗಿದ್ದೇವೆ? ಯಾತಕ್ಕಾಗಿ ಇವೆರಡನ್ನ ನಾವು ಸ್ವೀಕಾರ ಮಾಡ್ಕೊಂಡಿದ್ದೇವೆ? ನೋಡ, ಇವೆರಡನ್ನ ಯಾತಕ್ಕಾಗಿ ಸ್ವೀಕಾರ ಮಾಡ್ಕೊಂಡಿದ್ದೇವೆ? ಪ್ರಿಯರೇ, ಇಲ್ಲಿ ವಾಕ್ಯ ಹೇಳ್ತದೆ, ಇವೆರಡನ್ನ ನೀವು ಸ್ವೀಕಾರ ಮಾಡ್ಕೊಂಡಾಗ ಏನಾಗ್ತದೆ? ಎತ್ತಕ್ಕಾಗಿ ಇದನ್ನು ನೀವು ಸ್ವೀಕಾರ ಮಾಡಿಕೊಂಡಿದ್ದೀರಿ? ಮತ್ತೆ ಅಲ್ಲಿ ವಾಕ್ಯನ ಓದೋಣ. ಯಾಕೆಂದ್ರೆ
ಒಬ್ಬನ ಅಪರಾಧದಿಂದ ಮರಣ ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳಿದರೆ ಕೃಪೆಯನ್ನು ನೀತಿಯ ದಾನವನ್ನು ಹೇರಳವಾಗಿ ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬನ ಮೂಲಕ ಜೀವದಲ್ಲಿ ಆಳುವವರು. ಜೀವದಲ್ಲಿ ಆಳುವರು ಅಂದ್ರೆ ಯೇಸು ಕ್ರಿಸ್ತನೆಂಬ ಆ ಒಬ್ಬ ಪುರುಷನ ಮೂಲಕ ನಿಜವಾದ ಜೀವವನ್ನು ಹೊಂದಿಕೊಳ್ಳುವರು ಮತ್ತು ಆಳ್ವಿಕೆ ಮಾಡುವರು ಎಂಬುದಾಗಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ಹಾಲೆಲೂಯ. ಪ್ರಿಯರೇ, ಇಲ್ಲಿ ವಾಕ್ಯ ಹೇಳ್ತದೆ, ನಾವು ದೇವರ ಕೃಪೆಯನ್ನ ಮತ್ತು ದೇವರ ನೀತಿಯನ್ನ ನಾವು ಇವೆರಡನ್ನು ಕೂಡ ದೇವರು ನಮಗೆ ಕೊಟ್ಟಿದ್ದಾರೆ. ದೇವರು ಇವೆರಡನ್ನು ನಮಗೆ ನೀಡಿ ನಿಮ್ಮನ್ನ ಮತ್ತು ನನ್ನನ್ನ ಆಳ್ವಿಕೆ ನಡೆಸುವಂತಹ, ಅಧಿಕಾರ ಚಲಾಯಿಸುವಂತಹ ರಾಜರನ್ನಾಗಿ ಈಗಾಗಲೇ ಮಾಡಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಅದು ಗೊತ್ತಿದೆಯೋ ಅಥವಾ ಗೊತ್ತಿಲ್ಲೋ ಗೊತ್ತಿಲ್ಲ, ಬಟ್ ಪ್ರೈಸ್ ಬಿಡಿ ಗಾಡ್. ಯಾರೆಲ್ಲ ಇವತ್ತು ಝೂಮ್ ಅಲ್ಲಿ ಈಗ ನೀವೆಲ್ಲ ಜಾಯ್ನ್ ಆಗಿದ್ದೀರಿ, ಪ್ರೈಸ್ ಬಿಡಿ ಗಾಡ್. ಯಾರೆಲ್ಲ ದೇವರ ವಾಕ್ಯವನ್ನು ಈಗ ಆಲಿಸ್ತಾ ಇದ್ದೀರಿ, ನಾನ್ ನಂಬ್ತಾ ಇದ್ದಾನೆ ನೀವೆಲ್ಲರೂ ಕೂಡ ಥ್ಯಾಂಕ್ ಗಾಡ್, ನೀವು ದೇವರಿಗೆ ರಾಜರಾಗಿದ್ದೀರಿ. ಹಾಲೆಲೂಯ. 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 ಥ್ಯಾಂಕ್ ಯು ಜೀಸಸ್. ಬಟ್ ನಿಮಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ರಾಜನು ಯಾವಾಗಲೂ ಕಿರೀಟವನ್ನು ಧರಿಸಿರ್ತಾನೆ. ಹೌದಾ ಪ್ರಿಯರೇ? ಅದೇ ತರ ನೀವು ಕೂಡ ಕಿರೀಟಧಾರಿಗಳಾಗಿದ್ದೀರಿ. ಬಟ್ ಪ್ರೈಸ್ ಬಿಡಿ ಗಾಡ್, ಗುಡ್ ನ್ಯೂಸ್ ಏನಂದ್ರೆ, ಥ್ಯಾಂಕ್ ಗಾಡ್, ನೀವ್ ಯಾವಾಗ ನಾನು ರಾಜನಾಗಿದ್ದೇನೆ, ನಾನು ಕಿರೀಟವನ್ನ ತೊಡಸ್ಕೊಂಡಿದ್ದೇನೆ ಎಂಬುದಾಗಿ ನೀವು ನಂಬುವಾಗ, ಪ್ರೈಸ್ ಬಿಡಿ ಗಾಡ್, ಗುಡ್ ನ್ಯೂಸ್ ಏನಂದ್ರೆ, ಥ್ಯಾಂಕ್ ಗಾಡ್, ನಿಮ್ಮ ವಿರುದ್ಧವಾಗಿ ಯಾವುದೇ ಪರಿಸ್ಥಿತಿಗಳು ಬಂದ್ರೂ ಕೂಡ ನೀವು ಯಾವ ಕಡೆ ಸೋಲನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಥ್ಯಾಂಕ್ ಗಾಡ್, ನಿಮ್ಮ ವಿಶ್ವಾಸವನ್ನ ಪರಿಶೋಧನೆ ಮಾಡ್ಲಿಕ್ಕಾಗಿ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ನಿಮ್ಮ ವಿಶ್ವಾಸದಲ್ಲಿ ನೀವು ಯಾವ ಕಡೆ ಗಲಿಬಿಲಿ ಆಗೋದಿಲ್ಲ. ನೀವು ಎಷ್ಟು ಮಟ್ಟಿಗೆ ಆ ಪರಿಸ್ಥಿತಿಯನ್ನ ದೇವರ ವಾಕ್ಯದ ಮೂಲಕ, ವಿಶ್ವಾಸದ ಮೂಲಕ ಜಯಿಸ್ತಿರೋ, ಪ್ರೈಸ್ ಬಿಡಿ ಗಾಡ್, ಆಗ ನಿಮಗೆ ಸಿಗುವಂತ ಒಂದು ಬಹುಮಾನ ಏನಂತಂದ್ರೆ, ನಿಮ್ಮ ಕಿರೀಟ ಇನ್ನು ಹೆಚ್ಚೆಚ್ಚಿಗೆ ಹೊಳಲಿಕ್ಕೆ ಪ್ರಾರಂಭವಾಗ್ತದೆ. ನಿಮ್ಮ ಕಿರೀಟದ ಬೆಳಕು ದುರಾತ್ಮನ ಮೇಲೆ ಬೀಳುವಾಗ ಆತನ ಕಣ್ಣು ಕುಗ್ತದೆ. ಆತನಿಗೆ ದಿಕ್ಕೆ ತೋಚಿದಂತೆ ಬಂದ ದಾರಿಗೆ ಅವನು ಯಾವುದು ಸುಂಕ ಇಲ್ಲ ಎಂಬುದಾಗಿ ಹಿಂದಿರುಗಿ ವಾಪಸ್ ಹೊರಟೋಗ್ತಾನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ಹಾಲೆಲೂಯ. ಪ್ರಿಯರೇ, ನೀವ್ ಯಾವಾಗ ಇದು ನಂಬ್ತಿರೋ, ನಾನು ಈಗಾಗಲೇ ದೇವರ ಕೃಪೆಯನ್ನ ಮತ್ತು ದೇವರ ನೀತಿಯನ್ನ ನಾನು ಹೊಂದ್ಕೊಂಡಿದ್ದೇನೆ ಎಂಬುದಾಗಿ, ಉಚಿತವಾಗಿ ಹೊಂದ್ಕೊಂಡಿದ್ದೇನೆ ಎಂಬುದಾಗಿ ನೀವು ನಂಬೋದಾದ್ರೆ, ಪ್ರೈಸ್ ಬಿಡಿ ಗಾಡ್, ನೀವೆಲ್ಲರೂ ಕೂಡ ಈಗಾಗಲೇ ರಾಜರಾಗಿದ್ದೀರಿ. ಪ್ರತಿಯೊಬ್ಬರು ಬಾಯ್ತಿ ಇರೋಣ, ನಿಮ್ಮ ವಿಶ್ವಾಸ ನುಡಿರಿ ಪ್ರಿಯರೇ. ಬಾಯ್ತಿ ಹೇಳಿ, ನಾನು ರಾಜನಾಗಿದ್ದೇನೆ. ಪಕ್ಕದಲ್ಲಿರೋ ಹೇಳಿ, ನೀವು ರಾಜರಾಗಿದ್ದೀರಿ. ಜಸ್ಟ್ ಹೇಳಿ, ಮತ್ತೆ ಹೇಳಿ, ನಾನು ರಾಜನಾಗಿದ್ದೇನೆ, ನೀವು ರಾಜರಾಗಿದ್ದೀರಿ. ಮತ್ತೆ ಹೇಳಿ, ನಾನು ರಾಜನಾಗಿರೋದ್ರಿಂದ, ನೀವು ರಾಜರಾಗಿರೋದ್ರಿಂದ, ನಮ್ಮ ಪ್ರಭು ಯೇಸು ಎಲ್ಲ ರಾಜರುಗಳಿಗೂ ರಾಜಾದಿರಾಜರಾಗಿದ್ದಾರೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ರಾಜ್ಯದಲ್ಲಿ, ದೇವರ ಸಾಮ್ರಾಜ್ಯದಲ್ಲಿ ಎಲ್ಲವೂ ಕೂಡ ಉಚಿತವಾಗಿರುವಂಥದ್ದು, ಎಲ್ಲವೂ ಕೂಡ ಫ್ರೀ. ದೇವರ ಕೃಪೆ ಎನ್ನುವಂಥದ್ದು ಕೂಡ ಫ್ರೀ, ಉಚಿತವಾದದ್ದು. ದೇವರ ನೀತಿನೂ ಕೂಡ ಫ್ರೀ. ನಾನು ಉಚಿತವಾದಂತ ಕೊಡುಗೆಗಳನ್ನು ಹೊಂದಿರೋದ್ರಿಂದ, ಪ್ರೈಸ್ ಬಿಡಿ ಗಾಡ್, ಅಲ್ಲಿ ವಾಕ್ಯ ಹೇಳ್ತದೆ, ನಾವು ಈ ಉಚಿತವಾದಂತ ಕೊಡುಗೆಗಳು ನಾನು ರಾಜನಾಗಿ ಆಳ್ವಿಕೆ ಮಾಡಲು ನನ್ನನ್ನ ರಾಜನನ್ನಾಗಿ ಮಾಡಿವೆ. ಗುಡ್ ನ್ಯೂಸ್ ಏನಂದ್ರೆ ನಾನು ಇವತ್ತು ಈ ಲೋಕದಲ್ಲಿ ಏನೇ ಸಂಭವಿಸಿದ್ರು ಕೂಡ ಯಾವುದೇ ಕೊರತೆ ಇಲ್ಲದಿರುವಂತ ರಾಜನಾಗಿ ಜೀವಿಸ್ಲಿಕ್ಕಾಗಿ ನನಗೆ ಯೋಗ್ಯತೆಯನ್ನು ಕೊಟ್ಟಿರುವಂತದ್ದು ಫ್ರೀ ಗಿಫ್ಟ್. ದೇವರ ಕೃಪೆ ಮತ್ತು ದೇವರ ನೀತಿವಂತಿಕೆ. ಹಾಲೆಲೂಯ. ಹಾಲೆಲೂಯ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರರೇ, ಯಾವ ಕಾರಣಕ್ಕೂ ಸೈತನ ಸುಳ್ಳುಗಳಿಗೆ ನಿಮ್ ಒಳಗಡೆ ನುಸುಳ್ಲಿಕ್ಕಾಗಿ, ನಿಮ್ ಒಳಗಡೆ ಪ್ರವೇಶ ಮಾಡ್ಲಿಕ್ಕಾಗಿ ಯಾರಿಗೂ ಅವಕಾಶ ಕೊಡ್ಬೇಡಿ. ಯಾಕೆಂದ್ರೆ ಅನೇಕರು ಹೇಳ್ತಾರೆ, ಹೌದು ನೀವು ಬೈಬಲ್ ಓದಿಲ್ಲಲ್ಲ, ಬೈಬಲ್ ಓದದೆ ಹೋದ್ರೆ ನಿಮಗೆ ವೈರಸ್ ಬಂದು ಅಟ್ಯಾಕ್ ಆಗ್ತದೆ, ನೀವು ಪ್ರಾರ್ಥನೆ ಮಾಡದೆ ಹೋದ್ರೆ ವೈರಸ್ ಬಂದು ಅಟ್ಯಾಕ್ ಆಗ್ತದೆ, ನೀವು ಉಪವಾಸ ಮಾಡದೆ ಹೋದ್ರೆ ವೈರಸ್ ಬಂದು ಅಟ್ಯಾಕ್ ಆಗ್ತದೆ, ನೀವು ದಶಮಾಂಶ ಕೊಡದೆ ಹೋದ್ರೆ
ವೈರಸ್ ಬಂದು ಅಟ್ಯಾಕ್ ಆಗ್ತದೆ. ನೀವು ಕೀರ್ತನೆ 91 ಹೇಳದೆ ಹೋದ್ರೆ ದೇವರು ನಿಮ್ಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಆ ವೈರಸ್ಗೆ ಅಪ್ಪಣೆ ಕೊಟ್ಬಿಡ್ತಾರೆ, ವೈರಸ್ ನಿಮ್ಮ ಜೀವನವನ್ನ ಪ್ರವೇಶಿಸ್ತದೆ. ಈ ರೀತಿಯ ಯಾವ ಕಾರಣಕ್ಕೂ ಈ ರೀತಿಯ ನುಡಿಗಳಿಗೆ ನೀವು ಯಾವ ಕಾರಣ ಕಿವಿ ಕೊಡಬಾರ್ದು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗಾಗಲೇ ನೀವು ರಾಜರಾಗಿದ್ದೀರಾ. ಹಲೋ, ನೀವು ಈಗಾಗಲೇ ರಾಜರಾಗಿರೋದ್ರಿಂದ ಗುಡ್ ನ್ಯೂಸ್ ಏನಂದ್ರೆ ಪ್ರೈಸ್ ಬಿಡಿ ಗಾಡ್. ಬೈಬಲ್ ಹೇಳ್ತದೆ, ಪ್ರಸಂಗಿ 8ನೇ ಅಧ್ಯಾಯ ವಾಕ್ಯ 4, ನೀವೆಲ್ಲ ರಾಜರಾಗಿದ್ದೀರಾ. ಇಲ್ಲಿ ವಾಕ್ಯ ಹೇಳ್ತದೆ, ಪ್ರಸಂಗಿ 8ನೇ ಅಧ್ಯಾಯ ವಾಕ್ಯ 4, ರಾಜನ ಮಾತು ಅಂದ್ರೆ ಅರಸನ ಮಾತು ಎಲ್ಲಿದೆಯೋ ಅಲ್ಲಿ ಶಕ್ತಿ ಇದೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವ್ ಯಾವಾಗ ನಾನು ರಾಜನಾಗಿದ್ದೇನೆ ಎಂಬುದಾಗಿ ನೀವು ನಂಬ್ತಿರೋ, ಪ್ರೈಸ್ ಬಿಡಿ ಗಾಡ್. ಗುಡ್ ನ್ಯೂಸ್ ಏನಂದ್ರೆ, ನೀವು ಬಾಯಿ ನುಡಿಯುವಾಗ ಪ್ರೈಸ್ ಬಿಡಿ ಗಾಡ್, ಆ ನುಡಿಗೆ ಅಧಿಕಾರದ ಶಕ್ತಿ ಇದೆ. ನಿಮ್ಮ ವಿರುದ್ಧವಾಗಿ ಯಾವ ನುಡಿಗಳು ಕೂಡ ನಿಮ್ಮ ಮೇಲೆ ದಬ್ಬಳಿಕೆಯನ್ನು ಅಥವಾ ನಿಮ್ಮ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ನಾನು ಮೊದಲು ಹೇಳಿದಂಥದ್ದು ಅದೇನಂತಂದ್ರೆ, ನೀವು ನೀತಿವಂತರಾಗಿರೋದು ಅಥವಾ ನೀವು ದೇವರಿಗೆ ರಾಜರಾಗಿರುವಂತದ್ದು ಯಾವ ಕಾರಣಕ್ಕೂ ನೀವು ಮಾಡಿದಂತ ಅಥವಾ ನಾನು ಮಾಡಿದ ಕಾರ್ಯದಿಂದಾಗಿ ಅಲ್ಲ. ಅದಕ್ಕಾಗಿ ನಾನು ಮತ್ತೆ ಒತ್ತಿ ಹೇಳ್ತೇನೆ, ಯಾವ ಕಾರಣಕ್ಕೂ ನಾವು ಈ ಸಾಹಿತ್ಯ ನುಡಿಗಳಿಗೆ ನಾವು ಯಾವ ವಿಷಯದಲ್ಲೂ ಕೂಡ ಯಾವ ಏರಿಯಾದಲ್ಲೂ ಕೂಡ ನಾವು ಗಮನ ಕೊಡಬಾರದು. ಅನೇಕ ಮಕ್ಕಳು ಜಸ್ಟ್ ನೀವು ನೋಡ್ಬೋದು ವಾಟ್ಸ್ಆಪ್ ಅಲ್ಲಿ, ನೀವು ಈಗ ಜಸ್ಟ್ ಆ ಕೊರೋನಾ ವೈರಸ್ ತಪ್ಪಿಸ್ಕೊಳ್ಳಿಕ್ಕಾಗಿ ನೀವು ಈ ಪ್ರಾರ್ಥನೆ ಮಾಡ್ಲೇಬೇಕು. ಇದನ್ನ ಮತ್ತೆ 5 ಜನಕ್ಕೆ ಅಥವಾ 8 ಜನಕ್ಕೆ ಕಳಿಸ್ಬೇಕು. ಒಂದು ವೇಳೆ ಇದನ್ನ ಈ ಚೈನ್ ಅನ್ನ ಬ್ರೇಕ್ ಮಾಡಿದ್ರೆ ನಿಮಗೆ ವೈರಸ್ ಬರ್ತದೆ ಎಂಬುದಾಗಿ ನೋಡಿದಿರ ಮೆಸೇಜ್ಗಳನ್ನ. ಪ್ರಿಯರೇ, ಒಂದು ಗುಡ್ ನ್ಯೂಸ್ ಏನಂದ್ರೆ, ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು, ಇಂತಹ ನುಡಿಗಳನ್ನ ನೀವು ನೋಡ್ಲೇಬೇಡಿ, ಕಿವಿಗೊಡ್ಲೇಬೇಡಿ, ಅದನ್ನ ನುಡಿಲೇಬೇಡಿ, ಅದನ್ನ ಯಾರು ಕೂಡ ಫಾರ್ವರ್ಡ್ ಮಾಡಬೇಡಿ, ಯಾರು ಕೂಡ ಕಳಿಸ್ಬೇಡಿ. ಯಾಕೆಂದ್ರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ, ನೀವು ಒಂದು ವೇಳೆ ಪ್ರಾರ್ಥನೆ ಮಾಡದೇ ಇದ್ರೆ ಆ ವೈರಸ್ ಬರ್ತದೆ ಎಂಬುದಾಗಿ ಯಾರು ಹೇಳಿದ್ರೆ ಅದು ಸುಳ್ಳಾದ ನುಡಿ. ನೀವು ಬೈಬಲ್ ಓದದೆ ಹೋದ್ರೆ ನಿಮ್ಗೆ ವೈರಸ್ ಬರ್ತದೆ, ಉಪವಾಸ ಮಾಡದೆ ಹೋದ್ರೆ ವೈರಸ್ ಬರ್ತದೆ, ಅಥವಾ ನಿಮ್ಮ ಕೈಗಳನ್ನ ಹ್ಯಾಂಡ್ ವಾಶ್ ಅಲ್ಲಿ ವಾಶ್ ಮಾಡ್ಕೊಳ್ಳದೆ ಹೋದ್ರೆ ವೈರಸ್ ಬರ್ತದೆ. ಪ್ರಿಯರೇ, ಹೌದು, ನಾವು ಕೈಗಳನ್ನ ನಾವು ವಾಶ್ ಮಾಡ್ಲೇಬೇಕು. ನಾನು ಕೂಡ ಪ್ರತಿದಿನ ಊಟಕ್ಕೆ ಮುಂಚೆ ಕೈ ತೊಳಿತೇನೆ. ಇವನ್ ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ಮೇಲೆ ಕೈ ತೊಳಿತೇನೆ. ಧ್ಯಾನ ಕೂಡ ಮುಗಿಸಿ ಮನೆಗೆ ಹಿಂತಿರುಗಿ ಮೇಲೆ ಕೈ ತೊಳಿತೇನೆ. ಹೌದು, ಕೈ ತೊಳೆದ್ರಿಂದ ಯಾವ ಕಾರಣಕ್ಕೂ ತಪ್ಪೇನಿಲ್ಲ, ಅದೆಲ್ಲ ಒಳ್ಳೇದೆ. ಆದ್ರೆ ಒಂದು ವೇಳೆ ನಿಮಗೆ ಕೈ ತೊಳಿಲಿಕ್ಕೆ ಆಗ್ಲಿಲ್ಲ, ಕೈ ತೊಳಿಲಿಕ್ಕೆ ಹ್ಯಾಂಡ್ ವಾಶ್ ಇರ್ಲಿಲ್ಲ, ಆಗ ಈಗ ನಾನು ಕೈ ತೊಳೆದಿಲ್ಲ, ಆ ವೈರಸ್ ಏನಾದ್ರು ಬಂದ್ಬಿಡ್ಬೋದು ಎಂಬ ಭಯ ಯಾವ ಕಾರಣಕ್ಕೂ ನೀವು ಆ ಭಯಕ್ಕೆ ಆಸ್ಪದ ಕೊಡ್ಬಾರ್ದು. ನೀವು ಯಾವ ಕಾರಣಕ್ಕೂ ಭಯ ಪಡಂಗೇ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗಿದು ಅರ್ಥ ಆಗ್ಬೇಕು. ಅದ್ ಯಾವ ರೀತಿ ಅಂತಂದ್ರೆ, ಉದಾಹರಣೆಗೆ ಅದ್ ಯಾವ ರೀತಿ ಅಂತಂದ್ರೆ, ಈವನ್ ನಾವು ಕಾರ್ ಓಡಿಸ್ಬೇಕಾದ್ರೆ, ಈಗ ನಾನು ಕಾರ್ ಓಡಿಸ್ಬೇಕಾದ್ರೆ ನಾನು ಸೀಟ್ ಬೆಲ್ಟ್ ಹಾಕೊಳ್ತೇನೆ. ಬಟ್ ಆದ್ರೆ ನನಗೊಂದು ಸತ್ಯ ಗೊತ್ತಿದೆ, ನಾನು ಸತ್ಯವನ್ನು ತಿಳ್ಕೊಂಡಿದ್ದೇನೆ. ಅದೇನಂತಂದ್ರೆ, ನನ್ನ ಸೀಟ್ ಬೆಲ್ಟ್ ನನ್ನನ್ನ ರಕ್ಷಿಸೋದಿಲ್ಲ. ನನ್ನ ದೇವರು ನನಗೆ ರಕ್ಷಣೆ ಕೊಡುವಂತಹ ಕಾಪಾಡುವಂತ ರಕ್ಷಕರಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಈ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 127 ವಾಕ್ಯ 1, ಸ್ಯಾಮ್ 127 ವರ್ಸ್ 1, ದೇವರು ಪಟ್ಟಣವನ್ನ ಕಾಪಾಡದೆ ಇದ್ದರೆ ಅದನ್ನು ಕಾಯುವವನು ವ್ಯರ್ಥವಾಗಿ ಎಚ್ಚರವಾಗಿರ್ತಾನೆ ಎಂಬುದಾಗಿ. ಇದರ ಅರ್ಥ ಏನಂತಂದ್ರೆ, ನೀವು ಸೀಟ್ ಬೆಲ್ಟ್ ಹಾಕ್ಬೇಕಾಗಿಲ್ಲ, ಹಾಗೆ ನಿಮ್ಮ ಕಾರನ್ನ ಚಲಾಯಿಸಬಹುದು ಎಂಬುದಾಗಿ ಅಲ್ಲ. ಇದರ ಅರ್ಥ ಏನಂತಂದ್ರೆ, ಒಂದು ವೇಳೆ ಹೌದು ನನಗೆ ದೇವರ ರಕ್ಷಣೆ ಆಗಿದ್ದಾರೆ, ರಕ್ಷಕರಾಗಿದ್ದಾರೆ, ನಾನು ಯಾವ ಕಾರಣ ಹೆಲ್ಮೆಟ್ ಹಾಕೋದಿಲ್ಲ, ನನಗೆ ನನ್ನ ಹೆಲ್ಮೆಟ್ ದೇವರ ನನ್ನ ರಕ್ಷಣೆ ಕೊಡುವಂತ ದೇವರು. ನೋ 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 ದೇವರ ವಾಕ್ಯ ಹೇಳ್ತದೆ ಅಂದ್ರೆ, ಹೌದು ನಾವು ಹೆಲ್ಮೆಟ್ ಹಾಕ್ಬೇಕು, ನಾವು ಸೀಟ್ ಬೆಲ್ಟ್ ಹಾಕ್ಬೇಕು, ಆದರೆ ಅವುಗಳ ಮೇಲೆಲ್ಲ ನನ್ನ ನಂಬಿಕೆ ಬಂದು ಯೇಸುವೆ ನನ್ನ ರಕ್ಷಕರಾಗಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್ ಅವರನ್ನು ಕಾಪಾಡ್ತಾರೆ ಎಂಬುದಾಗಿ ನಾನು ನಂಬಿರಬೇಕು. ಹಾಲೆಲೂಯ, ಹಾಲೆಲೂಯ. ಅದೇ ರೀತಿ ಪ್ರಿಯರೇ, ಅದೇ ರೀತಿ ನಾವು ಕೂಡ ನಮ್ಮ ಕೈಗಳನ್ನ ತೊಳ್ಕೊಳ್ಬೇಕು. ಕೈಗಳನ್ನ ತೊಳ್ಕೊಳ್ಳುವಂತ ನಾವು ನಂಬಬೇಕು. ಹೌದು ನಮ್ಗೆ ಆರೋಗ್ಯ ಬೇಕು ಎಂಬುದಾಗಿ, ಹೌದು ಅದು ನಂಬಬೇಕು. ಬಟ್ ಆದ್ರೆ ದೇವರಾಗಿದ್ದಾರೆ, ನಮಗೆ ರಕ್ಷಣೆ ಕೊಡುವಂತವರು,
ದೇವರಾಗಿದ್ದಾರೆ, ನಮ್ಮ ಆರೋಗ್ಯದಾತರು ಎಂಬುದಾಗಿ ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರರೇ, ಸುತ್ತಮುತ್ತಲು ನೋಡೋದಾದ್ರೆ ಇವತ್ತು ಎಲ್ಲಾ ಕಡೆಗಳು ನೋಡಿ ಎಲ್ರು ಕೂಡ ಭಯಕ್ಕೆ ಆಸ್ಪದ ಕೊಟ್ಟು ಭಯಕ್ಕೆ ತಮ್ಮ ತಮ್ಮ ಹೃದಯವನ್ನು ತೆರೆದು ಇವತ್ತು ಅವ್ರ ಬಾಯಿ ತೆಗೆದ್ರು ಸಾಕು ಅದೇ ನುಡಿಗಳು ಬರುವಂತದ್ದು. ಒಂದ್ ವ್ಯಕ್ತಿ ಟಿವಿ ಮುಂದೆ ಕಾಲ ಕಳೆದಿದ್ದಾನ ಅಥವಾ ಪರಲೋಕದ ಟಿವಿ ಆಗಿರುವಂತಹ ದೇವರ ವಾಕ್ಯ ಅದು ಬೈಬಲ್ ಎಂಬ ಟಿವಿ ಮುಂದೆ ಕಾಲ ಕಳೆದಿದ್ದಾನ, ಹೇಗೆ ಗೊತ್ತಾಗ್ತದೆ? ಅವ್ನು ಹೋಗಿ ಭೇಟಿ ಮಾಡಿ ಈ ಸಮಯದಲ್ಲಿ ಒಂದ್ ವ್ಯಕ್ತಿಯನ್ನ, ಆ ವ್ಯಕ್ತಿ ಏನನ್ನ ಬಾಯಿ ಹುಡಿತಾನೋ ಅದರಿಂದ ಗೊತ್ತಾಗ್ತದೆ ಜಸ್ಟ್ ಅವನು ಯಾವುದನ್ನ ಒಳಗಡೆ ತುಂಬಿಕೊಂಡಿದ್ದಾನೆ ಎಂಬುದಾಗಿ. ಯಾಕೆಂದ್ರೆ ಹಲ್ಲುಜ್ಜುವಂತ ಪೇಸ್ಟ್, ಆ ಪೇಸ್ಟ್ ನ ತಂದು ನೀವು ಅದರ ಬಾಯಿಲಿರುವಂತ ಮುಚ್ಚಳ ತೆಗೆದಾಕಿ ಅದ್ರ ಕೆಳಗಡೆ ಅಥವಾ ಮಧ್ಯದಲ್ಲಿ ನೀವು ಎಲ್ಲೇ ಪ್ರೆಸ್ ಮಾಡ್ಲಿ ಅದ್ರ ಒಳಗಡೆ ಯಾವ ಕಲರ್ ಪೇಸ್ಟ್ ಅನ್ನ ತುಂಬಿದಾರೋ ಅದೇ ಕಲರ್ ಪೇಸ್ಟ್ ಅದ್ರ ಬಾಯಿಂದ ಬರ್ತದೆ. ಹೌದಾ? ಕೆಳಗಡೆ ಒಂದ್ ವೇಳೆ ಅದ್ರ ಒಳಗಡೆ ಬಿಳಿ ಕಲರ್ ಪೇಸ್ಟ್ ಇದ್ರೆ ನೀವು ಅದರ ಕೆಳಗಡೆ ಪ್ರೆಸ್ ಮಾಡಿ, ಮಧ್ಯದಲ್ಲಿ ಪ್ರೆಸ್ ಮಾಡಿ ಅಥವಾ ತುದಿ ಭಾಗದಲ್ಲಿ ಪ್ರೆಸ್ ಮಾಡಿ, ಬಟ್ ಅದ್ರ ಬಾಯಿಂದ ಮಾತ್ರ ಬಿಳಿ ಕಲರ್ ಪೇಸ್ಟ್ ಬರ್ತದೆ. ಯಾಕೆ ಬಿಳಿ ಕಲರ್ ಪೇಸ್ಟ್ ಬರ್ತದೆ? ಅದ್ರ ಒಳಗಡೆ ಅದು ತುಂಬಿರೋದ್ರಿಂದ. ಆ ಪೇಸ್ಟ್ ಒಳಗಡೆ ಯಾವ ತುಂಬಿದೆಯೋ ಅದೇ ಅದರ ಬಾಯಿಂದ ಹೊರ ಬರ್ತದೆ. ಏನೇ ಯಾವಾಗ ಬೇಕಾದ್ರೂ ಪ್ರೆಸ್ ಮಾಡಿ, ಹಗಲಲ್ಲೇ ಪ್ರೆಸ್ ಮಾಡ್ಲಿ, ಮಧ್ಯಾಹ್ನದಲ್ಲೇ ಪ್ರೆಸ್ ಮಾಡ್ಲಿ ಅಥವಾ ರಾತ್ರಿ ಸಮಯದಲ್ಲಿ, ಯಾವ ಸಮಯದಲ್ಲಿ ಪ್ರೆಸ್ ಮಾಡಿ ಬಿಳಿ ಕಲರ್ ಪೇಸ್ಟೇ ಬರುವಂತದ್ದು. ಅದೇ ರೀತಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವ್ಯಕ್ತಿಯ ಹೃದಯದಲ್ಲಿ ಯಾವುದನ್ನು ತುಂಬಿಕೊಂಡಿರ್ತಾನೋ, ಯಾವ ನುಡಿಗಳನ್ನ ತುಂಬಿಕೊಂಡಿರ್ತಾನೋ ಆ ನುಡಿಗಳೇ ಅವನ ಬಾಯಿ ತೆಗೆದು ಸಾಕು ಅವನ ಬಾಯಿಂದ ಆ ನುಡಿಗಳೇ ಬರ್ತಾ ಇರ್ತದೆ. ಚೆಕ್ ಮಾಡೋಣ ಪ್ರಿಯರೇ, ಈ ವೈರಸ್ನ ಆ ಒಂದು ಅವ್ಯವಸ್ಥೆ ಮಧ್ಯದಲ್ಲಿ ನಾವು ಜೀವಿಸುವಾಗ ಎಷ್ಟು ಮಂದಿ ಪ್ರಿಯರೇ ವಿಶ್ವಾಸ ನುಡಿತಾ ಇದೀವಿ, ಎಷ್ಟು ಮಂದಿ ವೈರಸ್ ಬಗ್ಗೆನೇ ಮಾತನಾಡ್ತಾ ಇದೀವಿ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವ ಕಾರಣಕ್ಕೂ ಆ ವೈರಸ್ ನಿಮ್ಮನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅಪ್ಪಣೆ ಇಲ್ಲದೆ. ಮತ್ತೊಮ್ಮೆ ಹೇಳ್ತಾನೆ, ವೈರಸ್ ಯಾವ ಕಾರಣಕ್ಕೂ ನಿಮ್ಮ ಜೀವನವನ್ನಾಗ್ಲಿ ಅಥವಾ ನಿಮ್ಮನ್ನಾಗ್ಲಿ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅಪ್ಪಣೆಯ ಅಥವಾ ನಿಮ್ಮ ಅನುಮತಿಯೇ ಇಲ್ಲದೆ. ಯಾಕೆಂದ್ರೆ ನೀವ್ ಯಾವಾಗ ಈ ರೀತಿಯ ನುಡಿಗಳನ್ನ ನೀವು ಪ್ರತಿದಿನ ನಿಮ್ ಕಣ್ಣು ಮುಂದೆ, ನಿಮ್ಮ ಕಿವಿಯಾರೆ ಅಥವಾ ನಿಮ್ಮ ಬಾಯಿಂದ ಬರುವಂತ ನುಡಿಗಳಿಂದ ನುಡಿತಾ ಇರ್ತೀರಿ, ಅವುಗಳೆಲ್ಲವೂ ನಿಮ್ಮ ಹೃದಯ ಹೋಗಿ ಪ್ರವೇಶಿಸಿ ನಿಮ್ಮ ಹೃದಯದಲ್ಲಿ ವಿಶ್ವಾಸ ಬಿಲ್ಡ್ ಆಗುವ ಬದಲು ಭಯ ಬಿಲ್ಡ್ ಆಗ್ತದೆ. ಆ ಭಯ ಶತ್ರುವಿಗೆ ಬಾಗಿಲನ್ನ ತೆರೆದುಕೊಡ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಒಂದ್ ವೇಳೆ ನಿಮ್ಮ ಜೀವನದಲ್ಲಿ ನನಗೆ ಏನಾದ್ರೂ ಸಂಭವಿಸ್ಬಿಡ್ತದೆ ಎಂಬುದಾಗಿ ನೀವು ಯಾವ ಹೆಚ್ಚಾಗಿ ಭಯ ಪಡ್ತೀರಿ, ಆಗ ನೀವು ಹೆಚ್ಚಾಗಿ ಅಂತ ಕಾರ್ಯಗಳಿಗೆ ನೀವು ಒಳಗಾಗ್ತೀರಿ. ನೀವು ಯಾವಾಗ ಭಯ ಪಡ್ತೀರಿ, ನೀವು ಭಯ ಪಡುವಂತ ಪ್ರತಿ ಬಾರಿ ಬೇರೆ ಏನೂ ಅಲ್ಲ, ಸೈತಾನ್ನಿಂದ ಏನೆಲ್ಲ ಸಂಗತಿಗಳು ಅಥವಾ ಏನೆಲ್ಲ ಕಾರ್ಯಗಳು ಆಗ್ಬೇಕೆಂಬುದಾಗಿದೆಯೋ ಆ ಆಗ್ಬೇಕಂತ ಕಾರ್ಯಗಳಿಗೆ ನೀವು ಬಾಗಿಲು ತೆರೆದುಕೊಡದ ವ್ಯಕ್ತಿಗಳಾಗ್ತೀರಿ. ಹಾಲೆಲೂಯ, ಪ್ರೈಸ್ ಜೀಸಸ್, ಹಾಲೆಲೂಯ. ನಾವ್ ಈಗ ತಾನೇ ಓದಿದ್ವಿ ಯೋಬನ ಗ್ರಂಥ 3ನೇ ಅಧ್ಯಾಯ 25ರಲ್ಲಿ, ನನಗೆ ಭಯ ಬಂದದೊಡನೆ ಆಪತ್ತು ಬಂದೊದಗಿತು, ನಾನು ಯಾವುದಕ್ಕೆ ಅಂಜಿದಿನೋ ಅದು ಖಂಡಿತ ತಪ್ಪದೆ ಸಂಭವಿಸಿತು ಎಂಬುದಾಗಿ. ಪ್ರಿಯರೇ, ಹೆಚ್ಚಿನ ವಿಶ್ವಾಸಿಗಳಿಗೆ ಯೋಬನ ಆ ಒಂದು ಜೀವಿತದ ಘಟನೆಯ ಆ ಕಾರ್ಯ ತಿಳಿದಿದೆ. ಆದ್ರೆ ಯೋಬ ತನ್ನ ಹೃದಯದ ಹಿಡಿತವನ್ನ ಪಡ್ಕೊಳ್ಳಿಕ್ಕಾಗಿ, ತನ್ನ ಹೃದಯವನ್ನ ಗ್ರಿಪ್ ಆಗಿ ಹಿಡ್ಕೊಳ್ಳಿಕ್ಕಾಗಿ ಭಯಕ್ಕೆ ಅನುಮತಿ ಕೊಟ್ಟಿದ್ದರಿಂದ ಅವನಿಗೆ ಏನೆಲ್ಲಾ ಕಾರ್ಯಗಳು ಸಂಭವಿಸಿದ್ವೋ ಆ ಎಲ್ಲಾ ಕಾರ್ಯಗಳಿಗೆ ಬಾಗಿಲು ತೆರೆದುಕೊಟ್ಟಿದೆ ಎಂಬುದಾಗಿ ಹೆಚ್ಚಿನವರಿಗೆ ತಿಳಿದಿಲ್ಲ. ಎಲ್ರು ಗೊತ್ತಿರೋದು ಒಂದೇ ಒಂದು, ದೇವರು ಅಪ್ಪಣೆ ಕೊಟ್ಟರು, ಸೈತನ್ ಬಂದು ಯೋಬನ ಜೀವನವನ್ನ ಹಾಳು ಮಾಡ್ದ. ನೋ 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 ನೋ, ಅದು ಟ್ರೂತ್ ಅಲ್ಲ, ಅರ್ಧಂಬರ್ಧ ಸತ್ಯ ಅದು. ಯಾಕೆಂದ್ರೆ ಯೋಬನ ಹೇಳ್ತದಾನೆ, ಯೋಬನು ಹೆಚ್ಚಿಗೆ ಯಾವುದ್ರಲ್ಲಿ ಭಯಪಟ್ಟನೋ ಅವನಿಗೆ ಯಾವುದು ಹೆಚ್ಚಿಗೆ ಭಯಭೀತನನ್ನಾಗಿ ಮಾರ್ಪಡಿಸ್ತೋ ಆ ಭಯ ಅವನ ಜೀವನದಲ್ಲಿ ನಿಜವಾದ ಘಟನೆಗಳಾಗಿ ಅವನ ಜೀವನದಲ್ಲಿ ಸಂಭವಿಸ್ತು. ಅದಕ್ಕೆ ಯೋಬನ ಹೇಳ್ತದಾನೆ ತಾನು ತುಟಿಗಳಿಂದ, ನಾನು ಯಾವುದಕ್ಕೆ ಅಂಜಿದನೋ ಅದು ನನ್ನ ಮೇಲೆ ಸಂಭವಿಸ್ತು, ನನ್ನ ಜೀವನದಲ್ಲಿ ಸಂಭವಿಸ್ತು ಎಂಬುದಾಗಿ. ಅದರರ್ಥ ಇವತ್ತು ನಾವು ಯಾವುದಕ್ಕೆ ಹೆದರ್ತೀವೋ ಪ್ರಿಯರೇ, ಯಾವುದಕ್ಕೆ ಭಯ ಪಡ್ತೇವೋ ಖಂಡಿತವಾಗಿಯೂ ಅದು ನಮ್ಮ ಜೀವನದಲ್ಲಿ ಸಂಭವಿಸ್ತದೆ. ನೀವು ನೋಡಿರ್ಬೋದು, ಅನೇಕ ವ್ಯಕ್ತಿಗಳನ್ನ ಭೇಟಿ ಮಾಡುವಾಗ ಕೆಲವೊಂದು ವ್ಯಕ್ತಿಗಳು ಈ ರೀತಿ ಹೇಳ್ತಾರೆ, ಹೌದು ನಾನು ಬೇಗನೆ ಹೋಗಿ ಈ ಕಾರ್ಯ ಮಾಡ್ಬೇಕು, ಒಂದ್ ವೇಳೆ ನಾನು ಇದನ್ನ ಮಾಡದೆ ಹೋದ್ರೆ ಖಂಡಿತವಾಗಿಯೂ ನನಗೆ ಅದು ಸಂಭವಿಸ್ಬಿಡ್ತದೆ, ನನಗೆ ಇದು ಸಂಭವಿಸ್ಬಿಡ್ತದೆ. ಈ ರೀತಿ ಅವರು ಯಾವಾಗಲೂ ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ಭಯದಲ್ಲಿ ಇರ್ತಾರೆ. ಬಟ್ ಆದ್ರೆ ಅದರ ಕೊನೆ ಗೊತ್ತಾಗ್ತದೆ, ಅವ್ರು ಯಾವ ಕಾರ್ಯಗಳಿಗೆ ಹೆದರ್ತಾ ಇದ್ರೋ ಆ ಕಾರ್ಯಗಳು ಈಗ ನನಗೆ ಸಂಭವಿಸಿವೆ ಎಂಬುದಾಗಿ
ಕೊನೆಗೆ ತಿಳ್ಕೊಳ್ತಾರೆ. ಎತ್ತಕ್ಕಾಗಿ ಆ ಕಾರ್ಯಗಳು ಅವ್ರ ಜೀವನ ಸಂಭವಿಸಿತು? ಭಯ. ಅದಕ್ಕೆ ಬಾಗಿಲು ತೆರೆದ ಕಾರಣದಿಂದಾಗಿ ಆ ಎಲ್ಲ ಭಯದ ಕಾರ್ಯಗಳು ಯಾವ್ದಕ್ಕೆ ಅಂಜಿಸ್ತಾ ಇದ್ರು ಆ ಕಾರ್ಯಗಳೆಲ್ಲ ಆ ವ್ಯಕ್ತಿಯ ಜೀವನದಲ್ಲಿ ಸಂಭವಿಸಿವೆ. ಪ್ರಿಯರೇ, ನಾನು ನೆನ್ನೆ ತಿಳಿಸಿದ್ದೇನೆ, ವಿಶ್ವಾಸ ಯಾವ ರೀತಿ ಕಾರ್ಯ ಮಾಡ್ತದೋ ಅದೇ ರೀತಿ ಭಯನ ಕೂಡ ಕಾರ್ಯ ಮಾಡ್ತದೆ. ಮತ್ತೊಮ್ಮೆ ಹೇಳ್ತಾನೆ, ವಿಶ್ವಾಸವು ಕಾರ್ಯ ಮಾಡುವಂತೆಯೇ ಭಯವು ಕೂಡ ಕಾರ್ಯ ಮಾಡ್ತದೆ. ವಿಶ್ವಾಸ ದೇವರ ಕಾರ್ಯಗಳಿಗೆ ಬಾಗಿಲು ತೆಗೆಯುವ ರೀತಿಯಲ್ಲಿ ಭಯ ದುರಾತ್ಮನ ಕಾರ್ಯಗಳಿಗೆ ಬಾಗಿಲನ್ನ ತೆರೆದುಕೊಡ್ತದೆ. ಭಯ ಎನ್ನುವಂಥದ್ದು ಅದು ಕೂಡ ಒಂದು ವಿಶ್ವಾಸ, ಒಂದು ರೀತಿಯ ವಿಶ್ವಾಸ. ಯಾವ ರೀತಿ ವಿಶ್ವಾಸ ಅಂತಂದ್ರೆ, ಭಯ ವಿಶ್ವಾಸದ ನಕಾರಾತ್ಮಕವಾದ ರೂಪವಾಗಿದೆ. ನೆಗೆಟಿವ್ ಫೇತ್. ವಿಶ್ವಾಸ ಅಂದ್ರೆ ದಯವಿಟ್ಟು ಬರ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದ ಕಾರ್ಯ ಇದು. ಬರ್ಕೊಳ್ಳಿ, ಪೆನ್ನು ಪುಸ್ತಕ ಯಾರು ತೆಗೆದುಕೊಂಡಿದ್ದೀರಿ ಬರ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಈ 2 ಕಾರ್ಯಗಳನ್ನ ಇವತ್ತು ರಾತ್ರಿ ಬೆಡ್ಗೋ ಮುಂಚಿತವಾಗಿ ಧ್ಯಾನಿಸಿ. ವಿಶ್ವಾಸ ಅಂದ್ರೆ ದೇವರ ಮತ್ತು ಅವರ ವಾಕ್ಯದ ಮೇಲಿನ ನಿಮ್ಮ ದೃಢ ಭರವಸೆಯ ಬ್ರಾಕೆಟ್ ಅಲ್ಲಿ ಕಾನ್ಫಿಡೆನ್ಸ್, ನಿಮ್ಮ ದೃಢ ಭರವಸೆಯ ಸಕಾರಾತ್ಮಕವಾದ ವ್ಯಕ್ತಪಡಿಸುವಿಕೆಯಾಗಿದೆ. ಸಕಾರಾತ್ಮಕವಾದ ವ್ಯಕ್ತಪಡಿಸುವಿಕೆಯಾಗಿದೆ. ಅಂದ್ರೆ faith is a positive expression of your confidence in God and His word. Faith is a positive expression of your confidence in God and His word. ಅದೇ ರೀತಿ ಭಯ ಅಂದ್ರೆ ಸೈತಾನನ ಮೇಲಿನ ನಿಮ್ಮ ದೃಢ ಭರವಸೆಯ, ಸೈತಾನನ ಮೇಲಿನ ನಮ್ಮ ದೃಢ ಭರವಸೆಯ ಮತ್ತು ಆತನು ನಮ್ಮ ತಲೆಯಲ್ಲಿ ಹಾಕುತ್ತಿರುವ ಭಯದ ಆಲೋಚನೆಗಳ ನಕಾರಾತ್ಮಕವಾದ ವ್ಯಕ್ತಪಡಿಸುವಿಕೆಯಾಗಿದೆ. ಅಂದ್ರೆ fear is a negative expression of your confidence in Satan and the thoughts of fear he is putting in your head. Fear is a negative expression of your confidence in Satan and the thoughts of fear he is putting in your head. Hallelujah. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ವಿಶ್ವಾಸಿಗಳು ಇಂದು ಭಯದ ಬಂಧನದಲ್ಲಿ ಬದುಕ್ತಾ ಇದ್ದಾರೆ. ಅನೇಕ ವಿಶ್ವಾಸಗಳ ಜೀವಿತ ನೋಡೋದಾದ್ರೆ ಅವರಿಗೂ ಮತ್ತು ಅವಿಶ್ವಾಸಿಗಳಿಗೂ ಯಾವ್ದು ವ್ಯತ್ಯಾಸ ಇಲ್ಲ. ಅವರು ಭಯದಲ್ಲಿ ಜೀವಿಸ್ತಾ ಇದಾರೆ, ವಿಶ್ವಾಸಿಗಳು ಕೂಡ ಇವತ್ತು ಭಯದಲ್ಲಿ ಜೀವಿಸ್ತಾ ಇದಾರೆ. ಬಟ್ ಆದ್ರೆ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ನೋಡುವ ನಮ್ಗೆ ಗೊತ್ತಾಗ್ತದೆ, ಯೇಸು ಕ್ರಿಸ್ತರು ಈ ಭಯದ ಬಂಧನದಿಂದ ಬಿಡುಗಡೆ ಮಾಡ್ಲಿಕ್ಕಾಗಿ ಈ ಲೋಕಕ್ಕೆ ಬಂದು, ಪ್ರೈಸ್ ಬಿ ಟು ಗಾಡ್, ನಮ್ಮನ್ನ ಈಗಾಗಲೇ ಈ ಭಯದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸತ್ಯ ವಿಶ್ವಾಸಿಗಳಿಗೆ ತಿಳಿಯದೇ ಇರೋದ್ರಿಂದ ಅವರು ಲೋಕದ ಮಕ್ಕಳ ರೀತಿಯಲ್ಲಿ ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ನಾವು ಬೈಬಲ್ ನೋಡೋಣ, ದೇವರ ವಾಕ್ಯ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಲ್ಲಿ ಪಾಲುಗಾರರಾದುದರಿಂದ ಆತನು ಅಂದ್ರೆ ಪ್ರಭು ಯೇಸು ಕ್ರಿಸ್ತರು ಸಹ ಅವರಂತೆಯೇ ಆದರು. ತನ್ನ ಮರಣದಿಂದಲೇ ಮರಣದ ಅಧಿಕಾರಿಯನ್ನು ಅಂದರೆ ಸೈತಾನನನ್ನು ನಾಶ ಮಾಡುವುದಕ್ಕೂ ಮರಣದ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಗಳಲ್ಲಿ ಭಾಗವಹಿಸಿದರು. ಇಬ್ರಿಯ 2:14 ಮತ್ತು 15. ಪ್ರಿಯರೇ, ಅಂದ್ರೆ ಅವರನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಜನರನ್ನ, ಅಂದ್ರೆ ಸಾವಿನ ಭಯದ ಬಂಧನದ ಅಡಿಯಲ್ಲಿ ತಮ್ಮ ಇಡೀ ಜೀವನವನ್ನ ನಡೆಸುತ್ತಿರುವಂತ ಜನರಾಗಿದ್ರು. ಆ ಜನರನ್ನ ಆ ಭಯದ ಬಂಧನದಿಂದ, ಆ ಮರಣದ ಭಯದ ಬಂಧನದಿಂದ ಬಿಡುಗಡೆ ಮಾಡ್ಲಿಕ್ಕಾಗಿ
ಪ್ರಭು ಯೇಸು ಈ ಲೋಕಕ್ಕೆ ಬಂದಿದ್ದು ಮಾತ್ರವಲ್ಲ, ಥ್ಯಾಂಕ್ ಗಾಡ್, ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನ ಆ ಭಯದ ಬಿಡುಗಡೆಯಿಂದ, ಆ ಭಯದ ಬಂಧನದಿಂದ ಮತ್ತು ಆ ಮರಣದ ಭಯದಿಂದ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ್ದಾರೆ. ದೇವರ ವಾಕ್ಯದಲ್ಲಿ ನೋಡೋದಾದ್ರೆ ಮರಣದ ಭಯ ಎಲ್ಲ ಭಯಗಳ ತಾಯಿಯಾಗಿದೆ. ದ ಫಿಯರ್ ಆಫ್ ಡೆತ್ ಈಸ್ ದ ಮದರ್ ಆಫ್ ಆಲ್ ಫಿಯರ್ಸ್. ನಾನು ನಿಮಗೆ ತಿಳಿಸಿದೆ, ಸುಮಾರು 588 ವಿಧವಾದ ಭಯಗಳಿವೆ ಅಥವಾ ಫೋಬಿಯಾ. ಆ 588 ವಿಧವಾದ ಭಯಗಳಿಗೆ ತಾಯಿ ಮದರ್ ಯಾರು ಅಂತಂದ್ರೆ ಮರಣದ ಭಯ. ಬಟ್ ಯೇಸು ಹೇಳ್ತಿದ್ದಾರೆ ಪ್ರಿಯರೇ, ಆ ಎಲ್ಲಾ ಭಯಗಳಿಂದ, ಭಯದ ತಾಯಿ ಆಗಿರುವಂತ ಮರಣದ ಭಯದಿಂದಲೂ ಕೂಡ ನಾನು ನಿಮ್ಮನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ. ಅದಕ್ಕಾಗಿ ಪ್ರಭು ಯೇಸು ಹೇಳ್ತಿದ್ದಾರೆ, ನೀವು ಯಾವ ಕಾರಣಕ್ಕೂ ಭಯದಿಂದ ಬದುಕಬೇಡಿ. ಯಾಕೆಂದ್ರೆ ನೀವು ಭಯ ಪಡುವಾಗ ನೀವು ಯಾವುದಕ್ಕೆ ಭಯ ಪಡ್ತಿದ್ದೀರೋ ಪ್ರಿಯರೇ, ಆ ಕಾರ್ಯಕ್ಕೆ ನೀವು ಬಂಧನಕ್ಕೆ ಒಳಗಾಗ್ತೀರಿ ಎಂಬುದಾಗಿ. ಮತ್ತೊಂದು ರೀತಿ ಹೇಳೋದಾದ್ರೆ, ಭಯವು ನಿಮ್ಮನ್ನು ಬಂಧನದ ಸಾಧ್ಯತೆಗೆ ತೆರೆದುಕೊಳ್ಳುವಂತೆ ನಿಮ್ಮನ್ನ ಮಾಡ್ತದೆ. ನೀವೇ ಭಯಕ್ಕೆ ನಿಮ್ಮನ್ನು ತೆರೆದುಕೊಡ್ತೀರಿ. ನಿಮ್ಮನ್ನು ಬಂಧಿಸ್ಲಿಕ್ಕಾಗಿ, ನಿಮ್ಮ ಕೈಗಳಿಗೆ, ನಿಮ್ಮ ಜೀವನಕ್ಕೆ ಕೈಕೋಡು ಹಾಕ್ಲಿಕ್ಕಾಗಿ ನೀವೇ ತೆರೆದುಕೊಡ್ತೀರಿ. ಅದೇ ರೀತಿ ವಿಶ್ವಾಸವು ಕೂಡ ನಿಮ್ಮನ್ನು ಸ್ವಾತಂತ್ರ್ಯದ ಸಾಧ್ಯತೆಯನ್ನು ತೆರೆಯುವಂತೆ ನಿಮಗೆ ಸಹಾಯ ಮಾಡ್ತದೆ. ಭಯ ಬಂಧನದ ಸಾಧ್ಯತೆಗೆ ನಿಮ್ಮ ನೀವು ತೆರೆದುಕೊಳ್ಳುವಂತೆ ಮಾಡ್ತದೆ. ವಿಶ್ವಾಸ ಸ್ವಾತಂತ್ರ್ಯಕ್ಕೆ, ಬಿಡುಗಡೆಯ ಸಾಧ್ಯತೆಗೆ ನಿಮ್ಮ ನೀವು ತೆರೆದುಕೊಳ್ಳುವಂತೆ ಮಾಡ್ತದೆ. ಅದಕ್ಕಾಗಿ ನಿಮ್ಮ ಅನುದಿನ ಜೀವಿತದಲ್ಲಿ ಪ್ರತಿದಿನ ಭಯದ ಮೇಲೆ ವಿಶ್ವಾಸವನ್ನ ಆರಿಸಿಕೊಳ್ಳಿ. ಈವನ್ ಭಯದ ಪರಿಸ್ಥಿತಿ ತೀವ್ರವಾಗಿ ಬಂತ, ಸುತ್ತಮುತ್ತಲು ಬಂತ, ಪ್ರೈಸ್ ಬಿಡಿ ಗಾಡ್, ಆ ಭಯನ ನಾವು ಯಾವ ಕಾರಣಕ್ಕೂ ಆಯ್ಕೆ ಮಾಡಿಕೊಳ್ಳದೆ ವಿಶ್ವಾಸವನ್ನ ಆಯ್ಕೆ ಮಾಡಿಕೊಳ್ಳೋಣ. ಪ್ರಿಯರೇ, ನಾವು ಎಂತ ಪರಿಸ್ಥಿತಿ ಬಂದ್ರೂ ಕೂಡ ನಾವು ವಿಶ್ವಾಸದಲ್ಲಿ ಜೀವಿಸಬೇಕಾದ್ರೆ ಪ್ರೈಸ್ ಬಿಡಿ ಗಾಡ್, ಅನುದಿನವೂ ವಿಶ್ವಾಸವನ್ನು ಬಲಪಡಿಸುವಂತಹ, ವಿಶ್ವಾಸವನ್ನು ಬಲಿಷ್ಠಪಡಿಸುವಂತಹ, ವಿಶ್ವಾಸದಲ್ಲಿ ಮುನ್ನಡೆಯಲಿಕ್ಕಾಗಿ ನಮಗೆ ಶಕ್ತಿ ಕೊಡುವಂತಹ ದೇವರ ವಾಕ್ಯದಲ್ಲಿ ನಾವು ಅನುದಿನ ಕಾಲ ಕಳೆಯಲೇಬೇಕು. ಯಾವ ರೀತಿ ಒಂದು ವ್ಯಕ್ತಿ ತನ್ನ ಶಾರೀರಿಕ ಬಲಗೊಳ್ಳಿಕ್ಕಾಗಿ ಅನುದಿನವೂ ಊಟವನ್ನು ಮಾಡ್ತಾನೋ, ಶಾರೀರಿಕವಾದ ಊಟವನ್ನು ಮಾಡ್ತಾನೋ, ಅದೇ ರೀತಿ ಆತ್ಮಿಕವಾಗಿ ತಿರುಗುಟ್ಟಿರುವಂತಹ, ಆತ್ಮದಲ್ಲಿ ತಿರುಗುಟ್ಟಿರುವಂತಹ ದೇವರ ಮಕ್ಕಳಿಗೆ ತಮ್ಮ ಆತ್ಮ ಬಲಗೊಳ್ಬೇಕಾದ್ರೆ ಆತ್ಮಕ್ಕೆ ಪ್ರತಿದಿನ ನಾವು ಊಟವನ್ನ, ಅಂದ್ರೆ ದೇವರ ವಾಕ್ಯ ಎಂಬ ಆಹಾರವನ್ನ ನಾವು ಯಾವಾಗ ನಾವು ಅದಕ್ಕೆ ತಿನ್ನಿಸ್ತೇವೋ, ಪ್ರೈಸ್ ಬಿಡಿ ಗಾಡ್, ಯಾವ ರೀತಿ ಒಂದು ವ್ಯಕ್ತಿ ತನ್ನ ಶರೀರಕ್ಕೆ ಆಹಾರವನ್ನು ತಿನ್ನಿಸುವಾಗ ಆಹಾರ ತನ್ನ ಹೊಟ್ಟೆ ಭಾಗಕ್ಕೆ ಹೋಗಿ ಆ ಹೊಟ್ಟೆಯಲ್ಲಿ ಪ್ರತಿಯೊಂದು ಭಾಗಗಳು ಕೂಡ ಭಾಗವಹಿಸಿ ಆ ಶರೀರಕ್ಕೆ ಶಕ್ತಿಯನ್ನು ಕೊಡ್ತದೋ, ಇನ್ ದ ಸೇಮ್ ವೇ ದೇವರ ವಾಕ್ಯ ಆಹಾರವನ್ನ ನೀವು ಅನುದಿನವೂ ತಿನ್ನುವಾಗ, ಆ ಆಧ್ಯಾತ್ಮಿಕ ಆಹಾರವನ್ನ ಅನುದಿನವೂ ನೀವು ಭುಜಿಸುವಾಗ, ಪ್ರೈಸ್ ಬಿಡಿ ಗಾಡ್, ಅದು ನಿಮ್ಮ ಒಳಗಡೆ ನಿಮ್ಮ ಆತ್ಮಕ್ಕೆ ಹೋಗಿ ನಿಮ್ಮ ಆತ್ಮವು ಥ್ಯಾಂಕ್ ಗಾಡ್ ಆ ಆಹಾರವನ್ನು ಸ್ವೀಕರಿಸಿಕೊಂಡು ಶಕ್ತಿಯಾಗಿ ಬಿಡುಗಡೆ ಮಾಡ್ತದೆ. ಆ ಶಕ್ತಿಯೇ ವಿಶ್ವಾಸ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವ್ ಯಾವ ಕಾರಣಕ್ಕೂ ಎಂದಿಗೂ ತಪ್ಪಾದ ವಿಷಯಗಳನ್ನ ಧ್ಯಾನಿಸಬೇಡಿ. ನೀವು ತಪ್ಪಾದ ವಿಷಯಗಳನ್ನ ನೀವ್ ಯಾವ ಕಾರಣಕ್ಕೂ ಧ್ಯಾನಿಸಬೇಡಿ. ಯಾಕಂದ್ರೆ ಇಲ್ಲಿ ನಾವು ಈಗ ನೋಡಿದ್ವಿ ಯೋಬನ ಗ್ರಂಥದಲ್ಲಿ, ಯೋಬನು ಯಾವುದರ ಬಗ್ಗೆ ಹೆಚ್ಚಾಗಿ ಭಯಪಟ್ಟನೋ, ಅವನು ಭಯಪಟ್ಟಿದ್ದೆ ಅವನ ಮೇಲೆ ಬಂತು, ಅವನ ಜೀವನದಲ್ಲಿ ಸಂಭವಿಸಿತು. ಅವನು ಯಾವುದಕ್ಕೆ ಭಯ ಪಡ್ತಾ ಇದ್ದೋ, ಯಾವುದರಲ್ಲಿ ಭಯಭೀತನಾಗಿದ್ದೋ, ಆ ಭಯಭೀತನಾಗಿದ್ದ ಸಂಗತಿಯೇ ಅವನ ಜೀವನದಲ್ಲಿ ನಿಜವಾಗಿ ನೆರವೇರಿತು. ಹಾಗಾದ್ರೆ ಇದು ನಮ್ಗೆ ಏನಂತ ತಿಳಿಸ್ತದ ಅಂತಂದ್ರೆ, ಅವನ ನೋಡೋದಾದ್ರೆ ಅವನು ನಿಜವಾಗಿ ಕೂಡ ದೇವರು ಆತನನ್ನು ಆಶೀರ್ವದಿಸಿದ್ರು. ಅವನು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟಿದ್ದಾಗ ದೇವರು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಆಸ್ತಿ ಪಾಸ್ತಿ ಅವನ ಮನೆಯ ಸುತ್ತಲೂ ಕೂಡ ಅವರ ರಕ್ಷಣೆ ಬೇಲಿನ ಹಾಕೊಟ್ಟಿದ್ದಾರೆ. ಅವನು ಎಲ್ಲವನ್ನು ಕೂಡ ಹೊಂದಿಕೊಂಡು ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿರುವಾಗ್ಲೂ ಕೂಡ ಅವನು ಎಲ್ಲವನ್ನ ಕಳ್ಕೊಳ್ತಾನೆ. ಯಾಕೆಂದ್ರೆ ಅವನು ಭಯದಿಂದ ತನ್ನ ಸಮಯವನ್ನ, ತನ್ನ ಕಾಲವನ್ನು ಕಳೀತಾ ಇದ್ದ. ಅವನು ತನ್ನ ಭವಿಷ್ಯದಲ್ಲಿ ಏನಾಗಬಹುದು ಎಂಬುದಾಗಿ ಅವನು ಹೆದರ್ತಾ ಇದ್ನೋ, ಅದೇ ಕಾರ್ಯ ಅವನ ಜೀವನದಲ್ಲಿ ಸಂಭವಿಸಿತು. ಅದಕ್ಕೆ ಇವತ್ತು ಪ್ರಭು ಯೇಸು ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಯೋಬನ ಮೂಲಕ
ಯೋಬನು ಅವನು ಭಯಪಟ್ಟಿದ್ದರಿಂದ ಇವನು ಅವನ ಆಶ್ವಯಿತನಾಗಿದ್ದ, ಅವನ ಸುತ್ತಲೂ ರಕ್ಷಣೆಯ ಪೌಳಿಗೋಡೆ ಇತ್ತು. ಆದ್ರೂ ಕೂಡ ಅವನು ಹೆಚ್ಚಿಗೆ ಸಮಯ ಭಯದಲ್ಲಿ ಕಾಲ ಕಳೀತಾದ. ಅದೇ ತಪ್ಪನ್ನ ನಾವ್ಯಾರು ಕೂಡ ಮಾಡಬಾರ್ದು ಎಂಬುದಾಗಿ ಪ್ರಭು ಯೇಸು ನಮಗೆ ತಿಳಿಸ್ತಾ ಇದ್ದಾನೆ. ಅದಕ್ಕಾಗಿ ನಿಮ್ಮ ವಿಶ್ವಾಸಕ್ಕೆ ವಿರುದ್ಧವಾಗಿ ಯಾವುದೆಲ್ಲ ಆಲೋಚನೆ ಬರ್ತದೋ, ಯಾವುದೆಲ್ಲ ನುಡಿಗಳನ್ನ ಕೇಳಿಸ್ಕೊಳ್ತೀರಿ, ಆ ನಕಾರಾತ್ಮಕ ಆಲೋಚನೆಗಳನ್ನ, ನಕಾರಾತ್ಮಕವಾದ ಚಿಂತನೆಗಳನ್ನ ಅವುಗಳ ಮೇಲೆ ಹಿಡಿತವನ್ನು ಸಾಧಿಸಿ ಅವುಗಳ ಪ್ರಾರಂಭದಲ್ಲೇ ನಸುಕಿ ಹಾಕ್ಬಿಡಿ. ಅದಕ್ಕಾಗಿ ನಿಮ್ಮ ಶತ್ರು ದೇವರಂತೆ ಇಲ್ಲದ ಆಲೋಚನೆ ತಂದಾಗ, ನಿಮ್ಮ ಜೀವನಕ್ಕಾಗಿ ದೇವರ ಚಿತ್ತಕ್ಕೆ ಹೊಂದಿಕೆ ಆಗದಂತಹ ಆಲೋಚನೆ ತಂದಾಗ, ಆ ಆಲೋಚನೆಯನ್ನ ತಕ್ಷಣ ಬಂಧಿಸಿ ನಾಶಗೊಳಿಸಬೇಕು. ಆ ಆಲೋಚನೆಗಳನ್ನ ಯಾವ ಕಾರಣಕ್ಕೂ ಕ್ಷಣ ಮಾತ್ರ ಕೂಡ ಎಂಜಾಯ್ ಮಾಡಬೇಡಿ, ಮನರಂಜನೆ ಪಡ್ಕೊಳ್ಬೇಡಿ, ಅದರ ಮನಸ್ಸಿನಲ್ಲಿ ಧ್ಯಾನಿಸಬೇಡಿ. ಯಾಕೆಂದ್ರೆ ನೀವ್ ಯಾವಾಗ ನಿಮ್ಮ ಶತ್ರುವಾದಂತ ದೆಬ್ಬಕ್ಕೆ, ದುರಾತ್ಮನಿಗೆ ಒಂದು 5 ಸೆಕೆಂಡ್ ಕಾಲ ಕೊಡ್ತೀರೋ, ಒಂದು 5 ಸೆಕೆಂಡ್ ಶತ್ರುವಿನ ಕಡೆಗೆ ನಿಮ್ಮ ಗಮನವನ್ನ ನೀವು ಕೊಟ್ರೆ, ಆತನು ನಿಮ್ಮ ಮನಸ್ಸನ್ನ 5 ನಿಮಿಷಗಳ ಕಾಲ ತನ್ನ ಹತೋಟಿ ತೆಗೆದುಕೊಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ನೀವ್ ಯಾವಾಗ ಪದೇ ಪದೇ ಆಗಾಗ್ಗೆ ಇಂತಹ ಭಯದ ಕಾರ್ಯಗಳಿಗೆ, ಭಯದ ವಿಷಯಗಳಿಗೆ ಸಾಕಷ್ಟು ಸಂಭವಿಸ್ಲಿಕ್ಕಾಗಿ ನೀವೇನಾದ್ರೂ ಅನುಮತಿ ಕೊಡೋದಾದ್ರೆ, ನೀವು ತಪ್ಪಾದ ವಿಷಯಗಳನ್ನ ಧ್ಯಾನಿಸುವಂಥದ್ದು, ತಪ್ಪಾದ ವಿಷಯಗಳಲ್ಲೇ ನಿಮ್ಮನ್ನು ಉಪಚರಿಸಿಕೊಳ್ಳುವಂಥದ್ದನ್ನ ನೀವು ಕಾಣ್ತೀರಿ. ನಿಮ್ಮ ಜೀವನ ಸಂಪೂರ್ಣವಾಗಿ ತಪ್ಪಾದ ಕಾರ್ಯಗಳನ್ನ ಪದೇ ಮೆಲ್ಕಾಗ್ತೀರಿ. ಇವತ್ತು ಕೂಡ ಒಂದು ಸಹೋದರಿ ಫೋನ್ ಮಾಡಿ ಹೇಳ್ತಾ ಇದ್ರು, ಬ್ರದರ್, ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಾಗ ಏನೂ ಆಗ್ತಾ ಇಲ್ಲ ಬ್ರದರ್, ನನ್ನ ಜೀವನದಲ್ಲಿ ಜಸ್ಟ್ ನಮ್ಮವರೇ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ನಾನೆಲ್ಲರಿಗೂ ಒಳ್ಳೇದನ್ನ ಮಾಡ್ಬೇಕೆಂಬುದಕ್ಕೆ ಆಸೆ ಪಡ್ತಾನೆ, ಬಟ್ ಆದ್ರೆ ಯಾವ ಕಾರಣಕ್ಕೂ ನನ್ನ ಹತ್ರ ಒಳ್ಳೇದನ್ನ ಮಾಡಿಸ್ಕೊಂಡ ವ್ಯಕ್ತಿಗಳು ಯಾವ ಕಾರಣಕ್ಕೂ ನನಗೆ ಒಳ್ಳೇದನ್ನ ಮಾಡ್ತಾ ಇಲ್ಲ. ಆ ಸಹೋದರಿ ಅದನ್ನ ಸಂಪೂರ್ಣವಾಗಿ ಆಲೋಚನೆ ಮಾಡಿ ಅದನ್ನೇ ಪದೇ ಧ್ಯಾನಿಸಿ ಈ ನಕಾರಾತ್ಮಕವಾದ ಆಲೋಚನೆಯನ್ನ ಆ ಸಹೋದರಿ ಯಾವ ರೀತಿ ಅದನ್ನ ಬಂಧಿಸ್ಬೇಕು, ನಾಶಗೊಳಿಸ್ಬೇಕು ಎಂಬುದು ಗೊತ್ತಿಲ್ಲದೆ ಇರೋದ್ರಿಂದ ಆ ಸಹೋದರಿ ಅವ್ರು ಹೇಳ್ತಾರೆ, ಬ್ರದರ್, ಅನೇಕ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ ಒಳಗಾಗ್ಬಿಡ್ತೇನೆ ಎಂಬುದಾಗಿ. ಡಿಪ್ರೆಷನ್ ಅದಕ್ಕೆ ಬಾಗಿಲು ತೆರೆದುಕೊಡುವಂಥದ್ದು ಭಯ. ಯಾಕೆಂದ್ರೆ ಯಾವ ವಿಷಯದಲ್ಲಿ ನೀವು ಸ್ವಲ್ಪ ಸಮಯದ ಹಿಂದೆ ಅಥವಾ ಸ್ವಲ್ಪ ಸಮಯದ ಮೊದಲು ನೀವು ಭಯ ಪಡ್ತಾ ಇದ್ರಿ, ಆ ಭಯ ಪಟ್ಟಿರುವಂತದ್ದೇ ಈಗ ನಿಮ್ಮ ಜೀವನದಲ್ಲಿ ಸಂಭವಿಸುವಂತ ಕಾರ್ಯವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಈವನ್ ಆ ಭಯ ನಿಮ್ಮ ಜೀವನವನ್ನು ಪ್ರವೇಶಿಸಿ ಆ ಭಯದ ಚಕ್ರದಲ್ಲಿ ನೀವು ಸಿಲುಕೊಂಡು ನರಳಾಡ್ತಾ ಇರ್ಬೋದು. ಬಟ್ ಗುಡ್ ನ್ಯೂಸ್ ಏನಂದ್ರೆ, ನಿಮ್ಮ ಜೀವನದಲ್ಲಿ ಆ ಭಯದ ಚಕ್ರವನ್ನ ನಿಲ್ಲಿಸ್ಲಿಕ್ಕಾಗಿ ದೇವರು ನಿಮಗೆ ಶಕ್ತಿನ ಕೊಟ್ಟಿದ್ದಾರೆ, ಅಧಿಕಾರ ಮತ್ತು ಶಕ್ತಿನ ಕೊಟ್ಟಿದ್ದಾರೆ. ನೀವ್ ಹೇಗೆ ಅದನ್ನ ಭಯದ ಚಕ್ರವನ್ನು ನಿಲ್ಲಿಸಬಹುದು? ಹೇಗೆ ನಿಲ್ಲಿಸ್ತೀರಿ? ನಿಮ್ಮ ವಿಶ್ವಾಸವನ್ನ ಎಷ್ಟು ಮಟ್ಟಿಗೆ ನೀವು ಬೆಳೆಸ್ಕೊಳ್ತೀರಿ, ಆ ವಿಶ್ವಾಸವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಭಯದ ಚಕ್ರವನ್ನ ನೀವು ಸುಲಭವಾಗಿ ತಡೆಗಟ್ಟಬಹುದು, ನಿಲ್ಲಿಸಬಹುದು. ನೀವು ಹಗಲು ರಾತ್ರಿ ದೇವರ ವಾಕ್ಯ ಧ್ಯಾನಿಸುವಾಗ, ನೀವು ಹಗಲು ರಾತ್ರಿ ದೇವರ ವಾಕ್ಯವನ್ನ ನುಡಿಯುವಾಗ, ಹಗಲು ರಾತ್ರಿ ದೇವರ ವಾಕ್ಯದೊಂದಿಗೆ ಉಪಚರಿಸಿಕೊಳ್ಳುವಾಗ, ಪ್ರೈಸ್ ಬಿ ಗಾಡ್, ಆ ಭಯದ ಚಕ್ರವನ್ನ ನೀವು ಸಂಪೂರ್ಣವಾಗಿ ನಾಶಗೊಳಿಸಬಹುದು. ನನ್ನ ಪ್ರಿಯ ಸಹೋದರ ಸಹೋದರಿ, ಈಗ ಹೇಳುವಂಥದ್ದು ತುಂಬಾ ಮುಖ್ಯವಾದ ಕಾರ್ಯ. ನಿಮ್ಮ ವಿಶ್ವಾಸವನ್ನ ವಿಫಲಗೊಳಿಸ್ಲಿಕ್ಕಾಗಿ ನಿಮ್ಮ ಶತ್ರು ಅವನು ಉಪಯೋಗಿಸುವಂತಹ ಒಂದು 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 ಆಯುಧ ಯಾವುದು ಅಂತಂದ್ರೆ ಅನುಮಾನ, ಡೌಟ್, ಸಂಶಯ. ಯಾವ ರೀತಿ ನಿಮ್ಮ ವಿಶ್ವಾಸವನ್ನ ವಿಫಲಗೊಳಿಸ್ಲಿಕ್ಕಾಗಿ ನಿಮ್ಮ ಶತ್ರು ಸಂಶಯವನ್ನ ಅಥವಾ ಅನುಮಾನವನ್ನು ಬಳಸ್ತಾನೋ, ಅದೇ ರೀತಿ ನಿಮ್ಮ ಭಯಗಳು ವಿಫಲಗೊಳ್ಳಲು ನೀವು ಅನುಮಾನವನ್ನ ಬಳಸಬಹುದು, ಸಂಶಯವನ್ನೇ ಬಳಸಬಹುದು. ಹಲೋ, ನಾನು ಅದನ್ನು ವಿವರಿಸ್ತೇನೆ ಇದನ್ನು ವಿವರಿಸಿ ನಾನು ಮುಗಿಸ್ತೇನೆ. ಇದನ್ನು ವಿವರಿಸಿದ ತಕ್ಷಣ ನಾನು ಮುಗಿಸ್ತೇನೆ. ನೀವು ಯಾವಾಗ ದೇವರಿಂದ ಒಂದು ವಾಕ್ಯವನ್ನು ಸ್ವೀಕಾರ ಮಾಡ್ಕೊಳ್ತೀರೋ, ಆ ವಾಕ್ಯವನ್ನು ಸ್ವೀಕಾರ ಮಾಡ್ಕೊಂಡಾಗ, ಅದು ನೀವು ನಂಬಿದಾಗ, ನಿಮ್ಮ ಶತ್ರು ಏನ್ ಮಾಡ್ತಾನೆ ಅಂತಂದ್ರೆ ನಿಮ್ಮ ಒಳಗಡೆ ಅನುಮಾನದ ಬೀಜಗಳನ್ನ ಅಥವಾ ಸಂಶಯದ ಬೀಜಗಳನ್ನ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾಕೆ ಅನುಮಾನದ ಬೀಜಗಳನ್ನ ಬಿತ್ತನೆ ಮಾಡ್ತಾನೆ? ಯಾಕೆಂದ್ರೆ ಒಂದ್ಸಲ ನೀವು ಯಾವಾಗ ಸಂಶಯಕ್ಕೆ ಒಳಗಾಗ್ತೀರಿ, ಆ ಸಂಶಯವು ನಿಮ್ಮಲ್ಲಿ ಅಪನಂಬಿಕೆಯನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಕಾರಣವಾಗ್ತದೆ. ಆ ಅಪನಂಬಿಕೆ ನೀವು ಭಯ ಪಡ್ಲಿಕ್ಕೆ ಕಾರಣವಾಗ್ತದೆ. ಸೊ ಯಾವಾಗ ನೀವು ಭಯ ಪಡ್ತೀರಿ, ಆ ಭಯ ವಿಶ್ವಾಸವನ್ನ ವೈಫಲ್ಯಗೊಳಿಸ್ಲಿಕ್ಕೆ ಕಾರಣವಾಗ್ತದೆ. ನೀವು ಭಯ ಪಡುವಾಗ, ನೀವು ಭಯದಲ್ಲಿ ಜೀವಿಸುವಾಗ
ನೀವು ಯಾವ ಕಾರಣಕ್ಕೂ ವಿಶ್ವಾಸದಲ್ಲಿ ಜೀವಿಸ್ತಾರೆ ಎಂಬುದಾಗಿ. ಮತ್ತೊಮ್ಮೆ ಹೇಳ್ತಾನೆ, ನೀವು ಭಯದಲ್ಲಿರುವಾಗ, ಯಾವುದಾದ್ರೂ ವಿಷಯದಲ್ಲಿ ಭಯದಲ್ಲಿದ್ರೆ ನೀವು ಯಾವ ಕಾರಣಕ್ಕೂ ವಿಶ್ವಾಸದಲ್ಲಿ ನೀವು ಜೀವನ ಮಾಡ್ತಾಳೆ ಎಂಬುದಾಗಿ. ಈಗ ನಾವು ಇದನ್ನೇ ರಿವರ್ಸ್ ಆಗಿ ತೆಗೆದುಕೊಳ್ಳೋಣ. ಈಗ ಉದಾಹರಣೆಗೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಶತ್ರು ಈ ಒಂದು ಆಲೋಚನೆ ಈ ದಿನಗಳಲ್ಲಿ ತಂದಿಡ್ಬೋದು. ಖಂಡಿತವಾಗಿಯೂ ಸುತ್ತಮುತ್ತಲು ಎಲ್ಲರೂ ಕೂಡ ಈಗ ಕೊರೋನಾ ವೈರಸ್ ಇಂದ ನರಳ್ತಾ ಇದಾರೆ. ಆ ಕೊರೋನಾ ವೈರಸ್ ಈಗ ನಿಮಗೂ ಕೂಡ ಬಂದ್ಬಿಡ್ತದೆ ಎಂಬುದಾಗಿ ಆ ಆಲೋಚನೆ ಮನಸ್ಸಲ್ಲಿ ತಂದಿಡ್ತಾನೆ. ಆ ಕೊರೋನಾ ವೈರಸ್ ಸುತ್ತಮುತ್ತಲು ಇರುವಂತ ಮನೆಗಳಲ್ಲಿ ಬಂದಿರೋದು ಮಾತ್ರವಲ್ಲ, ಈಗ ನಿಮ್ಮ ಮನೆ ಕೂಡ ಬರ್ತದೆ, ಅದು ನಿಮಗೂ ಕೂಡ ಬರ್ತದೆ. ನೀವ್ ಯಾವ ಪ್ರಿಯರೇ ಈ ಆಲೋಚನೆಯನ್ನ ನೀವು ನಂಬ್ತೀರೋ, ಅದನ್ನ ಮತ್ತೆ 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 ಪುನರಾವರ್ತನೆ ಮಾಡ್ತೀರೋ, ಆ ಆಲೋಚನೆ ಜೊತೆಯಲ್ಲಿ ಸ್ವಲ್ಪ ಸಮಯ ಕಾಲ ಕಳಿತೀರೋ, ಆ ಆಲೋಚನೆಗೆ ಅನುಗುಣವಾಗಿ ಹೊಂದಾಣಿಕೆ ಆಗುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿರೋ, ಆ ನುಡಿಗಳಲ್ಲಿ ನಿಮ್ಮ ವಿಶ್ವಾಸವನ್ನು ಯಾವಾಗ ಇಡ್ತೀರಿ, ವ್ಯಕ್ತಪಡಿಸ್ತೀರೋ, ಆಗ ನೀವು ಸದಾಕಾಲ ಭಯದ ಬಂಧನದಲ್ಲಿದ್ದು ಭಯದಲ್ಲೇ ನೀವು ಜೀವನ ಮುನ್ನಡೆಸುವ ವ್ಯಕ್ತಿಗಳಾಗ್ತೀರಿ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ ನುಡಿಗಳನ್ನ ಆಲಿಸ್ಬೇಕು, ಯಾವ ನುಡಿಗಳನ್ನ ಆಲಿಸಬಾರ್ದು, ಯಾವ ನುಡಿಗಳನ್ನ ಹೊರಗಡೆ ತೆಗೆದುಕೋಬೇಕು, ಯಾವ ನುಡಿಗಳನ್ನ ಹೊರಗಡೆ ತೆಗೆದುಕೊಳ್ಬಾರ್ದು. ಪ್ರೈಸ್ ಬಿ ಟು ಗಾಡ್. ನಿಮ್ಮ ಕಿವಿಗಳಿಗೆ ಫಿಲ್ಟರ್ ಹಾಕೊಂಡಿರ್ಬೇಕು. ಆ ಫಿಲ್ಟರ್ ಯಾವುದು ಅಂತಂದ್ರೆ ದೇವರ ವಾಕ್ಯಗಳಾಗಿವೆ. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಡೌಟ್ ಅಂದ್ರೆ ಸಂಶಯ ಅಥವಾ ಅನುಮಾನ ನಿಮ್ಮ ವಿಶ್ವಾಸವನ್ನ ಸಾವಿಸ್ಬಿಡ್ತದೆ. ಅದೇ ರೀತಿ ಸೈತಾನನ ಆಲೋಚನೆಯಲ್ಲಿ ನೀವ್ ಯಾವಾಗ ಡೌಟ್ ಪಡ್ತೀರಿ, ಮತ್ತೊಮ್ಮೆ ಹೇಳ್ತಾನೆ, ಸೈತಾನನ ಆಲೋಚನೆಗಳಲ್ಲಿ ಅಥವಾ ಸೈತಾನನ ನುಡಿಗಳಲ್ಲಿ ನೀವ್ ಯಾವಾಗ ಡೌಟ್ ಪಡ್ತೀರಿ, ಅದು ಭಯವನ್ನ ಸಾವಿಸ್ಬಿಡ್ತದೆ. ಅಂದ್ರೆ ಸೈತಾನನು ನಿಮ್ಮಲ್ಲಿ ಆ ಆಲೋಚನೆಯನ್ನ, ಭಯದ ಆಲೋಚನೆಯನ್ನ ಅಥವಾ ಜಸ್ಟ್ ಈ ವೈರಸ್ ನ ಆಲೋಚನೆಯನ್ನ ನಿಮ್ಮ ಮನಸ್ಸಲ್ಲಿ ಇರಿಸಿದಾಗ ನೀವು ಸಾಮಾನ್ಯವಾಗಿ ಹೇಳ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿದೆ, ನಾವು ವಿಶ್ವಾಸ ಜೀವಿಸುತ್ತ ಮಕ್ಕಳು, ನಾವು ಸರಳವಾಗಿ ಸಾಮಾನ್ಯವಾಗಿ ಹೇಳ್ಬೇಕು, ಸಾಧ್ಯನೇ ಇಲ್ಲ. ನೋ, ನಾನು ಸೈತಾನ, ನೀ ಏನ್ ನುಡಿತಾ ಇದೆಯೋ, ವೈರಸ್ ನಿನಗೆ ಅಟ್ಯಾಕ್ ಆಗ್ತದೆ, ನಿನ್ನ ಮನೆಯನ್ನು ಪ್ರವೇಶ ಮಾಡ್ತದೆ ಎಂಬುದಾಗಿ ಏನ್ ನುಡಿತಾ ಇದೆಯೋ, ನಾನು ಇದನ್ನೇ ಅನುಮಾನ ಪಡ್ತಾನೆ, ನಾನು ಇದರಲ್ಲೇ ಅನುಮಾನ ಪಡ್ತಾನೆ, ನಾನು ಇದನ್ನ ಡೌಟ್ ಪಡ್ತಾನೆ. ಯಾಕೆಂದ್ರೆ ದೇವರು ನನ್ನ ಮತ್ತು ನನ್ನ ಕುಟುಂಬದ ರಕ್ಷಣೆಯಾಗಿದ್ದಾರೆ, ರಕ್ಷಣೆ ಕೊಡುವಂತ ರಕ್ಷಕರಾಗಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸೈತಾನನು ಏನನ್ನ ಹೇಳ್ತಾ ಇದನೋ ಅವನು ಹೇಳಿರುವುದನ್ನ ನೀವು ಅನುಮಾನ ಪಟ್ಟಾಗ, ನೀವು ಅನುಮಾನ ಪಡೋದ್ರಿಂದ, ಪ್ರೈಸ್ ಬಿ ಟು ಗಾಡ್, ಸೈತಾನನು ಹೇಳಿದ್ದಕ್ಕೆ ನಂಬದಿರುವುದಕ್ಕೆ, ಆತನ ನುಡಿಗಳಲ್ಲಿ ಅಪನಂಬಿಕೆ ಪಡ್ಲಿಕ್ಕಾಗಿ ನೀವ್ ಯಾವಾಗ ಆಯ್ಕೆ ಮಾಡ್ಕೊಡ್ತೀರಿ, ಪ್ರೈಸ್ ಬಿ ಟು ಗಾಡ್, ಸೈತಾನ ನುಡಿಗಳಲ್ಲಿ ನೀವು ಯಾವಾಗ ಅನುಮಾನ ಪಡ್ತೀರಿ, ಪ್ರೈಸ್ ಬಿ ಟು ಗಾಡ್, ಅದು ಭಯದ ವೈಫಲ್ಯವನ್ನ, ಭಯವನ್ನ ನಾಶಗೊಳಿಸ್ಲಿಕ್ಕಾಗಿ ಕಾರಣವಾಗ್ತದೆ. ಬಟ್ ನೀವ್ ಯಾವಾಗ ಸೈತಾನ್ ಹೇಳಿದಂತ ನುಡಿಗಳನ್ನ ನೀವು ನಂಬ್ತೀರೋ, ಸೈತಾನ್ ನುಡಿಯನ್ನ ನೀವು ಸ್ವೀಕರಿಸಿಕೊಂಡು ದೇವರ ವಾಕ್ಯದಲ್ಲಿ ನೀವು ಸಂಶಯ ಪಡ್ತೀರೋ, ಆಗ ಭಯ ನಿಮ್ಮ ಜೀವನದಲ್ಲಿ ಜಯವನ್ನ ಸಾಧಿಸುವಂತ ಹಾದಿಯಲ್ಲಿ ಮುನ್ನಡೆಯುತ್ತದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರರೇ, ಕಡೆಯದಾಗಿ ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತಿದ್ದಾನೆ. ದೇವರಲ್ಲಿ, ದೇವರ ವಾಕ್ಯದಲ್ಲಿ ಅನುಮಾನ ಪಡುವ ಬದಲು, ಸಂಶಯ ಪಡುವುದರ ಬದಲು, ನಿಮ್ಮ ವಿಶ್ವಾಸವನ್ನ ವಿಫಲಗೊಳಿಸುವಂತಹ, ನಿಮ್ಮ ವಿಶ್ವಾಸವನ್ನ ಬಂಧನಕ್ಕೆ ಒಳಪಡಿಸಲು ಬಂದಿರುವಂತಹ, ನಿಮ್ಮ ವಿಶ್ವಾಸವನ್ನ ವಿಫಲಗೊಳಿಸಲಿಕ್ಕೆ ಬಂದಿರುವಂತಹ ಆ ಡೌಟ್ ಅನ್ನ ನೀವು ಡೌಟ್ ಪಡೋದ್ರ ಮೂಲಕ ಭಯವನ್ನ ನೀವು ನಾಶಗೊಳಿಸಬಹುದು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ನಿಮ್ಮ ಭಯವನ್ನ ವಿಫಲಗೊಳಿಸಬೇಕಾದ್ರೆ, ನಿಮ್ಮ ವಿಶ್ವಾಸದಲ್ಲಿ ನೀವು ಯಶಸ್ವಿಯಾಗಬೇಕಾದ್ರೆ ಯಾವ ರೀತಿಯ ಆಲೋಚನೆಗಳನ್ನು ಸ್ವೀಕರಿಸಬೇಕು, ಯಾವ ರೀತಿಯ ಆಲೋಚನೆಗಳನ್ನು ನಿರಾಕರಿಸಬೇಕು, ಯಾವ ರೀತಿಯ ಆಲೋಚನೆಗಳನ್ನ ತಿರಸ್ಕಾರ ಮಾಡಬೇಕು, ಇದು ನಿಮ್ಗೆ ಚೆನ್ನಾಗಿ ತಿಳಿದಿರ್ಬೇಕು. ಅದಕ್ಕಾಗಿ ದೇವರು ಹೇಳ್ತಾ ಇದಾರೆ, ತಪ್ಪಾದ ವಿಷಯಗಳನ್ನ, ತಪ್ಪಾದ ನುಡಿಗಳನ್ನ ಯಾವ ಕಾರಣಕ್ಕೂ ಎಂದೆಂದಿಗೂ ಧ್ಯಾನಿಸಬೇಡಿ. ಯಾಕೆಂದ್ರೆ ನೀವು ಯಾವುದಕ್ಕಾಗಿ ಯಾವುದನ್ನ ಧ್ಯಾನಿಸ್ತೀರೋ, ಆ ತಪ್ಪಾದ ನುಡಿಗಳನ್ನ ಅಥವಾ ತಪ್ಪಾದ ಕಾರ್ಯಗಳನ್ನ ಧ್ಯಾನಿಸುವಾಗ, ಅವುಗಳಿಗೆ ನೀವು ಆಸ್ಪದ ಕೊಡುವಾಗ ನೀವು ಭಯಕ್ಕೆ ಒಳಗಾಗ್ತೀರಿ. ಆ ಭಯ ನಿಮ್ಮ ಜೀವನಕ್ಕೆ, ಶತ್ರುವಿಗೆ ಬಾಗಿಲನ್ನ ತೆರೆದುಕೊಡ್ತದೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಪ್ರಿಯರೇ, ನೀವು ಸೈತಾನನಿಗೆ, ನಿಮ್ಮ ಶತ್ರುವಿಗೆ ಬಾಗಿಲನ್ನ ತೆರೆದಂತೆ ನೀವು ಬಾಗಿಲ ಮುಚ್ಚಿ ಇಟ್ಕೊಂಡಿರ್ಬೇಕಾದ್ರೆ
ದೇವರನ್ನ ನಂಬಿರಿ, ದೇವರ ವಾಕ್ಯವನ್ನು ನಂಬಿರಿ. ಶತ್ರುವಿನಲ್ಲಿ ಸಂಶಯ ಪಡಿ, ಶತ್ರುವಿನ ನುಡಿಗಳಲ್ಲಿ ಸಂಶಯ ಪಡಿ. ನಿಮ್ಮ ಜೀವನದಲ್ಲಿ ಶತ್ರು ಏನಾದ್ರೂ ಮಾಡ್ಬಿಡ್ತಾನೆ ಎಂಬುದಾಗಿ ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಆ ರೀತಿ ಆಲೋಚನೆ ಬಂದ್ರೆ, ಆಲೋಚನೆಗಳನ್ನ ನೀವ್ ಯಾವಾಗ ಅನುಮಾನ ಪಡ್ತೀರಿ, ಸಂಶಯ ಪಡ್ತೀರಿ, ಪ್ರೈಸ್ ಬಿ ಗಾಡ್, ನೀವು ಭಯದ ಬಾಗಿಲನ್ನ ಮುಚ್ಚುತ್ತಾ ಇದ್ದೀರಿ ಎಂಬುದಾಗಿ ಮತ್ತೊಮ್ಮೆ ಹೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಜೀವನದಲ್ಲಿ ಶತ್ರು ಅಥವಾ ಈ ವೈರಸ್ ನಿಮ್ ಜೀವನದಲ್ಲಿ ಏನಾದ್ರೂ ಮಾಡ್ಬಿಡ್ಬೋದು, ಅಥವಾ ನಿಮ್ಮನ್ನ ಬಲಿ ತಗೊಳ್ಬಹುದು, ನಿಮ್ಗೆ ಹರಡ್ಬೋದು, ನಿಮ್ಮನ್ನ ಬಂಧನಕ್ಕೆ ಒಳಪಡಿಸಬಹುದು. ಈ ರೀತಿಯ ಆಲೋಚನೆಗಳನ್ನ ನಿಮ್ಮ ಮನಸ್ಸಲ್ಲಿ ಆ ಶತ್ರು ತರದಾದ್ರೆ, ಆ ಆಲೋಚನೆಗಳನ್ನ ನೀವು ಯಾವಾಗ ಡೌಟ್ ಮಾಡ್ತೀರಿ, ಸಂಶಯ ಪಡ್ತೀರಿ, ಪ್ರೈಸ್ ಬಿ ಗಾಡ್, ನೀವು ಆತನು ಪ್ರವೇಶ ಮಾಡ್ಲಿಕ್ಕೆ ಇರುವಂತಹ ಬಾಗಿಲಾಗಿರುವಂತಹ ಭಯದ ಬಾಗಿಲನ್ನ ಮುಚ್ಚಿಬಿಟ್ಟಿದ್ದೀರಿ ಎಂಬುದಾಗಿ. ಆದ್ರೆ ನೀವು ಒಂದು ವೇಳೆ ಲೋಕದ ಮಕ್ಕಳು ಯಾವ ರೀತಿ ಭಯದಲ್ಲಿದ್ದಾರೋ ಅದೇ ರೀತಿ ನೀವು ಕೂಡ ಭಯದಲ್ಲಿದ್ರೆ, ನೀವು ಮುಚ್ಚಲು ಬಯಸುವಂತ ಬಾಗಿಲುಗಳನ್ನ ನೀವೇ ತೆರೆದುಕೊಡ್ತಾ ಇದ್ದೀರಿ ಎಂಬುದಾಗಿ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಭಯದಿಂದಾಗಿ ತೆರೆಯಲು ಬಯಸುವಂತ ಬಾಗಿಲುಗಳನ್ನ, ಪ್ರೈಸ್ ಬಿ ಗಾಡ್, ಆ ಬಾಯದ ನುಡಿಗಳಲ್ಲಿ ಸಂಶಯ ಪಟ್ಟು ಆ ಬಾಗಿಲನ್ನು ಮುಚ್ಚಿಬಿಡಿರಿ. ದೇವರ ಇಚ್ಛೆ ಅಥವಾ ದೇವರ ಆಸೆ ಏನಂತಂದ್ರೆ, ನೀವು ಶತ್ರುವಿನ ಪ್ರತಿಯೊಂದು ಬಾಗಿಲನ್ನು ಕೂಡ ನೀವು ಮುಚ್ಚಲೇಬೇಕು. ಮತ್ತೊಮ್ಮೆ ಹೇಳ್ತಾನೆ, ಶತ್ರು ಯಾವುದೇ ಏರಿಯಾದಲ್ಲಿ ಬರ್ಬೋದು. ಸಪೋಸ್ 21 ದಿನಗಳು ಈಗ ನೆಲ್ಲ ಮನೆಗಳಲ್ಲಿ ಇರ್ಬೇಕು. ಅಯ್ಯೋ, ನಾವು ಮನೆಗಳಲ್ಲಿರುವಾಗ ನಮ್ಮ ಕುಟುಂಬದವರು, ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗದೆ ಹೋದ್ರೆ, ನಾನು ಕೆಲ್ಸಕ್ಕೆ ಹೋಗದೆ ಹೋದ್ರೆ, ಅಪ್ಪ ನನ್ನ ಜೀವನ ಹೇಗ್ ನಡೆಸೋದು? ಪ್ರೈಸ್ ಬಿ ಗಾಡ್, ನಿಮ್ಮ ಕೆಲಸ ಅಲ್ಲ ಪ್ರಿಯ ನಿಮ್ಮ ಜೀವನ ನಡೆಸುವಂಥದ್ದು. ಯೇಸು ನಿಮ್ಮ ಒಳ್ಳೆಯ ಕುರುಬರಾಗಿದ್ದಾರೆ, ಅವರಾಗಿದ್ದಾರೆ. ನಿಮಗೆ ಆಹಾರವನ್ನು, ಅನುದಿನದ ಅಗತ್ಯಗಳನ್ನು ಪೂರೈಸಿಕೊಡುವವರು, ಅನುದಿನದ ಆಹಾರವನ್ನ, ಅನುದಿನದ ನೀರನ್ನ ಪೂರೈಸಿಕೊಡುವರು ಅವರಾಗಿದ್ದಾರೆ. ನೀವು ಅವರಲ್ಲಿ ನಂಬಿಕೆ ಇಡುವಾಗ, ಪ್ರೈಸ್ ಬಿ ಗಾಡ್, ಯಾವ ಕಾರಣಕ್ಕೂ ನೀವು ಭಯಕ್ಕೆ ಆಸ್ಪದ ಕೊಡ್ಲಿಕ್ಕೆ ಸಾಧ್ಯವಾಗುದಿಲ್ಲ. ಅದಕ್ಕೆ ಯೇಸು ಹೇಳಿರುವಂಥದ್ದು, ಚಿಂತೆ ಮಾಡಬೇಡಿ, 21 ದಿನಗಳು ನಾವು ಮನೆಗಳಲ್ಲಿ ಇರಬೇಕು. ಯಾಕೆಂದ್ರೆ ಸರ್ಕಾರ ಆಜ್ಞೆ ಕೊಟ್ಟಿದೆ, ನಾವು ಮನೇಲಿ ಇರೋದಾದ್ರೆ ನಾವು ಯಾವ ರೀತಿ ಜೀವಿಸುವಂಥದ್ದು. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರರೇ, ಅನೇಕ ಮಕ್ಕಳು ನಮ್ಗೆ ಮೊದಲಿನ ಹೇಳ್ತಾ ಇದ್ದಾರೆ, ಅದೇನಂತಂದ್ರೆ, ಬ್ರದರ್, ನಾವು ಪ್ರತಿದಿನ ವಾಕಿಂಗ್ ಹೋಗಿ, ಪ್ರತಿದಿನ ಎಕ್ಸರ್ಸೈಸ್ ಮಾಡಿ, ನಾವು ಪ್ರತಿದಿನ ತಂಪಾದಂತ ಆ ವಾತಾವರಣ ಇರುವಂತಹ ಬೆಳಗಿನ ಸುಪ್ರಭಾತದಲ್ಲಿ ಒಳ್ಳೆ ತಂಗಾಳಿ ಬೀಸ್ತಾ ಇರ್ತದೆ. ಆ ತಂಪಾದ ತಂಗಾಳಿಯಲ್ಲಿ ನಾವು ಪಾರ್ಕ್ ಸುತ್ತಾಡೋದ್ರಿಂದ ಮರಗಿಡಗಳಿವೆ, ಅದರಿಂದ ಒಳ್ಳೆ ಆಮ್ಲಜನಕವನ್ನು ಸ್ವೀಕಾರ ಮಾಡ್ಕೊಂಡು ನಾವು ನೋಡಿ ಎಷ್ಟು ಹೆಲ್ತಿ ಆಗಿರ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಒಂದು ವ್ಯಕ್ತಿ ಅದರ ಮೇಲೆ ಅವಲಂಬಿಸಿಕೊಂಡಿದ್ರೆ ಈ 21 ದಿನಗಳು ಆ ವ್ಯಕ್ತಿ ಖಂಡಿತವಾಗಿಯೂ ಅನಾರೋಗ್ಯದಲ್ಲಿ ಜೀವಿಸಬೇಕಾಗ್ತದೆ. ಯಾಕೆ? ಹೊರಡು ಹೋಗಿ ಪಾರ್ಕ್ ಅಲ್ಲಿ ಯಾವ ಕಾರಣಕ್ಕೂ ಹೋಗಿ ವಾಕಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಹೋಗಿ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ನಂಬಿಕೆ ಏನಂತಂದ್ರೆ, ಪ್ರೈಸ್ ಬಿ ಗಾಡ್, ಅದಕ್ಕೆ ಯೇಸು ಹೇಳ್ತಿರುವಂಥದ್ದು, ಯಾವುದ್ರ ಬಗ್ಗೆನೂ ಕೂಡ ಚಿಂತೆ ಮಾಡಬೇಡಿ. ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಡಿ, ಅಥವಾ ನಿಮಗೆ ಬೇಕಾದ ಅಗತ್ಯಗಳ ಬಗ್ಗೆ ಚಿಂತೆ ಮಾಡಬೇಡಿ. ನಿಮಗೆ ಥ್ಯಾಂಕ್ ಗಾಡ್, ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಿಕ್ಕಾಗಿ ಒಂದು ವೇಳೆ ಸರ್ಕಾರದಲ್ಲಿ ಹಣವಿಲ್ಲದೆ, ಸರ್ಕಾರ ಒಂದು ವೇಳೆ ಸಪೋಸ್ ಆ ಕಾರ್ಯವನ್ನು ನೆರವೇರಿಸಲಿಕ್ಕೆ ಸಾಧ್ಯವಾಗದಿರ್ಬೋದು. ಬಟ್ ಪ್ರೈಸ್ ಬಿ ಗಾಡ್, ನಾವು ಪರಲೋಕದ ಸರ್ಕಾರಕ್ಕೆ, ಪರಲೋಕದ ರಾಜ್ಯಕ್ಕೆ ಸಂಬಂಧಪಟ್ಟದ ಮಕ್ಕಳು. ಪ್ರೈಸ್ ಬಿ ಗಾಡ್, ಪರಲೋಕವನ್ನು ಆಳುತ್ತಿರುವಂತಹ ಆ ಒಂದು ರಾಜರು ಬಂದು ನಮ್ಮ ತಂದೆ ಆಗಿದ್ದಾರೆ. ಗುಡ್ ನ್ಯೂಸ್ ಏನಂದ್ರೆ, ಥ್ಯಾಂಕ್ ಗಾಡ್, ಅವ್ರು ವಾಗ್ದಾನ ಮಾಡಿದ್ದಾರೆ. ನೀವು ಯಾವ ವಿಷಯದಲ್ಲೂ ಕೂಡ ಚಿಂತೆ ಮಾಡಬೇಡಿ, ಭಯ ಪಡಬೇಡಿ, ಬದಲಿಗೆ ವಿಶ್ವಾಸದಲ್ಲಿ ಜೀವಿಸಿರಿ. ಆಗ ಥ್ಯಾಂಕ್ ಗಾಡ್, ನಿಮ್ಮ ಅನುದಿನದ ಅಗತ್ಯಗಳನ್ನ ನಾನೇ ನನ್ನ ಪ್ರಭಾವಕ್ಕೆ ತಕ್ಕ ಹಾಗೆ, ನಿಮ್ಮ ಪ್ರಭಾವಕ್ಕೆಲ್ಲ, ನೀವು ದುಡಿದ್ರೆ ದುಡಿದಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ, ಅದು ನಿಮ್ಮ ಪ್ರಭಾವ, ನಿಮ್ಮ ಕಾರ್ಯಗಳು. ಬಟ್ ಏಸು ಹೇಳ್ತಿದ್ರೆ, ದೇವರು ತನ್ನ ಪ್ರಭಾವಕ್ಕೆ ತಕ್ಕ ಹಾಗೆ, ಪ್ರೈಸ್ ಬಿ ಗಾಡ್, ನಿಮ್ಮ ಅನುದಿನದ ಅಗತ್ಯಗಳನ್ನ ಪೂರೈಸಿಕೊಡ್ತಾರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ, ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ, ಸಂಪೂರ್ಣವಾಗಿ ಕಣ್ಣುಗಳು ಮುಚ್ಚೋಣ. ಏನ್ ವಾಕ್ಯ ಧ್ಯಾನಿಸಿದ್ವಿ, ಆ ವಾಕ್ಯಗಳಿಗೆ ಅನುಗುಣವಾಗಿ ನಮ್ಮ ವಿಶ್ವಾಸವನ್ನ ನಿವೇದನೆ ಮಾಡ್ಲಿಕ್ಕೆ ಹೋಗೋಣ. ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಪ್ರೀತಿಯುಳ್ಳ ತಂದೆಯೇ, ನಾವು ಯಾವ ಕಾರಣಕ್ಕೂ ಈ ಕ್ಷಣದಿಂದ ಭಾವನೆಗಳಿಂದ ಜೀವಿಸುವಂತಹ ಮಕ್ಕಳಲ್ಲ, ಬದಲಾಗಿ ನಿಮ್ಮ ವಾಕ್ಯದಲ್ಲಿ ಏನೆಂಬುದಾಗಿ ನುಡಿದಿದ್ದೀರೋ ಆ ವಾಕ್ಯದ ಮೂಲಕ ಬರುವಂತಹ, ಆ ವಾಕ್ಯದಲ್ಲಿ ಇಟ್ಟಂತ ವಿಶ್ವಾಸದೊಂದಿಗೆ ನಾವು ಜೀವಿಸ್ತೇವೆ.
ನಾವು ಇನ್ನೆಂದಿಗೂ ಯಾವುದೇ ವಿಧವಾದ ಏರಿಯಾದಲ್ಲೂ ಕೂಡ ಭಯದಲ್ಲಿ ಜೀವಿಸೋದಿಲ್ಲ. ಬದಲಾಗಿ ನಾನು ವಿಶ್ವಾಸದೊಂದಿಗೆ ಜೀವಿಸ್ತೇನೆ. ನಾನು ವಿಶ್ವಾಸದಲ್ಲಿ ಜೀವಿಸುವಂತ ವ್ಯಕ್ತಿಯಾಗಿರೋದ್ರಿಂದ ನನ್ನ ಮೇಲೆ ಯಾವ ದುರಾತ್ಮನಿಗೂ, ಅಂದ್ರೆ ಯಾವುದೇ ಭಯದ ಕಾರ್ಯಕ್ಕೂ ಅಧಿಕಾರವಾಗಲಿ ಸ್ಥಾನವಾಗಲಿಲ್ಲ. ಡ್ಯಾಡಿ, ನಾನು ಯಾವ ಕಾರಣಕ್ಕೂ ನಿನ್ನನ್ನ, ನಿಮ್ಮ ವಾಕ್ಯಗಳನ್ನ ಎಂದಿಗೂ ನಾವು ಸಂಶಯ ಪಡೋದಿಲ್ಲ. ನಿಮ್ಮಲ್ಲಾಗ್ಲಿ ಅಥವಾ ನಿಮ್ಮ ವಾಕ್ಯಗಳಾಗ್ಲಿ ನಾವು ಯಾವ ಕಾರಣಕ್ಕೂ ಎಂದೆಂದಿಗೂ ಅನುಮಾನ ಪಡೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ನಮ್ಮ ಶತ್ರುವಾಗಿರುವಂತ ದುರಾತ್ಮನು ಡ್ಯಾಡಿ ನಿಮಗೆ ವಿರುದ್ಧವಾಗಿ, ನಿಮ್ಮ ವಾಕ್ಯ ವಿರುದ್ಧವಾಗಿ ಏನಾದ್ರೂ ಆಲೋಚನೆಗಳನ್ನು ತಂದಿಟ್ರೆ ಆ ಆಲೋಚನೆಗಳನ್ನ ನಾನು ಡೌಟ್ ಪಡ್ತೇನೆ ಹೊರತು, ಆ ಆಲೋಚನೆಗಳನ್ನ ಸಂಶಯ ಪಡ್ತೇನೆ ಹೊರತು, ನಿಮ್ಮಲ್ಲಾಗ್ಲಿ ನಿಮ್ಮ ವಾಕ್ಯದಲ್ಲಾಗ್ಲಿ ನಾನು ಯಾವ ಕಾರಣಕ್ಕೂ ಸಂಶಯ ಪಡೋದಿಲ್ಲ. ಯಾವುದೇ ವಿಧವಾದಂತಹ ನಕಾರಾತ್ಮಕವಾದಂತಹ ಪರಿಸ್ಥಿತಿಯಿಂದ ಬರುವಂತ ಭಯದಿಂದಾಗಿ ನಾನು ಯಾವ ಕಾರಣಕ್ಕೂ ಆ ಭಯಕ್ಕೆ ನನ್ನ ಜೀವನದಲ್ಲಿ ಯಾವ ಏರಿಯಾದಲ್ಲೂ ಕೂಡ ನನ್ನ ಬಾಯಿಗಳನ್ನು ತೆರೆದುಕೊಡೋದಿಲ್ಲ. ನಾನು ಅವುಗಳೆಲ್ಲವನ್ನ ನಿರಾಕರಿಸ್ತೇನೆ. ಭಯವು ನನ್ನನ್ನಾಗ್ಲಿ ನನ್ನ ಕುಟುಂಬವನ್ನಾಗ್ಲಿ ಎಂದಿಗೂ ಆಳ್ಲಿಕ್ಕೆ ನಾನು ಆಸ್ಪದ ಕೊಡೋದಿಲ್ಲ. ನಾನು ಸೈತಾನನ ಪ್ರತಿಯೊಂದು ಕಾರ್ಯಗಳನ್ನ, ಅವನ ಸ್ಥಾನವನ್ನ ಸಂಪೂರ್ಣ ನಿರಾಕರಿಸ್ತೇನೆ. ದುರಾತ್ಮನು ಏನ್ ನುಡಿತಾನೋ ಆ ನುಡಿಯನ್ನ ನಾನು ಅನುಮಾನಿಸ್ತೇನೆ. ಆದ್ರೆ ಅಪ್ಪ ತಂದೆಯೇ, ಪ್ರಭು ಯೇಸು ನಾಮದಲ್ಲಿ ವಾಗ್ದಾನ ಮಾಡ್ತಿದ್ದೇವೆ, ಅದೇನಂತಂದ್ರೆ ನಿಮ್ಮ ವಾಕ್ಯದಲ್ಲಿ ನಾವು ವಿಶ್ವಾಸ ಬಿಡ್ತೇವೆ. ಹೌದು ಡ್ಯಾಡಿ, ನಾವು ಅನುದಿನವೂ ನಿಮ್ಮ ವಾಕ್ಯನ ಪದೇ ಪದೇ ಧ್ಯಾನಿಸುತ್ತಾ, ನಿಮ್ಮ ವಾಕ್ಯಗಳನ್ನೇ ನಾವು ಉಪಚರಿಸುತ್ತಾ ನಾವು ಮುನ್ನಡೆಯುತ್ತ ಮಕ್ಕಳಾಗಿ ಜೀವಿಸ್ತೇವೆ. ನಿಮ್ಮ ವಾಕ್ಯವನ್ನು ನಾವು ಮೆಡಿಟೇಷನ್ ಮಾಡೋದು ಮಾತ್ರವಲ್ಲ, ಆ ವಾಕ್ಯವನ್ನೇ ಮೆಡಿಕೇಶನ್ ಮಾಡುತ್ತಾ ನಮ್ಮ ಜೀವನ ಮುನ್ನಡೆಸ್ಕೊಂಡು ಹೋಗ್ತೇವೆ. ನೀವು ಯಾವುದನ್ನ ಹೇಳ್ತೀರಿ ನಿಮ್ಮ ಆತ್ಮರ ಮೂಲಕ, ನಿಮ್ಮ ವಾಕ್ಯದ ಮೂಲಕ ತಕ್ಷಣವೇ ಅವುಗಳನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕಾಗಿ ಪ್ರೈಸ್ ಬಿಡಿ ಗಾಡ್, ನನ್ನ ಹೃದಯದ 3 ಬಾಗಿಲನ್ನು ಕೂಡ ಸದಾಕಾಲ ನಿಮಗಾಗಿ, ನಿಮ್ಮ ವಾಕ್ಯಕ್ಕಾಗಿ ನಾನು ಸದಾಕಾಲ ತೆರೆದಿಟ್ಟಿರ್ತೇನೆ ಸ್ವಾಮಿ. ನಾನು ಯೇಸು ಕ್ರಿಸ್ತರಿಗೆ ಪಟ್ಟಿರುವಂತಹ ಮಗುವಾಗಿರೋದ್ರಿಂದ ನನ್ನ ಜೀವನದ ಮೇಲೆ ಯಾವ ಭಯಕ್ಕೂ, ದೇವರ ವಾಕ್ಯದಲ್ಲಿ ಸಂಶಯ ಪಡಲು ಬರುವಂತಹ ಯಾವುದೇ ಪರಿಸ್ಥಿತಿಗಳಿಗೂ ನನ್ನ ಮೇಲಾಗ್ಲಿ, ನನ್ನ ಕುಟುಂಬದ ಮೇಲಾಗ್ಲಿ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿಲ್ಲ. ಪ್ರಭು ಯೇಸುವೇ, ನೀವು ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನು ಮತ್ತು ಈಗ ಯಾರೆಲ್ಲ ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದಾರೋ, ಯಾರೆಲ್ಲ ಈ ವಿಡಿಯೋದ ಮೂಲಕ ನಿಮ್ಮ ವಾಕ್ಯ ಆಲಿಸ್ತಾ ಇದ್ದಾರೋ, ಡ್ಯಾಡಿ ಈ ನಿಮಿಷದಲ್ಲಿ ನಾ ಡಿಕ್ಲೇರ್ ಮಾಡ್ತಾ ಪ್ರಕಟಪಡಿಸ್ತಾ ಇದ್ದಾನೆ, ಭಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಬಂಧನಗಳಿಂದ ಪ್ರಭು ಯೇಸುವೆ ನೀವು ಈಗಾಗಲೇ ಬಿಡುಗಡೆ ಕೊಟ್ಟಿದ್ದೀರಿ. ಆ ಬಿಡುಗಡೆಯನ್ನ ಯೇಸು ನಾಮದಲ್ಲಿ ಇವರೆಲ್ಲರೂ ಕೂಡ ಈಗ ಸ್ವೀಕಾರ ಮಾಡಿಕೊಳ್ಳುವಂತಾಗ್ಲಿ. 588 ವಿಧವಾದಂತಹ ಭಯಗಳು ಯಾವುದೆಲ್ಲ ಏರಿಯಾದಲ್ಲಿ ಇವ್ರನ್ನೇನಾದ್ರೂ ಒಂದು ವೇಳೆ ಬಂಧಿಸಿದಲ್ಲಿ, ಆ ಎಲ್ಲ ಭಯಗಳಿಗೂ ಮೂಲ ತಾಯಿಯಾಗಿರುವಂತಹ ಮರಣದ ಭಯ, ಆ ಭಯವನ್ನು ಕೂಡ ನೀವು ಸಂಪೂರ್ಣವಾಗಿ ಈಗಾಗಲೇ ಪ್ರಭು ಯೇಸುವೆ ನೀವು ನಾಶಗೊಳಿಸಿದಿರಿ. ಇವರ ಜೀವನದಲ್ಲಿ ಯಾವುದೆಲ್ಲ ಏರಿಯಾದಲ್ಲಿ ಒಂದು ವೇಳೆ ಭಯದ ಬಂಧನಕ್ಕೆ ಒಳಗಾಗಿದ್ರೆ, ಯೇಸು ನಾಮದಲ್ಲಿ ಏ ಭಯದ ದುರಾತ್ಮನೆ ಅವರ ಜೀವಿತ ಬಿಟ್ಟು ತೊಲಗೆಂಬುದಾಗಿ ನಿನಗೆ ಈ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಇನ್ನೆಂದಿಗೂ ಯಾವುದೇ ಏರಿಯಾದಲ್ಲೂ ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ಅನುದಿನದ ಅಗತ್ಯಗಳ ವಿಷಯದಲ್ಲಾಗಿರ್ಬೋದು, ಆರ್ಥಿಕ ವ್ಯವಸ್ಥೆಯಲ್ಲಾಗಿರ್ಬೋದು, ಮಕ್ಕಳ ಭವಿಷ್ಯದಲ್ಲಾಗಿರ್ಬೋದು, ಯಾವುದೇ ತಮ್ಮ ಉದ್ಯೋಗದಲ್ಲಿ ಆಗಿರ್ಬೋದು, ತಮ್ಮ ಕೌಟುಂಬಿಕ ದಾಂಪತ್ಯ ಜೀವನದಲ್ಲಾಗಿರ್ಬೋದು, ಯಾವುದೇ ಏರಿಯಾದಲ್ಲೂ ಕೂಡ ನಾವು ಭಯ ಪಡದಂತೆ ಯೇಸುವೇ ನಮ್ಮೆಲ್ಲರೂ ನೀವು ಈಗಾಗಲೇ ಭಯದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಯೇಸುವೇ, ನನ್ನ ಬಗೆಗಿನ ನಿಮ್ಮ ಪ್ರೀತಿಯನ್ನ ಅನುದಿನ ಧ್ಯಾನಿಸ್ತೇವೆ. ನೀವು ನಮ್ಮನ್ನ ಯಥೇಚ್ಛ ಪ್ರೀತಿ ಮಾಡುವಂತ ತಂದೆ ಆಗಿರೋದ್ರಿಂದ, ನೀವು ನಮ್ಮನ್ನ ಎಷ್ಟು ಯಥೇಚ್ಛ ಪ್ರೀತಿ ಮಾಡಿದ್ರಂದ್ರೆ ನಿಮ್ಮ ಏಕೈಕ ಮಗನನ್ನೇ
ನಮಗೋಸ್ಕರ ದಾರಿ ಎರೆದುಕೊಟ್ರಿ. ಪ್ರಭು ಯೇಸುವೇ, ನೀವು ನಿಮಗೋಸ್ಕರ ಏನನ್ನು ಕೂಡ ಇಟ್ಟುಕೊಳ್ಳದೆ ಎಲ್ಲವನ್ನ ತೊರೆದು ನನ್ನನ್ನ, ನನ್ನ ಕುಟುಂಬವನ್ನ, ಇಡೀ ಮಾನವ ಕುಲವನ್ನೇ, ಆ ಮಾನವ ಕುಲದ ಉದ್ಧಾರಕ್ಕಾಗಿ ನಿಮ್ಮ ರಕ್ತವನ್ನು ಸುರಿಸಿದರೆ. ಹೌದು ಡ್ಯಾಡಿ, ನಿಮ್ಮ ಮಗನ ಮೂಲಕ ಅಂತ ಅದ್ಭುತವಾದಂತಹ ಮಹತ್ವದ ಕಾರ್ಯವನ್ನ ನೀವು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಯಾಕಂದ್ರೆ ನಿಮ್ಮ ವಾಕ್ಯ ಹೇಳ್ತದೆ, ಪರಿಪೂರ್ಣವಾದಂತಹ ಪ್ರೀತಿಯು ಎಲ್ಲ ಭಯವನ್ನು ಹೊರಹಾಕ್ತದೆ. ಯೇಸುವೇ, ನಾವು ನಿಮ್ಮ ಪ್ರೀತಿಯ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಆಗ ಮಾತ್ರ ಈ ಲೋಕದ ಎಲ್ಲ ಭಯಗಳು ನಮ್ಮ ಜೀವನವನ್ನು ಬಿಟ್ಟು ತೊಲಗಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಡ್ಯಾಡಿ, ನೀವು ನಮ್ಮನ್ನ ಪ್ರೀತಿ ಮಾಡುವಂತ ತಂದೆ ಆಗಿರೋದ್ರಿಂದ ನೀವಾಗಿದ್ದೀರಿ. ನಮಗೆ ಆರೋಗ್ಯವನ್ನು ಕೊಟ್ಟಿರುವವರು, ಆರೋಗ್ಯವನ್ನು ಕೊಡುವವರು, ಸಮಾಧಾನ, ಸಮೃದ್ಧಿ, ಅದ್ಭುತ ಕಾರ್ಯಗಳು, ನಮ್ಮ ಅನುದಿನ ಕಾರ್ಯಗಳಿಗೆ ಏನೆಲ್ಲ ಅಗತ್ಯಗಳಿದೆಯೋ ಆ ಅನುದಿನ ಅಗತ್ಯಗಳು ಎಲ್ಲವನ್ನ ನೀವು ಪೂರೈಸಿಕೊಡುವಂತ ತಂದೆ ಆಗಿದ್ದೀರಿ. ಅದು ನಿಮ್ಮ ಪ್ರೀತಿಯಾಗಿದೆ. ಯೇಸುವೇ, ನಾನು ಈಗೇನೆಲ್ಲ ನಮ್ಮ ಬಾಯಿ ನುಡಿದು ಇವುಗಳೆಲ್ಲವನ್ನ ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸದೊಂದಿಗೆ ನಾನು ನುಡಿದಿದ್ದನ್ನ ಯಾರೆಲ್ಲ ಈಗ ಈ ವಿಡಿಯೋದಲ್ಲಿ ನೋಡ್ತಾ ಇದಾರೋ, ಆಲಿಸ್ತಾ ಇದಾರೋ, ಪ್ರೈಸ್ ಬಿ ಟು ಗಾಡ್, ಅವರೆಲ್ಲರೂ ಕೂಡ ಅವುಗಳೆಲ್ಲವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಎಂಬುದಾಗಿ ದೃಢವಾಗಿ ನಮಗೆ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್.